ದರ್ಬೆ ತಡ್ಕ ಶ್ರೀ ಗುರುಪೂರ್ಣಿಮೆ ಹರಿಕಥಾ ಸತ್ಸಂಗ ಸುಸಂಪನ್ನ. ಬೆಳ್ತಂಗಡಿ ತಾಲೂಕಿನ ದರ್ಬೆ ತಡ್ಕ ಶ್ರೀ ಶಂಕರ ವೇದ ವಿದ್ಯಾ ಗುರುಕುಲಂ ವೇದೋಪಾಸನ ಸಮಿತಿ ವತಿಯಿಂದ ಘನಪಾಠಿ ಅಂಶುಮಾನ ಅಭ್ಯಂಕರ್ ಪ್ರಾಚಾರ್ಯರ ನೇತೃತ್ವದಲ್ಲಿ ಕ್ರೋಧಿನಾಮ ಸಂವತ್ಸರದ ಆಷಾಢ ಮಾಸದ ಜುಲೈ 21ರ ಗುರುಪೂರ್ಣಿಮೆಯಂದು ಪೂರ್ವಾಹ್ನ 10ಕ್ಕೆ ಸರಿಯಾಗಿ ಶ್ರೀ ಶಂಕರ ವೇದವಿದ್ಯಾ ಗುರುಕುಲದಲ್ಲಿ ಭಕ್ತಿ ಪ್ರಧಾನ ಹರಿಕಥಾ ಸತ್ಸಂಗ ಶ್ರೀ ಸಂತ ನಾಮದೇವ ಚರಿತ್ರೆಯನ್ನು ಹರಿದಾಸ ಶ್ರೀ ಸುಹಾಸ ಕರ್ವೆಯವರು ನಡೆಸಿಕೊಟ್ಟರು. ಪಕ್ಕವಾದ್ಯ ಹಾರ್ಮೋನಿಯಂನಲ್ಲಿ ಶ್ರೀ ವೃಕ್ಷವರ್ಧನ ಹೆಬ್ಬಾರರು ಹಾಗೂ ತಬ್ಲಾದಲ್ಲಿ ಶ್ರೀ ಗಣೇಶ್ ಶೆಂಡೈ ಅವರು ಸಹಕರಿಸಿದ್ದರು. ಸತ್ಸಂಗದಲ್ಲಿ ಭಗವತ್ ಭಕ್ತರು ಭಾಗವಹಿಸಿ ಕೃತಾರ್ಥರಾದರು. ನಿಮ್ಗೆ ಅಷ್ಟು ಕಷ್ಟ ಇದೆ, ಹೇಳಿಕ್ ಸಾಧ್ಯ ಇಲ್ಲ, ಪ್ರವಾಸದಲ್ಲಿ ಇರ್ತಾರ, ಏನೋ ಹೇಳ್ತಾರ, ಆವಾಗ ನೀವು ರಾಮನಾಮ ಹೇಳಿ ಆ ಭಗವಂತನಿಗೆ ತಲುಪ್ತದೆ. ಹಾಗಾದ್ರೆ ಬೇರೆ ಯಾವ ಹೆಸರನ್ನು ನಡೆಯಲ್ವಾ? ಎಲ್ಲ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಶ್ಲೋಕಕಾರರು ಒಂದ್ ಕಡೆ ಹೇಳ್ತಾರೆ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾವ ಭಗವಂತನ ಹೆಸರು ಹೇಳಿದ್ರು ಕೂಡ ಯಾವ ರೀತಿ ಎಲ್ಲಾ ನದಿಗಳು ಸಾಗರಕ್ಕೆ ಹೇಗೆ ಹೋಗಿ ಸೇರ್ತಾವೋ ಅದೇ ರೀತಿ ಯಾವ ದೇವರ ನಾಮವನ್ನು ಹೇಳಿದರೂ ಕೂಡ ಆ ಭಗವಂತನ ಚರಣಕ್ಕೆ ಹೋಗುತ್ತೆ. ಆದ್ರೆ ರಾಮ ಮಂತ್ರವನ್ನ ಯಾಕೆ ಹೇಳಬೇಕು? ಯಾಕಂದ್ರೆ ಆ ರಾಮನಾಮದಲ್ಲಿ ಅಷ್ಟು ಮಹತ್ವ ಇದೆ. ಒಬ್ಬರು ವ್ಯಾಖ್ಯೆ ಮಾಡ್ತಾರೆ, ಏನಪ್ಪಾ ಅಂತಂದ್ರೆ ರಾಮ ಅಂತ ನಾವು ಹೇಳ್ತೇವೆ. ರಾ ಅಂತ ಹೇಳಿದಾಗ ನಾವು ಬಾಯಿಯನ್ನ ತೆರೆದಾಗ ನಮ್ಮ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳು, ಪಾಪ ಪ್ರಜ್ಞೆಗಳು ಎಲ್ಲವೂ ಕೂಡ ಹೊರಗೆ ಹೋಗ್ತಾವಂತೆ ರಾ. ಆದ್ರೆ ಹೊರಗೆ ಹೋಗ್ಕೊಳ್ಳೋ ಮತ್ತೆ ಒಳಗ್ ಬರ್ಬೋದು, ಅದಕ್ಕೆ ಮ ಅಂತ ಮುಚ್ಚಿಬಿಡ್ಬೇಕು. ಅಂದ್ರೆ ಮತ್ತೆ ಒಳಗ್ ಬರಬಾರ್ದು ಅಂತ. ಇದು ಒಬ್ಬರು ಮಾಡಿದಂತಹ ವ್ಯಾಖ್ಯೆ. ಆದ್ರೆ ಅದರ ಹಿಂದೆ ಇರುವಂತಹ ಗೂಢಾರ್ಥ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಪಾಪ ಪ್ರಜ್ಞೆ ನಾಶವಾಗ್ಲಿಕ್ಕೆ, ಆ ಭಗವಂತನಲ್ಲಿ ನಾವು ಏಕರೂಪವಾಗ್ಲಿಕ್ಕೆ ಆ ರಾಮನಾಮ ಸ್ಮರಣೆಯನ್ನ ಮಾಡ್ಬೇಕು. ರಾಮ ಮಂತ್ರವ ಜಪಿಸು ಹೇ ಮನುಜ, ರಾಮ ಮಂತ್ರವ ಜಪಿಸು. ಆ ರಾಮನ ನಾಮಸ್ಮರಣೆಯನ್ನ ನಾವು ಮಾಡ್ಬೇಕು. ಆದ್ರೆ ಈ ರಾಮಸ್ಮರಣೆಯನ್ನ ಮಾಡ್ಬೇಕಾದ್ರೆ, ಯಾವುದೇ ದೇವರ ನಾಮಸ್ಮರಣೆ, ರಾಮನ ಸ್ಮರಣೆಯನ್ನ ಮಾಡ್ಬೇಕಾದ್ರೆ ವಿಶ್ವಾಸ ಬೇಕು. ವಿಶ್ವಾಸ ಇಲ್ಲದಿದ್ರೆ ಯಾವ ವಿಷಯನೂ ಆಗಲ್ಲ. ಇಲ್ಲ ಇಲ್ಲಿಂದ ರಾಮ 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 ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಚಟ್ನಿ ಮಾಡ್ತಾ ಇದ್ದೇನೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಜಯ ರಾಮ್ ಜಯ, ಉಪಯೋಗ ಇಲ್ಲ. ಅಲ್ಲಿ ಚಟ್ನಿ ಆಗ್ತದೆ, ಇಲ್ಲಿ ಶ್ರೀರಾಮ ಹೋಗಿರ್ತಾನೆ ಆಗ್ಲೇ. ಆ ರಾಮ ಜಪವನ್ನ, ರಾಮನಾಮವನ್ನ ನಾವು ವಿಶ್ವಾಸದಿಂದ ಮಾಡಬೇಕು. ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇದ್ದ, ತುಂಬಾ ಪ್ರಾಮಾಣಿಕ ವ್ಯಾಪಾರಿ. ಯಾವುದೇ ವ್ಯಾಪಾರವನ್ನ ಮಾಡಿದ್ರು ಕೂಡ ಪ್ರಾಮಾಣಿಕತೆಯಿಂದ ಮಾಡುವಂತಹ ವ್ಯಕ್ತಿ. ಸುಮಾರು ರೀತಿಯ ಬೇರೆ 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 ವ್ಯಾಪಾರ ಮಾಡಿ ಕೊನೆಗೊಂದು ದಿವಸ ಅನಿಸ್ತಂತೆ, ಈಗ ಇವತ್ತು ಬೆಲ್ಲದ ವ್ಯಾಪಾರ ಮಾಡೋಣ ಅಂತ ಹೇಳಿ ಯಾವುದೇ ವ್ಯಾಪಾರ ಶುರು ಮಾಡೋ ಮುಂಚೆ ಭಗವಂತನ ಎದುರುಗಡೆ ನಿಂತುಕೊಂಡು ನಮಸ್ಕಾರ ಮಾಡಿ ಅವನಿಗೆ ಆ ವಿಷಯವನ್ನ ಹೇಳಿ ಮತ್ತೆ ಆ ವ್ಯಾಪಾರವನ್ನ ಮಾಡುವಂತಹ ಒಂದು ಪ್ರವೃತ್ತಿ ಅವನು. ಒಳ್ಳೆಯ ವ್ಯಕ್ತಿ. ಹಾಗೆ ಬೆಲ್ಲದ ವ್ಯಾಪಾರ ಮಾಡೋಣ ಅಂತ ಹೋಗ್ತಾನೆ. ಒಂದು ಊರಲ್ಲಿ ಹೋಗಿ ಬೆಲ್ಲ ತಗೊಂಡು ಅಲ್ಲಿ ಮಾರ್ಲಿಕ್ಕೆ ಕೂರ್ತಾನೆ. ಇಡೀ ದಿವಸ ಆಗ್ತದೆ, 1-2 kg ಬೆಲ್ಲ ಮಾಡಿ ಹೋಗಿರ್ಬೋದು ಅಷ್ಟೇ. ಬಾಕಿ ಎಲ್ಲ ಬೆಲ್ಲ ಹಾಗೆ. ತುಂಬಾ ಬೇಜಾರಾಗ್ತದೆ, ಭಗವಂತ ಇಷ್ಟು ಪ್ರಾಮಾಣಿಕವಾಗಿ ನಾನು ವ್ಯಾಪಾರ ಮಾಡ್ತಾ ಇದ್ದೇನೆ, 1 kg ಬರೀ ಬೆಲ್ಲ ಹೋಯ್ತಲ್ಲ, ಏನು ಮಾಡ್ಲಿ ಈಗ, ಬೇಜಾರಾಗ್ತದೆ. ಆದ್ರೂ ಅನ್ಕೋತಾನೆ, ಇರ್ಲಿ ನಾಳೆ ಬಂದು ವ್ಯಾಪಾರ ಮಾಡಿದ್ರೆ ಆಯ್ತು, ಇವತ್ತೇನೋ ಸರಿ ಇರ್ಲಿಕ್ಕಿಲ್ಲ, ನಾಳೆ ಆ ದೇವ್ರು ನನ್ನ ಮೇಲೆ ಅನುಗ್ರಹ ಮಾಡಬಹುದು ಅಂತ ಹೇಳಿ ಆ ಎಲ್ಲಾ ಬೆಲ್ಲವನ್ನ ಒಂದು ಎತ್ತಿನ ಮಂಡಿಯಲ್ಲಿ ತುಂಬಿಕೊಂಡು ಹೊರಡ್ತಾನೆ. ಅವನ ಜೊತೆಗೆ ಬೇರೆ ವ್ಯಾಪಾರಿಗಳು ಕೂಡ ಇರ್ತಾರೆ. ಅವ್ರದೆಲ್ಲ ಒಳ್ಳೆ ವ್ಯಾಪಾರ ಆಗಿರುತ್ತೆ, ಎಲ್ಲಾನು ಮುಗಿಸಿ ಅವ್ರು ಹೊರಟಿರ್ತಾರೆ. ಹೋಗ್ಬೇಕಾದ್ರೆ, ತನ್ನ ಊರಿಗೆ ಹೋಗ್ಬೇಕಾದ್ರೆ ಒಂದು ಕಾಡನ್ನ ದಾಟಿ ಹೋಗ್ಬೇಕಾಗುತ್ತೆ. ಆ ಕಾಡನ್ನ ದಾಟಿ ಹೋಗ್ಬೇಕಾದ್ರೆ
ಜೋರ್ ಮಳೆ ಬರ್ಲಿಕ್ಕೆ ಶುರು. ಎಷ್ಟು ಜೋರ್ ಅಂದ್ರೆ ಆ ಇಡೀ ಮಳೆಗೆ ಆ ಬೆಲ್ಲ ಅಷ್ಟು ಕರಗಿ ಹೋಗ್ಬಿಡ್ತದೆ. ಆ ವ್ಯಾಪಾರಿಗೆ ಇನ್ನೂ ಬೇಜಾರು. ಭಗವಂತ, ಬೆಲ್ಲದ ವ್ಯಾಪಾರ ಶುರು ಮಾಡ್ತೇನೆ ಅಂದಾಗಿಂದ ನಿನ್ನ ನಾಮಸ್ಮರಣೆನ ಮಾಡ್ತಾ ಇದ್ದೇನೆ. ಇಲ್ಲ ಇಲ್ಲ, ಮುಂಚಿಂದಾನು ನಿನ್ನ ನಾಮಸ್ಮರಣೆನ ತಪ್ಪದೆ ನಾನು ಮಾಡ್ತಾ ಬರ್ತಾ ಇದ್ದೇನೆ. ಇವತ್ತು ವ್ಯಾಪಾರ ಆಗಿರಲಿಲ್ಲ, ಸ್ವಲ್ಪ ಬೇಜಾರಾಗಿತ್ತು. ಆದ್ರೂ ನಾನು ಅನ್ಕೊಂಡೆ, ಭಗವಂತ ಇವತ್ತಿಲ್ಲ ನಾಳೆ ಒಳ್ಳೆ ವ್ಯಾಪಾರ ಮಾಡೋ ಒಂದು ನನ್ನಲ್ಲಿ ಯೋಗ ಇದೆ ಅಂತ ಹೇಳಿ ಅನ್ಕೊಂಡು ಹೊರಟಿದ್ರೆ ಈ ಮಳೆಯಲ್ಲಿ ಬೆಲ್ಲ ಕೂಡ ಹೋಗ್ಬಿಡ್ತು, ಹಸಿರು ಕೂಡ ಹೋಯ್ತಲ್ಲ ಭಗವಂತ, ಈ ರೀತಿ ಮಾಡೋದು ನನಗೆ ಅಂತ ತುಂಬಾ ಬೇಜಾರಾಯ್ತು. ಆದ್ರೆ ಏನ್ ಮಾಡೋದು, ಕೈಯಲ್ಲಿ ಏನಿಲ್ಲ. ಹಾಗೆ ಹೊರಟಿದ್ದಾನೆ. ನಾಳೆ ದೇವರೇ ಗತಿ. ಅಂದ್ರೆ ದೇವರಲ್ಲಿ ವಿಶ್ವಾಸ ಕಡಿಮೆ ಆಗಿಲ್ಲ ಆತನಿಗೆ. ಮನಸ್ಸಲ್ಲಿ ಅನ್ಕೋತಾನೆ, ಬೇಜಾರಾಯ್ತು, ನಾನು ಇಷ್ಟೆಲ್ಲ ನಾಮಸ್ಮರಣೆ ಮಾಡಿದ್ರು ಈ ರೀತಿ ನನ್ನ ಬೆಲ್ಲ ಅಷ್ಟು ಹೋಗ್ಬಿಡುತ್ತಲ್ಲ. ಬೇರೆ ವ್ಯಾಪಾರಿಗಳು ನೋಡಿದ್ರೆ ಎಷ್ಟೋ ಅಪ್ರಾಮಾಣಿಕರು. 1 kg ಕೊಡೋ ಕಡೆ ಬರೀ 3/4 kg ಕೊಡ್ತಾರೆ. ಕೆಲವೊಂದ್ ಕಡೆ ದುಡ್ಡು ಜಾಸ್ತಿ ಹೇಳ್ತಾರೆ. ನಾನು ಆ ರೀತಿ ಯಾವುದೇ ವಿಷಯ ಮಾಡಲ್ಲ, ಆದ್ರೂ ನನಗೆ ಈ ರೀತಿ ಆಯ್ತಲ್ಲ ಅಂತ ದುಃಖದಿಂದ ಹೋಗ್ತಾ ಇದ್ದಾನೆ. ಸ್ವಲ್ಪ ಮುಂದೆ ಹೋದ ಮೇಲೆ ದಟ್ಟ ಕಾಡು, ಕತ್ಲೆ ಆಗ್ಬಿಟ್ಟಿತ್ತು. ಒಂದ್ 4-5 ಕಡೆ ಕುದುರೆ ಶಬ್ದ ಬರ್ಲಿಕ್ಕೆ ಶುರು ಆಯ್ತು. ಎಲ್ಲರೂ ಹೆದ್ರು ಬಿಟ್ಟು ನಿಂತು, ಯಾರಪ್ಪ ನೋಡಿದ್ರೆ ದರೋಡೆಕೋರು. ಎಲ್ಲ ದರೋಡೆಕೋರು ಬಂದ್ಬಿಟ್ಟಿದ್ದಾರೆ, ನಿಂತ್ಕೊಳ್ಳಿ. ಎಲ್ಲ ನಿಂತ್ಕೊಂಡ್ರು. ಆ ದರೋಡೆಕೋರು ಒಬ್ಬೊಬ್ಬರಿಗೆ ಬಂದು ಕಿಟ್ಕೊಂಡು ಕೇಳ್ತಾರೆ, ಏನ್ ದುಡ್ಡಿದೆ ಕೊಡ ನನಗೆ. ಒಬ್ಬನ್ ಕೊಟ್ಟ, ಇನ್ನೊಬ್ಬರು ಇಲ್ಲ ನಾ ಕೊಡೋದಿಲ್ಲ, ನನ್ನ ಹತ್ರ ಇಲ್ಲ, ಏನೇನೋ ಹೇಳಲಿಕ್ಕೆ ಶುರು ಮಾಡ್ದ. ನೋಡಿದ್ರು, ಕಸ್ಕೊಂಡ್ರು ದುಡ್ಡನ್ನ. ಅವ್ನಿಗೆ ಗುಂಡ್ ಹಾಕಿ ಅಲ್ಲೇ ಸಾಯಿಸು ಬಿಟ್ಟು ಹೇಳಿದ ಕೂಡ ಕೊಡ್ಲಿಲ್ಲ, ಹೋಗಿ. 3ನೇ ಇವನ ಹತ್ರ ಬಂದ್ರು, ಏಯ್ ದುಡ್ಡು ಕೊಡು. ಇಲ್ಲಪ್ಪ ನನ್ನ ಹತ್ರ ಏನು ಇಲ್ಲ, ಇದೆ ಇದ್ದದ್ದೇ ಇಷ್ಟು 2 kg ಬೆಲ್ಲ ಮಾರಿ ದುಡ್ಡು ತಗೊಳಪ್ಪ ಅಂತ ಮುಂಚೆನೆ ಕೊಟ್ಬಿಟ್ಟು. ಬಾಕಿ ದುಡ್ಡು ಎಲ್ಲೋಯ್ತು? ಇಷ್ಟಿಷ್ಟು ಬೆಲ್ಲ ಹಿಡ್ಕೊಂಡು ಹೋಗಿದ್ದೆ ಬೆಳಿಗ್ಗೆ. ಏನಿಲ್ಲ ನೋಡಪ್ಪ, ನೆತ್ತಿನ ಬಂಡಿನ ಅಷ್ಟು ಕರ್ಗು ಹೋಗ್ಬಿಟ್ಟಿದೆ. ನೋಡಿದ್ರೆ ಹೌದು, ಎಲ್ಲ ಬೆಲ್ಲದ ರಾಶಿಯಾಗಿ ಬಿದ್ದಿದೆ ಅಲ್ಲಿ. ಅದರಡಿ ಕೊರೆ ಗೊತ್ತದ, ಇವನ ಹತ್ರ ಏನಿಲ್ಲ, ಬಿಟ್ಟಾಗವನಲ್ಲ ಅಂತೇಳಿ 3ನೇ ಹತ್ರ ಹೋಗಿ ಎಲ್ಲ ಹತ್ರ ದುಡ್ಡು ಕಸ್ಕೊಂಡು ಹೋಗ್ಬಿಟ್ಟು. ಆವಾಗ ವ್ಯಕ್ತಿ ನೆನ್ಪು ಮಾಡ್ತಾನೆ, ಭಗವಂತ ಈ ಮಳೆ ರೂಪದಲ್ಲಿ ಬಂದು ನನ್ನನ್ನು ನೀನು ರಕ್ಷಿಸಿದ್ದೀಯ. ಯಾಕಂದ್ರೆ ಆ ಮಳೆ ರೂಪದಲ್ಲಿ ಬರದೇ ಇದ್ರೆ ಆ ಬೆಲ್ಲ ಹಾಗೆ ಇರ್ತಿತ್ತು. ಆ ಬೆಲ್ಲನು ತಗೊಂಡು ಹೋಗ್ತಿದ್ರು, ನನ್ನ ಜೀವನೂ ತೆಗಿತಿದ್ರು. ನನ್ನ ಪರಿಸ್ಥಿತಿ ಎದುರುಗಡೆ ನಿಂತಿದ್ದಕ್ಕೆ ನನಗೆ ಜೀವನ ಕೊಟ್ಟರು, ಇನ್ನ ಏನಾದ್ರು ಮಾಡಿ ಬದುಕಬಹುದು. ಅಂದ್ರೆ ಆ ಭಗವಂತನಲ್ಲಿ ವಿಶ್ವಾಸ ಇಟ್ಟರೆ ಭಗವಂತ ನಿಮ್ಗೆ ಕೈ ಬಿಡಲ್ಲ. ಆದ್ರೆ ವಿಶ್ವಾಸದಿಂದ ಆ ಭಗವಂತನ ನಾಮಸ್ಮರಣೆನ ಮಾಡಿ. ಹಾಗಾದ್ರೆ ನಾಮಸ್ಮರಣೆ ಯಾರು ಮಾಡಬೇಕು? ಪುರಂದರದಾಸರು ಹೇಳ್ತಾ ಇದ್ದಾರೆ, ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ. ನಿಮ್ಮ ಯಾವ ಕುಲ ಇದೆ ಅದಕ್ಕೆ ಮಹತ್ವ ಇಲ್ಲ, ಕೂಗಿ ಆ ಭಗವಂತನ ನಾಮಸ್ಮರಣೆನ ಮಾಡಿ. ಹಿಂದಿನ ಕಾಲದಲ್ಲಿ ಸಂತ ಮಹಾರಾಜರು ವಿಠ್ಠಲ 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 ವಿಠ್ಠಲ. ಈಗ ವಾರ್ಕರಿ ಸಮುದಾಯ ನೋಡ್ತೇವೆ, ಎಲ್ಲ ಕುಣಿತ ನೃತ್ಯ ಮಾಡ್ತಾ ಭಗವಂತನ ಹೆಸರನ್ನ ಹೇಳ್ತಾ ಹೋಗ್ತಾರೆ. ಅವ್ರೇನಾದ್ರು ಯೋಚನೆ ಮಾಡ್ತಾರ, ನಾನು ಕುಣಿತಾ ಇದ್ದೇನೆ, ಅಲ್ಲಿ ಒಬ್ಬನು ನೋಡಿ ನಗ್ತಾ ಇರ್ಬೋದು, ಇಲ್ಲಿ ನೋಡಿ ಒಬ್ಬನು ಏನೋ ಹೇಳ್ತಾ ಇರ್ಬೋದು, ಏನು ಯೋಚನೆ ಮಾಡಲ್ಲ. ಪುರಂದರದಾಸರು ಅದೇ ಹೇಳ್ತಾರೆ, ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ. ಕೂಗಿ ನಿನ್ನ ಮನಸ್ಸಿಗೆ ಬಂದ ಹಾಗೆ ನಾಮಸ್ಮರಣೆಯನ್ನ ಮಾಡು, ಬೇರೆ ವಿಷಯ ಅಲ್ಲ. ಪುರಂದರದಾಸರು ಹೇಳ್ತಾ ಇದ್ದಾರೆ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ. ಅಂದ್ರೆ ಏನು? ಬೇರೆ ಮಂತ್ರ ಹೇಳಿದ್ರೆ ನಾವು ಕೆಡ್ತೇವೆ ಅಂತ ಅರ್ಥನ? ಹಾಗೆ ಅಲ್ಲ. ಪುರಂದರದಾಸರು ಹೇಳೋದು, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಅಂತಂದ್ರೆ ಬೇಡ ಆಗಿದ್ದ ವಿಷಯವನ್ನ ಮಾತನಾಡಿ ನಿನ್ನ ಸಮಯವನ್ನ ಜೀವನವನ್ನ ವ್ಯರ್ಥ ಮಾಡಬೇಡ. ಆ ಭಗವಂತನ ನಾಮಸ್ಮರಣೆಯನ್ನ ಮಾಡು. ಇಲ್ಲ ಕೆಲವರಿಗೆ ಅದೊಂದು ರೂಢಿ ಇರ್ತದೆ. ಗೃಹ ಪ್ರವೇಶಕ್ಕೆ ಒಬ್ರು ಕರೀತಾರೆ, 30-40, ಇಲ್ಲಿ 30-40 ಹೇಳ್ತಾರಲ್ಲ ಗೊತ್ತಿಲ್ಲ, ಸೆಂಟ್ಸ್ ಇರ್ಬೋದು. ನಮ್ಮ ಮೈಸೂರು ಬೆಂಗಳೂರು ಕಡೆ ಎಲ್ಲ 30-40 ಅಂದ್ರೆ ಸಾಧಾರಣ 1 ಗುಂಟೆ ಜಾಗ. 30-40 ಮನೆಯಲ್ಲಿ 3 ಅಂತಸ್ತು ಮನೆ ಕಟ್ಟಿದ ಕೂಡಲೇ ಅವ್ರು ಹೇಳ್ತಾರೆ, ಮನೆಯಲ್ಲಿ ಇರೋರೇ 2, ಕೆಳಗಿಂದಷ್ಟೇ ಅವನಿಗಂತೆ, ಮೇಲಿಂದ 2 ಬಾಡಿಗೆಗಂತೆ. ನೋಡು ಎಷ್ಟೆಲ್ಲ ಎಳಿತಾ ಇದ್ದಾನೆ ದುಡ್ಡು. ಒಬ್ಬನು ಬರೀ ಒಂದೇ ಮನೆ ಕಟ್ಟಿದಂತೆ, 30-40 ಒಂದು ದೊಡ್ಡ ಮನೆ ಸ್ವಂತಕ್ಕಂತ ಕಟ್ಕೊಂಡಂತೆ. ಅದಕ್ಕೂ ಹೇಳಿದ್ರಂತೆ, ನೋಡು ಇಷ್ಟು ದೊಡ್ಡ ಜಾಗದಲ್ಲಿ ಒಬ್ಬನೇ ಮನೆ ಕಟ್ಕೊಂಡಿದ್ದಾನೆ, ತೋರಿಸ್ಬೇಕು ಅವನಿಗೆ ನನ್ನ ಹತ್ರ ದುಡ್ಡಿದೆ, ಇಷ್ಟು ದೊಡ್ಡ ಮನೆ ನನಗೆ ಒಬ್ಬನಿಗೆ ಅಂತ ತೋರಿಸ್ಬೇಕು ಅವನಿಗೆ.
ಏನಪ್ಪ ಒಂದು 4 ಹೂವಿನ ಗಿಡ ಹಾಕ್ತೇನೆ ಅಂತಿದ್ದಕ್ಕೂ ಹೇಳೋರಿದ್ದಾರೆ. ನನ್ನೊಬ್ಬ ಗೆಳೆಯ ಮನೆ ಕಟ್ಟೋನಿದ್ದ, ದೊಡ್ಡ ಜಾಗ ತಗೊಂಡಿದ್ದ. ಅಲ್ಲಿ ಹೋಗಿ ಆಮೇಲೆ ಬಿಲ್ಡರಿಗೆ ಹೇಳಿದ್ನಂತೆ, ನೋಡಪ್ಪ ಇಷ್ಟು ಜಾಗದಲ್ಲಿ ನಮ್ಗೇನು ಮನೆ ಬೇಡ, ಮನೆ ದೇವ್ರು ಹೂವಿಗೆ ಪೂಜೆಗಾದ್ರೂ ಒಂದು ಹೂ ಹಾಕ್ಬೇಕು ಅಂತ 4 ಹೂವಿನ ಜಾಗಕ್ಕೆ ಬಿಡು ಅಂತಂದ್ರೆ ಆ ಆರ್ಕಿಟೆಕ್ಟ್ ಹೇಳಿದ್ನಂತೆ, ನಿಮ್ಗೇನು ಹುಚ್ಚ ಹಿಡಿದಿದ್ಯಾ? 20-30 ಲಕ್ಷ ತಗೊಂಡು ದುಡ್ಡು ಕೊಟ್ಟು ಜಾಗ ತಗೊಂಡು ಹೂವಿಗೆ ಜಾಗ ಬಿಡ್ತೀರಾ? ನಿಮ್ ತಲೆಗೆಲೆ ಸರಿ ಇದೆಯಾ? ಇದು ನಡೆದ ಘಟನೆ. ಅಂದ್ರೆ ಹೇಳೋ ತಾತ್ಪರ್ಯ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಅಂದ್ರೆ ಈ ರೀತಿ ವೃಥಾ ಬೇರೆಯವರ ಬಗ್ಗೆ ಮಾತನಾಡಿ ನಮ್ಮ ಜೀವನವನ್ನ ವ್ಯರ್ಥ ಮಾಡ್ಕೋಬೇಡ. ಅದಕ್ಕಿಂತ ಆ ಭಗವಂತನ ನಾಮಸ್ಮರಣೆದು ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ. ಯಾವುದೇ ಕುಲದಲ್ಲಿದ್ರು ಆ ಭಗವಂತನ ನಾಮಸ್ಮರಣೆ ನಾವು ಮಾಡಬಹುದು. ಒಂದು ಊರಲ್ಲಿ ಒಂದು ಅಜ್ಜಿ ಮತ್ತೆ ಒಂದು ಸಣ್ಣ ಮೊಮ್ಮಗ, ಇಷ್ಟೇ ವಯಸ್ಸಿನವನು. ಇಬ್ರು ಊರಿನ ಹೊರಗೆ ಅವರಿಗೆ ಮನೆ ಕಟ್ಕೊಟ್ಟಿದ್ರು. ಊರಿನ ಹೊರಗೆ ಮುಂಚೆ ಮನೆ ಕಟ್ಕೊಡೋದಂದ್ರೆ ಅವರು ಕುಲಹೀನರು, ಅವರನ್ನು ಯಾರು ಮುಟ್ಟಬಾರದು ಅನ್ನೋ ಒಂದು ಪದ್ಧತಿ ಆ ಕಾಲದಲ್ಲಿ. ಆ ಅಜ್ಜಿ ಮತ್ತೆ ಮೊಮ್ಮಗ ಹೇಗೋ ಸಂಸಾರ ಮಾಡ್ತಾ ಇದ್ದಾರೆ. ಆ ಮೊಮ್ಮಗನಿಗೆ ಅಪ್ಪ ಅಮ್ಮ ಇರ್ಲಿಲ್ಲ, ಯಾವುದೋ ಒಂದು ದುರಂತದಲ್ಲಿ ಅವ್ರು ಹೋಗ್ಬಿಟ್ಟಿದ್ರು. ಅಜ್ಜಿನೇ ಆ ಮೊಮ್ಮಗನನ್ನ ಸಾಕ್ತಾ ಇದ್ರು. ಆವಾಗ ಈ ಅಜ್ಜಿ ತನಗೆ ಸಾಧ್ಯವಾದ ಹಾಗೆ ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರು, ದೇವರ ಒಂದು ಧ್ಯಾನವನ್ನ ಮಾಡೋದೆಲ್ಲ ನಡೀತಾ ಇತ್ತು. ಆ ದೇವರ ನಾಮಸ್ಮರಣೆಯನ್ನ ಮೆಚ್ಚಿ ಒಂದ್ ದಿವಸ ಭಗವಂತ ಒಬ್ಬ ಭಿಕ್ಷುಕನ ರೂಪದಲ್ಲಿ ಅಲ್ಲಿ ಬಂದ. ಭಿಕ್ಷುಕನ ರೂಪದಲ್ಲಿ ಬಂದು ಭವತಿ ಭಿಕ್ಷಾಂದೇಹಿ, ಭಿಕ್ಷನ ಕೇಳದ. ಆ ಅಜ್ಜಿ ಮನೆಯಲ್ಲಿ ಏನೂ ಇರ್ಲಿಲ್ಲ. 2-3 ದಿವಸದಿಂದ ಅವರಿಗೂ ಉಪವಾಸ, ಏನು ಊಟಕ್ಕೂ ಅನ್ನ ಇಲ್ಲ, ಗಂಜಿ ಇಲ್ಲ, ಏನೂ ಇಲ್ಲ. ಆದ್ರೂ ಕೇಳಲಿಕ್ಕೆ ಬಂದಿದ್ದಾರಲ್ಲ, ಏನು ಮಾಡೋದು? ಒಳಗೋದು ಒಳಗೆಲ್ಲ ಹುಡುಕಿ ನೋಡಿದಾಗ ಒಂದು ಸಣ್ಣ ಡಬ್ಬದಲ್ಲಿ ಹಸಿ ಮೆಣಸಿನಕಾಯಿದು ಚಟ್ನಿ. ಅಂದ್ರೆ ಸಾಧಾರಣ ಈ ಬಿಜಾಪುರ ಆ ಸೈಡ್ ಅಲ್ಲಿ ಚಟ್ನಿ ಮಾಡ್ತಾರೆ, ಹಸಿ ಮೆಣಸಿನಕಾಯಿ ಚಟ್ನಿ ಮಾಡಿದಿತ್ತು. ಯಾವಾಗ ಸ್ವಲ್ಪ ರೊಟ್ಟಿ ಸಿಕ್ಕರೆ ತಿನ್ನುವ ಅಂತ. ಮನೇಲಿ ಏನೂ ಇಲ್ಲ. ಆ ಚಟ್ನಿಯನ್ನೇ ಒಂದು ದ್ರೋಣದಲ್ಲಿ ಹಾಕಿ ಆ ಬೆಳ್ಳಿ ಬಂದಂತವನಿಗೆ ಕೊಟ್ಟು ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ಸ್ವಾಮಿಗಳೇ, ನಮ್ಮನೇಲಿ ಏನೂ ಇಲ್ಲ, ಇರೋದೇ ಇದಿಷ್ಟು ಚಟ್ನಿ, ಅದನ್ನೇ ನಿಮ್ಗೆ ಕೊಡ್ತಾ ಇದ್ದೇನೆ. ಆ ವೈರಾಗಿ ಬಂದವನು ನೋಡ್ದ, ಅದನ್ನು ತಿಂದು ಹೇಳ್ತಾ ಇದ್ದಾನೆ, ಮಾತೆ ನನ್ನ ಹೊಟ್ಟೆ ತೃಪ್ತವಾಯಿತು, ಆನಂದವಾಯಿತು ನನಗೆ. ಅಜ್ಜಿ ಹೇಳ್ತಾಳೆ, ಸ್ವಾಮಿ ನನ್ನನ್ನು ಈ ರೀತಿ ನೀವು ವಿಡಂಬನೆ ಮಾಡ್ತಿದ್ದೀರಾ. ನಾ ಕೊಟ್ಟಿರೋದು ನಿಮಗೆ ಮೆಣಸಿನಕಾಯಿ ಚಟ್ನಿ, ಅದನ್ನು ತಿಂದು ನೀವು ಚೆನ್ನಾಗಿದೆ, ತೃಪ್ತಿಯಾಗಿದೆ ಅಂತಿದ್ದೀರಲ್ಲ. ಆಗ ವ್ಯಕ್ತಿ ಹೇಳ್ತಾನೆ, ಮಾತೆ ನಿನ್ನ ಮನೆಯಲ್ಲಿ ಇದ್ದಂತಹ ವಿಷಯವನ್ನು ಕೂಡ ನೀನು ನನಗೆ ಕೊಟ್ಟಿದ್ದೆ ಅಂದ್ರೆ ನಿನ್ನಲ್ಲಿ ಆ ದಾನದ ಏನು ಗುಣ ಇದೆ ಅದು ನನಗೆ ಇಷ್ಟ ಆಗಿದ್ದು, ಅದಕ್ಕೆ ನಾನು ತೃಪ್ತನಾದೆ ಅಂತ ಹೇಳಿ ತಥಾಸ್ತು ಅಂತೇಳಿ ಆ ವ್ಯಕ್ತಿ ಹೋಗ್ಬಿಡ್ತಾನೆ. ಆ ಭಗವಂತನ ಕೃಪೆಯಿಂದ ಅಜ್ಜಿಗೆ ಸಕಲ ಐಶ್ವರ್ಯಗಳು ಲಭ್ಯವಾಗ್ತದೆ. ದೊಡ್ಡ ಮನೆ ಬರುತ್ತೆ, ಬೇಕಾದಷ್ಟು ಹಣ ಸಂಪತ್ತು ಎಲ್ಲ ಬರುತ್ತೆ. ತುಂಬಾ ಆನಂದ ಆಗುತ್ತೆ. ವಾ, ಈ ಬೈರಾಗಿ ಬಂದು ನನಗೆ ಎಷ್ಟೊಂದು ನನ್ನ ಮೇಲೆ ಕೃಪೆಯನ್ನ ತೋರಿಸೋದ ಅಂತ ಖುಷಿ ಆಗುತ್ತೆ. ಹಾಗೆ ಸ್ವಲ್ಪ ದಿವಸಗಳು ಹೋಗ್ತವೆ, 1-2 ವರ್ಷ ಹೋಗುತ್ತೆ. ಈ ಬೈರಾಗಿ ಯೋಚನೆ ಮಾಡ್ತಾನೆ, ಇನ್ನೊಮ್ಮೆ ಹೋಗಿ ಪರೀಕ್ಷೆ ನೋಡೋಣ ಏನಾಗಿದೆ ಅಪ್ಪ ಕತೆ ಅಂತ. ಮತ್ತೆ ಆ ಬೈರಾಗಿ ವೇಷ ಹಾಕಿ ಬಂದು ಕೇಳ್ತಾನೆ, ಭವತಿ ಭಿಕ್ಷಾಂದೇಹಿ. ಅಜ್ಜಿ ನೋಡಿದ ಕೂಡಲೇ ಅಜ್ಜಿ ಗೊತ್ತಾಗುತ್ತೆ, ಓ ಇವನೇ ಆ ಬೈರಾಗಿ, ಮತ್ತೆ ಬಂದಿದ್ದಾನೆ. ಒಳಗೆ ಹೋಗ್ತಾಳೆ, ಹುಡುಕಿ ಮೆಣಸಿನಕಾಯಿ ಚಟ್ನಿನೇ ತೆಗಿತಾಳೆ. ಮೊಮ್ಮಗ ಓಡಿ ಬರ್ತಾನೆ, ಅಜ್ಜಿ ಅದೆಂತೂ ತೆಗಿತಾ ಇದೀಯಾ? ಅಲ್ಲಪ್ಪ ಬೈರಾಗಿ ಬಂದ್ರೆ ನಮ್ಮ ಮನೇಲಿ ಇಷ್ಟೆಲ್ಲ ಅಕ್ಕಿ ಇದೆ, ಎಲ್ಲ ಇದೆ, ಒಳ್ಳೆ ಊಟ ತಯಾರಾಗಿದೆ. ಆ ಸಮಯದಲ್ಲಿ ನಿನ್ನ ಹತ್ರ ಇರ್ಲಿಲ್ಲ, ನೀನು ಮೆಣಸಿನಕಾಯಿ ಚಟ್ನಿ ಕೊಟ್ಟಿ, ಈಗಲೂ ಯಾಕೆ ಕೊಡ್ತೀಯ? ಆ ಗಜ್ಜೆಲೆ ಸುಮ್ನಿರ, ಅವಾಗ ಇಷ್ಟು ಮೆಣಸಿನಕಾಯಿ ಚಟ್ನಿ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ದೊಡ್ಡ ಮನೆ ದುಡ್ಡು ಕೊಟ್ಟಿದ್ದಾನೆ. ಇವತ್ ನಮ್ಮ ಮನೇಲಿ ಇಷ್ಟು ಮೆಣಸಿನಕಾಯಿ ಚಟ್ನಿ ಇದೆ, ಇನ್ನು ಎಷ್ಟು ಕೊಡ್ಬೋದು ಅವನು ಅಂತ ಹೇಳಿ ಇಷ್ಟು ಮೆಣಸಿನಕಾಯಿ ಬಂದು ಅವಳಿಗೆ ಕೊಡ್ತಾನೆ.
ಸ್ವಾಮಿಗಳೇ, ನಿಮ್ಗೆ ತೃಪ್ತರಾಗಿರ್ಬೋದು, ನಿಮ್ಗೆ ಆನಂದ ಆಗಿರ್ಬೋದು, ಬೇಗನೆ ಪ್ರಸಾದ ಕೊಡಿ. ಅವ್ನು ಹೇಳ್ತಾನೆ, ಇಲ್ಲಪ್ಪ ನನಗೆ ತೃಪ್ತಿ ಆಗಿಲ್ಲ, ನನಗೆ ಹೊಟ್ಟೆಯಲ್ಲಿ ಉರಿತಾ ಇದೆ ಆ ಮೆಣಸಿನ್ಕಾಯಿ ತಿಂದು, ಹಾಗಾಗಿ ನನಗೇನಾಗ್ತಾ ಇದೆ ಅದು ನಿನಗೆ ಆಗ್ಲಿ ಅಂತ ಹೇಳಿ ಆ ಸ್ವಾಮಿ ಹೊರಟೋಗ್ಬಿಡ್ತಾನೆ. ಇವಳದೆಲ್ಲ ಐಶ್ವರ್ಯನೂ ಹೋಗುತ್ತೆ, ಹೊಟ್ಟೆಯಲ್ಲಿ ಉರಿನೂ ಶುರು ಆಗುತ್ತೆ. ಅಂದ್ರೆ ಹೇಳೋ ತಾತ್ಪರ್ಯ, ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ. ಕುಲಹೀನರಾಗಿದ್ದಾಗ ನಾವು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಅನುಗ್ರಹ ನಮಗೆ ಖಂಡಿತ ಆಗತ್ತೆ. ಆದರೆ ಆದಂತ ಅನುಗ್ರಹವನ್ನು ಕೂಡ ನಾವು ಸಂಭಾಳಿಸ್ಕೊಂಡು ಇಡಬೇಕು. ಆ ಭಗವಂತನ ಅನುಗ್ರಹ ನಮ್ಗೆ ಇದೆ ಅನ್ನುವಂತ ಒಂದು ಪರಿಜ್ಞಾನ ನಮ್ಗೆ ಇರ್ಬೇಕು. ಪುರಂದರದಾಸರು ಹೇಳ್ತಾರೆ, ಸುಲಭದಿಂದಲೇ ಮೋಕ್ಷ ಸಿಗುವ ಮಂತ್ರ ಯಾವ್ದಪ್ಪ ಅಂತಂದ್ರೆ ರಾಮನ. ಸುಲಭದಿಂದಲೇ ಮೋಕ್ಷ. ಯಾಕೆ ಎಲ್ಲರಿಗೂ ಈಗ ಸುಲಭದಲ್ಲೇ ಬೇಕು, ಎಲ್ಲದಕ್ಕೂ ಶಾರ್ಟ್ ಕಟ್ ಬೇಕು. ಪೂಜೆ ಮಾಡ್ಲಿಕ್ಕೆ ಬಂದವರಿಗೂ ಬಟ್ರೆ ಬೇಗ ಮುಗಿಸಿ 12ವರೆಗೆ ಎಲೆ ಹಾಕ್ಬೇಕು, ಶಾರ್ಟ್ ಕಟ್. ಮದುವೆಯಲ್ಲೂ ಶಾರ್ಟ್ ಕಟ್ ಆಗುತ್ತೆ. ಅದಕ್ಕೀಗ ಮಹಾರಾಷ್ಟ್ರದಲ್ಲಿ ಹೊಸ ಪದ್ಧತಿ ಶುರುವಾಗಿದೆ. 2 ಸಲ ಮದುವೆ ಮಾಡ್ತಾರೆ. ಒಂದು ವೈದಿಕ ಪದ್ಧತಿ ಅಂತೇಳಿ ಬೆಳಿಗ್ಗೆ ಮುಹೂರ್ತ ಇಟ್ಟು ಬಿಡ್ತಾರೆ. ಅದೆಲ್ಲ ಆದ್ಮೇಲೆ ಜನರಿಗೆ ತೋರಿಸ್ಲಿಕ್ಕೆ ಅಂತೇಳಿ ಮತ್ತೆ ಒಂದು 12ವರೆಗೆ ಒಂದು ಮದುವೆ. ಅಂದ್ರೆ ಏನೇನು ಪದ್ಧತಿಗಳು ಬರ್ತಾವೋ. ಒಂದು ದಶಿ ಬಗ್ಗೆ ನಾನು ದಕ್ಷಿಣ ಕನ್ನಡ ನೋಡಿದಾಗ ಎಲ್ಲಾನು ಇನ್ನು ಹಾಗೆ ಇದ್ದಾಗೆ ಇದೆ, ಆ ಕಡೆ ಹಾಗೆ ಇನ್ನೂ ಆಗಿಲ್ಲ, ಹಾಗೆ ಇರ್ಲಿ ಅಂತ ನನ್ನ ಒಂದು ಮನೋಭಾವನೆ ಕೂಡ ಇರ್ಲಿ. ಹೇಳುವ ತಾತ್ಪರ್ಯ, ಸುಲಭದಿಂದಲೇ ಮೋಕ್ಷ. ಸುಲಭ ಎಲ್ಲರಿಗೂ ಬೇಕು. ಮೋಕ್ಷ ಪ್ರಾಪ್ತವಾಗಬೇಕಂದ್ರೆ ಆ ರಾಮನ ನಾಮಸ್ಮರಣೆ ನಾವು ಮಾಡಬೇಕು. ಆದ್ರೆ ಒಂದು ವಿಷಯವನ್ನ ನಾವು ನೆನ್ಪಿಟ್ಕೋಬೇಕು. ಏನಪ್ಪ, ಸುಲಭದಿಂದ ಯಾವುದೇ ಸಿಕ್ಕರೂ ಕೂಡ ತಕ್ಷಣ ಹೋಗುವಂತಹ ಒಂದು ಸಾಮರ್ಥ್ಯ ಒಂದು ಆಗುವಂತಹ ವಿಷಯ ಕೂಡ ಇರುತ್ತೆ. ಹಾಗಾಗಿ ಯಾವುದು ನಮ್ಗೆ ಸಿಗ್ತದೆಯೋ ಅದನ್ನ ಗಟ್ಟಿ ಹಿಡ್ಕೊಳ್ಳಿಕ್ಕೂ ನಮ್ಗೆ ಬರಬೇಕು. ಏನ್ ಸಿಗ್ತದೆಯೋ ಅದನ್ನ ಗಟ್ಟಿ ಹಿಡ್ಕೊಳ್ಳಿಕ್ಕೂ ಬರಬೇಕು. ಯಾಕಂದ್ರೆ ನಾವು ಈ ಒಂದು ಪ್ರಪಂಚದಲ್ಲಿ ಎಷ್ಟು ವಿಷಯಗಳು ಅಂದ್ರೆ ವಿಷಯಾಚ ಪಡಿಪಾಡು, ಗೋಡ ಪರಮಾರ್ಥ ಲಾಗೆ ಕಡು. ವಿಷಯಗಳು ಅಂದ್ರೆ ಆಕರ್ಷಣೆಗಳು. ಅವಾಗಂದ್ರೆ ನಾಮಸ್ಮರಣೆ ಕೂತಿರ್ತೇವೆ, ಅಲ್ಲಿಂದ ಏನೋ ಆಕರ್ಷಣೆ, ಇಲ್ಲಿಂದ ಆಕರ್ಷಣೆ, ನಾಮಸ್ಮರಣೆ ಆಗ್ತಾ ಇಲ್ಲ. ವಿಷಯಾಚ ಪಡಿಪಾಡು, ಗೋಡ ಪರಮಾರ್ಥ ಲಾಗೆ ಕಡು. ಅದಕ್ಕೆ ಆ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ನಮ್ಗೆ ಆನಂದ ಸಿಗ್ತದೆ ಗೊತ್ತಿದೆ, ಆದ್ರೂ ಕೂಡ ಅದು ಮಾಡ್ಲಿಕ್ಕೆ ಕಹಿ. ಪರಮಾರ್ಥ ಸಿಹಿ, ಮಾಡಲಿಕ್ಕೆ ಮಾತ್ರ ಕಹಿ. ನಿನ್ನೆ ನಮ್ಮನೇಲಿ ನೆಂಟರು ಬಂದಿದ್ರು, ಬೆಳಿಗ್ಗೆ ಬೇಗ ಹೇಳಲಿಕ್ಕಾಗಿಲ್ಲ, ಹಾಗಾಗಿ ಇವತ್ತು ಜಪ ಮಾಡಲಿಲ್ಲ. ನಿನ್ನೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತು, ಅದು ನೋಡ್ತಾ ಇದ್ದೆ, ಹಾಗಾಗಿ ಜಪ ಮಾಡಲಿಲ್ಲ. ಮ್ಯಾಚ್ ನೋಡ್ಬೇಡ ಅಂತ ನಾ ಹೇಳ್ತಾ ಇಲ್ಲ, ಯಾಕಂದ್ರೆ ಅಪರೂಪಕ್ಕೆ ನಾನು ಮ್ಯಾಚ್ ನೋಡ್ತೇನೆ. ಆಮೇಲೆ ಹೇಳ್ಬೋದು, ದಾಸರಿ ನೀವು ನೋಡ್ತೀರಾ, ನಮ್ ನೋಡ್ಬೇಡಿ ಅಂತ ಹೇಳ್ತೀರ. ಹಾಗೆಲ್ಲ ಮ್ಯಾಚ್ ನೋಡಿ ಪರವಾಗಿಲ್ಲ, ಆದ್ರೆ ಆ ಕಾರಣದಿಂದ ಬೆಳಿಗ್ಗೆ ಬೇಗ ಹೇಳದೆ ಜಪ ಮಾಡಲ್ಲ, ಅದು ಮಾಡಿ. ಸುಲಭದಿಂದಲೇ ಮೋಕ್ಷ, ಸೂರ್ಯಗೊಂಬುವ ಮಂತ್ರ, ಮೋಕ್ಷ ಸಿಗತ್ತೆ. ಆದ್ರೆ ಆ ನಾಮಸ್ಮರಣೆಯನ್ನ ನಾವು ತಪ್ಪದೆ, ಚಾರ್ಜು ತಪ್ಪದೆ ನಿರಂತರವಾಗಿ ಅದನ್ನು ನಾವು ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ನಮ್ಗೆ ಸಿಗತ್ತೆ. ಸಿಹಿ ಪರಮಾರ್ಥ, ಗೌಡ ಪರಮಾರ್ಥ ಲಾಗೆ ಕೊಡು. ನಾಮಸ್ಮರಣ ಸಿಹಿ ಎಲ್ಲ ಗೊತ್ತಿದೆ, ಆದ್ರೂ ಕೂಡ ಅದು ಮಾಡ್ಲಿಕ್ಕೆ ಕೈ. ಒಂದು ಊರಲ್ಲಿ ಒಬ್ರು ಡಾಕ್ಟರ್ ಅವ್ರು ಹೇಳಿದ್ರಂತೆ, ನನ್ನ ಹತ್ರ ಒಬ್ಬ ವ್ಯಕ್ತಿ ಒಂದು ಪ್ರಶ್ನೆ ಕೇಳ. ಏನು ಪ್ರಶ್ನೆ ಕೇಳದ? ಆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಾನೊಂದು ವಿಷಯ ಹೇಳ್ತೇನೆ ಅಂತಂದ್ರೆ, ಆ ವ್ಯಕ್ತಿ ನನಗೆ ಕೇಳುವಂತಹ ಪ್ರಶ್ನೆಯನ್ನ ಬೇರೆ ಕಡೆ ಕೇಳಲ್ಲ. ಏನಪ್ಪ, ಒಂದು ರಸ್ತೆ ಇರ್ತದೆ, ಆ ಕಡೆಯಿಂದ ಡೀಸೆಲ್ ದೊಡ್ಡ ದೊಡ್ಡ ಲಾರಿಗಳು ಓಡಾಡ್ತಿರ್ತವೆ, ಕಾರ್ಗಳು ಓಡಾಡ್ತಿರ್ತವೆ, ಹೊಗೆ ಬೀಳ್ತಾ ಇರುತ್ತೆ. ಹಿಂದೆಲ್ಲ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ, ಅಲ್ಲಿ ಮಣ್ಣು ತಂದು ಸುರಿತಾ ಇರ್ತಾರೆ, ಇಲ್ಲಿ ಸಿಮೆಂಟ್ ಕೆಲಸ ಆಗ್ತಾ ಇರ್ತದೆ. ಹಿಂದ್ಗಡೆಯಿಂದ ಒಂದು ನೀರು ಹರಿತಾ ಇರ್ತದೆ, ಕೊಳಚೆ ನೀರು. ಅಲ್ಲೇ ಒಬ್ಬನು ಪಾನಿಪುರಿಯವನು ನಿಂತು ಪಾನಿಪುರಿ ಮಾಡ್ತಾ ಇರ್ತಾನೆ. ಅಲ್ಲಿ ನಾವು 1 ಪ್ಲೇಟ್ ಅಲ್ಲ 2 ಪ್ಲೇಟ್ ಬೇಕು ಅಂತ ತಿಂತೇವೆ. ಅಲ್ಲಿ ನಾವು ಈ ಪ್ರಶ್ನೆ ಕೇಳುದಿಲ್ಲ. ಆದ್ರೆ ಡಾಕ್ಟರ್ ಹತ್ರ ಹೋಗಿ ಕೇಳ್ತೇವೆ, ಏನಪ್ಪ ಒಂದು ಗುಳಿಗೆ ಕೊಟ್ಬಿಟ್ಟು, ಡಾಕ್ಟ್ರೇ ಇದಕ್ಕೇನಾದ್ರು ಸೈಡ್ ಇಫೆಕ್ಟ್ ಇಲ್ಲಲ್ಲ? ಅಲ್ಲಿ ತಿನ್ನಬೇಕಾದ್ರೆ ಏನ್ ಇಫೆಕ್ಟ್ ಇಲ್ಲ, ಅಲ್ಲಿ ಇದೇ ಇಫೆಕ್ಟ್. ಡಾಕ್ಟರ್ ಬಂದ್ಕೊಳ್ಳೆ ಸೈಡ್ ಇಫೆಕ್ಟ್. ಯಾಕಂದ್ರೆ ಆ ಡಾಕ್ಟರ್ ಕೊಡುವಂತ ಗುಳಿಗೆ ಕಹಿ ಗುಳಿಗೆ, ಅದರಿಂದ ಆಗುವಂತಹ ಪರಿಣಾಮ ಸಿಹಿ,
ಆದ್ರೆ ಕೊಡುವ ಗುಳಿಗೆ ಕಹಿಯಾಗಿದ್ದಕ್ಕೆ ನಮ್ಗೆ ಅದು ಬೇಡ. ಆ ಪಾನಿಪುರಿ ವಿಷಯ ಅಂದ್ರೆ ವಿಷ ಅಂತ ಹೇಳ್ತಾರೆ. ವಿಷಯ ಅಂತಂದ್ರೆ ಆಕರ್ಷಣೆ. ಆ ಪಾನಿಪುರಿ ನಮ್ಗೆ ಆಕರ್ಷಣೆ, ಅದರಿಂದ ಬೇರೆ ಏನೇನೋ ಆಗಬಹುದು, ಆದ್ರೂ ನಮ್ಗೆ ಅದು ಆಕರ್ಷಣೆ. ಈ ಪರಮಾರ್ಥದಲ್ಲೂ ಅದೇ ಇರೋದು. ನಾಮಸ್ಮರಣೆ ಕೂತ್ಕೊಂಡು ಮಾಡೋದಂದ್ರೆ ನಮ್ಗೆ ಕಷ್ಟ, ಅದ್ರದ್ದು ಪರಿಣಾಮ ಸಿಹಿ ಅಂತ ಗೊತ್ತಿದ್ರು ಅದು ಮಾಡ್ಲಿಕ್ಕೆ ಕಷ್ಟ. ಹಾಗಾಗಿ ಸುಲಭದಿಂದಲೇ ಮೋಕ್ಷ, ಸೂರ್ಯಗೊಂಬು ಮಾತ್ರ ಸುಲಭದಿಂದ ನಮಗೆ ಮೋಕ್ಷ ಸಿಕ್ಕಿದ್ರು ಕೂಡ ಆ ನಾಮಸ್ಮರಣೆಯನ್ನ ನಾವು ಚಾಚು ತಪ್ಪದೆ ಮಾಡಿದ್ರೆ ಮಾತ್ರ ಆ ಭಗವಂತನ ಅನುಗ್ರಹ ನಮಗೆ ಸಿಗ್ತದೆ. ಹಾಗಾದ್ರೆ ಯಾರ ಹಾಗೆ ನಾವು ನಾಮಸ್ಮರಣೆ ಮಾಡಬೇಕು? ಪುರಂದರದಾಸರು ಹೇಳ್ತಾರೆ, ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ. ಯಾರ ಹಾಗೆ ನಾವು ಸ್ಮರಣೆ ಮಾಡಬೇಕು? ಮರುತಾತ್ಮಜ ಅಂದ್ರೆ ಹನುಮಂತನ ನಾಮಸ್ಮರಣೆ ಹೇಗಿತ್ತೋ ಆ ರೀತಿ ನಾವು ನಾಮಸ್ಮರಣೆ ಮಾಡಬೇಕು. ಹನುಮಂತ ಎದ್ದಾಗ ಕೂತಾಗ ಯಾವಾಗಲೂ ಆ ಭಗವಂತನ ನಾಮಸ್ಮರಣೆನ ಮಾಡ್ತಿದ್ದ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ತಲ್ಲೀನನಾಗಿ ಬಿಡುತ್ತಿದ್ದ ನಾಮಸ್ಮರಣೆಯಲ್ಲಿ. ಆ ರೀತಿ ನಾಮಸ್ಮರಣೆ ನಮ್ದಾಗ್ಬೇಕು. ಭಗವಾನ್ ಶ್ರೀರಾಮ ಲಂಕೆಯಿಂದ ಅಯೋಧ್ಯೆಗೆ ವಿಜಯಿಯಾಗಿ ಬಂದಾಗ ಎಲ್ಲರೂ ಬಂದು ರಾಮನ ಒಂದು ಆಸ್ಥಾನಕ್ಕೆ ಬಂದಿದ್ದಾರೆ. ತಮ್ಮ ತಮ್ಮ ಕಾರ್ಯ ಎಲ್ಲರೂ ಶುರು ಆಗಿದೆ. ಈ ಹನುಮಂತ ಮಾತ್ರ ರಾಮನ ಸೇವೆ ಮಾಡ್ತಾ ಇದ್ದ. ಬೆಳಿಗ್ಗೆ ಕೂಡಲೇ ಸ್ನಾನಕ್ಕೆ ನೀರು ತಯಾರು ಮಾಡೋದು, ಅವರಿಗೆ ಬಟ್ಟೆ ಬರೆ ತಯಾರು ಮಾಡೋದು, ಊಟದ ಸಮಯ ಕೂಡಲೇ ತಟ್ಟೆ ಹಾಕೋದು, ಎಲ್ಲಾನು ಹನುಮಂತ, ಎಲ್ಲ ಕಡೆ ಹನುಮಂತ ಇದ್ದಾರೆ. ಇದನ್ನ ನೋಡಿ ಭರತ ಶತ್ರುನಿಗೆಲ್ಲ ಸ್ವಲ್ಪ ಹೊಟ್ಟೆಗೀಚ. ಏನಪ್ಪ ಇವ ಹನುಮಂತ, ಹೋದ ಕಡೆ ಎಲ್ಲ ಇವನೇ ಇದ್ದಾನೆ, ನಮ್ಗೆಲ್ಲ ಏನು ಆಸ್ಪದ ಇಲ್ಲ, ನಾವು ಕೂಡ ರಾಮನ ಸೇವೆ ಮಾಡ್ಬೇಕು, ಏನು ಮಾಡ್ಬೇಕೀಗ? ಯಾರ ಹತ್ರ ಹೋಗೋಣ? ಸೀತಾ ಮಾತೆ ಹತ್ರ ಎಲ್ಲರೂ ಹೋಗ್ತಾರೆ. ಮಾತೆ ಏನಾಯ್ತಪ್ಪ? ಆ ಹನುಮಂತ ನಮ್ಗೆ ರಾಮನ ಸೇವೆ ಮಾಡ್ಲಿಕ್ಕೆ ಬಿಡ್ತಾ ಇದೆ. ಎದ್ದಾಗಿಂದ ಮಲಗೋದಂತೆ ಈ ಹನುಮಂತ. ನಾವು ಯಾವಾಗ ಭಗವಂತನ ಸೇವೆ ಮಾಡೋದು? ಆಯ್ತು, ನಮಗೆ ನಿಮ್ಮ ಕಷ್ಟ ಅರ್ಥ ಆಯ್ತಾ? ಉಪಾಯ ಹೇಳಿ. ಬರೀ ಕಷ್ಟ ಅರ್ಥ ಆಗಿ ಏನು ಉಪಯೋಗ? ಆಯ್ತು, ಒಂದು ಕೆಲಸ ಮಾಡಿ. ನಾಳೆ ಹನುಮಂತನಿಗೆ ಗೊತ್ತಾಗದ ಹಾಗೆ ಅವನು ಏನೇನು ಸೇವೆ ಮಾಡ್ತಾನೆ ಅದೆಲ್ಲ ಒಂದು ಚೀಟಿಯಲ್ಲಿ ಬರೀ. ಬೆಳಿಗ್ಗೆಯಿಂದ ಸಂಜೆ ತನಕ ಪೂರ್ತಿ ಚೀಟಿ ಬರೀ. ಆಯ್ತು, ಭರತ ಮತ್ತೆ ಶತ್ರುಘ್ನ ಇಬ್ರು ಬೇರೆ ಬೇರೆ ಚೀಟಿ ಮಾಡ್ತಾರೆ. ನನ್ನಿಂದ ಏನಾದ್ರು ಉಳಿದು ಬಿಟ್ರೆ, ನಿನ್ನಿಂದ ಉಳಿದು ಬಿಟ್ರೆ ಬೇಡ, ಎರಡೆರಡು ಮಾಡಿ. ಇಡೀ ದಿವಸದ್ದು ಏನೇನ್ ಮಾಡ್ತಾನೆ ಚೀಟಿ ಮಾಡಿದ್ರು. 2ನೇ ದಿವಸ ಮತ್ತೊಮ್ಮೆ ಅದನ್ನ ನೋಡ್ಕೊಂಡ್ರೆ ಎಲ್ಲ ಸರಿಯಾಗಿ ಬರ್ತಿದ್ದೀನಲ್ಲ ಅಂತ 3ನೇ ದಿವಸ ಸೀತಾ ಮಾತೆ ಹತ್ರ ತಂದ್ಕೊಂಡು ನೋಡಿ ಈ ಸೇವೆ ಮಾಡ್ತಾರೆ. ಬೆಳಗಿಂದ ಸಂಜೆವರೆಗೆ ಬಂದ ಎಲ್ಲ ಬಂತಿದ್ರು. ಯಾವಾಗ ಹನುಮಂತ ರಾಮನ ಹತ್ರ ಇರಲ್ಲ, ಇದೊಂದು ಅರ್ಧ ಗಂಟೆ ಮಾತ್ರ. ಬೆಳಿಗ್ಗೆ ಸ್ನಾನ ಸಂಧ್ಯಾವಂದನೆ ಅಂತ ಅವ್ನು ಹೋಗ್ತಾನೆ, ಹೋಗಿ ನಾಮಸ್ಮರಣೆ ಸ್ನಾನ ಎಲ್ಲ ಮಾಡಿ ಬರೋ ತನಕ ಈ 30 ನಿಮಿಷ ಮಾತ್ರ ಈ ಹನುಮಂತ ಇದೆ. ಹಾಗಾದ್ರೆ ಕೆಲಸ ಮಾಡಿ, ಏನು ಈ ಪ್ರತಿಯೊಂದು ಸೇವೆಯ ಎದುರುಗಡೆ ನಮ್ಮ 3 ಜನರದ ಹೆಸರು, ಭರತ ಶತ್ರುಘ್ನ ಸೀತೆ ಹೆಸರು. ಮತ್ತೆ ಈ ಹನುಮಂತ 30 ನಿಮಿಷ ಯಾವಾಗ ಹೋಗಿರ್ತಾನೋ ಆವಾಗ ಇದನ್ನ ನಾವು ರಾಮನ ಹತ್ರ ತಗೊಂಡೋಗ ಮುಂದೇನ್ ಮಾಡ್ಬೇಕು ನಾನು ನೋಡ್ತೇನೆ. ಆಯ್ತು, ಎಲ್ಲ ಹೆಸರು ಬರೆದ್ರು. ಹನುಮಂತ 2ನೇ ದಿವಸ ಸ್ನಾನಕ್ಕೆ ಅಂತ ಹೋದಾಗ ಎಲ್ಲರೂ ರಾಮನ ಹತ್ರ ಬಂದ್ರು. ಈ ಚೀಟಿ ತಗೊಳ್ಳಿ. ರಾಮ ನೋಡ್ತಾರೆ, ಏನಿದು? ನಿಮ್ಮ ಎಲ್ಲ ಸೇವೆಯ ಪಟ್ಟಿ, ಯಾರು ಮಾಡ್ಬೇಕು ಅನ್ನೋ ಪಟ್ಟಿ. ರಾಮ ಹೀಗೆ ನೋಡ್ದ, ಅವನಿಗೆ ಅರ್ಥ ಆಯ್ತು. ಯಾಕಂದ್ರೆ ಎಲ್ಲೂ ಹನುಮಂತನ ಹೆಸರು ಇರಲಿಲ್ಲ, ಮತ್ತೆ ಈ ರೀತಿ ಮಾಡಿದಾರೆ ಅಂದಾಗಲೇ ರಾಮನಿಗೆ ಗೊತ್ತಾಯ್ತು. ನಿಮ್ದು ಒಪ್ಪಿಗೆ ಇದೆಯಾ? ರಾಮಂದ ಒಪ್ಪಿಗೆ ಇದೆ. ಆಯ್ತು, ಅಷ್ಟೇ ಬೇಕಿತ್ತು. ಚೀಟಿ ತಗೊಂಡು ಹನುಮಂತ ಬಂದ್ಕೂಳೆ ಸ್ವಾಮಿಗಳ ತಿಂಡಿಯ ಸಮಯ ಆಗಿತ್ತು. ಬಂದು ತಿಂಡಿಗೆ ತಟ್ಟೆ ಇಡ್ಲಿಕ್ಕೆ ಬಂದ್ಕೊ, ನಿಲ್ಲು, ಇದು ನೋಡು ಚೀಟಿ. ತಟ್ಟೆ ಇಡೋ ಕೆಲಸ ಭರತಂದು. ಆಯ್ತು, ಬಡಿಸ್ಲಿಕ್ಕೆ ಬರ್ತಾನೆ, ನಿಲ್ಲು ಚೀಟಿ ನೋಡು. ಶತ್ರುನ ಬಡಿಸ್ತಾನೆ,
ಹೀಗೆ ಮಾಡ್ತಾ ಮಾಡ್ತಾ ಚೀಟಿ ನೋಡು ಅಂತ ಅವನಿಗೆ ಒಂದೂ ಕೆಲಸ ಇಲ್ಲ. ಸಂಜೆಗೆ ಮತ್ತೆ ಸಭೆಯಲ್ಲಿ ರಾಮ ಕೂತಿದ್ದಾನೆ. ಎಲ್ಲರೂ ಬಂದು ಹನುಮಂತ ಬಂದು, ಸ್ವಾಮಿ ನಂದು ಒಂದು ವಿನಂತಿ ಇದೆ. ಏನು? ನನಗೆ ನಿಮ್ಮ ಸೇವೆ ಮಾಡ್ಬೇಕಂತ ಇದೆ, ಆದ್ರೆ ಎಲ್ಲಾ ಸೇವೆಯನ್ನು ಬರೆದು ಬಿಟ್ಟಿದ್ದಾರೆ, ಯಾವುದೂ ಸೇವೆ ಬಾಕಿ ಉಳಿದಿಲ್ಲ. ಆದ್ರೂ ನಿಮ್ದೊಂದು ಸೇವೆ ಮಾಡ್ಬೇಕು ಅಂತ ಇದೆ. ರಾಮಂದ್ರು, ಮಾಡು, ಯಾವ್ದು ಸೇವೆ ಇದೆ ಅದರಲ್ಲಿ ಬಿಟ್ಟು ಹೋಗಿರೋಂಥ ಯಾವ್ದಾದ್ರು ಸೇವೆ ಇದೆ ಅದನ್ನು ಮಾಡು. ಭರತ ಶತ್ರುಘ್ನ ಅಂತಾರೆ, ಚಾನ್ಸೇ ಇಲ್ಲ. ಬೆಳಿಗ್ಗಿಂದ ಸಂಜೆ ತನಕ ಎರಡೆರಡು ಸಲ ನೋಡಿದ್ದೇವೆ ನಾವು, ಯಾವುದು ಸೇವೆ ಬಿಟ್ಟು ಹೋಗಿಲ್ಲ. ನಮ್ಗೆ ಯಾವುದು ಸೇವೆ ಸಿಗಲ್ಲ ಹನುಮಂತನಿಗೆ. ರಾಮ ಕೇಳ್ದ, ಹನುಮಂತ ಯಾವ್ದಾದ್ರು ಸೇವೆ ಬಿಟ್ಟು ಹೋಗಿದ್ಯಾ? ಪ್ರಭುಗಳೇ, ಒಂದು ಸೇವೆ ಬಿಟ್ಟು ಹೋಗಿದೆ. ಭರತ ಶತ್ರುಘ್ನಂದ್ರು, ಯಾವ್ದಪ್ಪ ಸೇವೆ? ನಾವೇ ನೋಡ್ಲಿಲ್ಲ. ಒಂದು ಸೇವೆ ಬಿಟ್ಟು ಹೋಗಿದೆ. ಏನು? ನಿಮಗೆ ಆಕಳಿಕೆ ಬಂದಾಗ, ಭಗವಂತನಿಗೆ ಆಕಳಿಕೆ ಬಂದಾಗ ಹೀಗೆ ಚುಟ್ಕಿ ಹೊಡಿತಾರ ಅಂತೇಳಿ, ಆಕಳಿಗೆ ಬಂದಾಗ ಚುಟ್ಕಿ ಹೊಡೆಯುವಂತಹ ಸೇವೆ ಬಂದಿಲ್ಲ, ಅದನ್ನ ನಾ ಮಾಡ್ತೇನೆ. ಭರತ ಶತ್ರುಘ್ನ ಯೋಚನೆ ಮಾಡಿದ್ರು, ಇವರಿಗೆ ಆಕಳಿಕೆ ಬರಬೇಕು, ಬಂದಾಗ ಇವನು ಚುಟ್ಕಿ ಹೊಡಿಬೇಕು, ಮಾಡ್ಕೊಳ್ಳಿ ಸೇವೆ. ನಮ್ಗೆ ಇಷ್ಟೆಲ್ಲ ಸೇವೆ ಇರ್ಬೇಕಾದ್ರೆ ಇದೇನು ಮಾಡ್ಕೊಳಪ್ಪ. ರಾಮಕ್ಕೆ ನಿಮ್ಗೆ ಗಡ್ಡಿಲ್ವಾ? ಅವನ ಸೇವೆ ಮಾಡಿದ್ರೆ ಆಗ್ತದೆ, ಆಯ್ತು ಮಾಡಪ್ಪ ಸೇವೆ. ಆಯ್ತು, ಭಗವಂತನಿಗೆ ಆಕಳಿಕೆ ಮಕ್ಕಳೇ ಬಂದು ಚುಟ್ಕಿ ಹೊಡೆಯೋ ಕೆಲಸ ಶುರು ಆಯ್ತು. ಎಲ್ಲ ದಿನದ ಕಾರ್ಯ ಮುಗಿದು ಭಗವಂತ ಒಳಗೆ ಹೊರಟಿದ್ದಾನೆ ಮಲ್ಕೊಳ್ಳಿಕ್ಕೆ. ಹನುಮಂತ ಹಿಂದಿಂದ ಹೋಗ್ತಾ ಇದ್ದಾನೆ. ದಾಸಿ ಹೇಳ್ತಾಳು, ನಿಲ್ಲಪ್ಪ, ಎಲ್ಲಿ ಹೋಗ್ತಿ? ಶಯನ ಕಕ್ಷೆಲ್ಲೂ ಹೋಗ್ತೀಯಾ? ಹೌದು, ಮತ್ತೆ ಆಕಳಿಕೆ ಬಂದ್ರೆ ನಾನು ಚುಟ್ಕಿ ಹೊಡಿಲಿಕ್ಕೆ ಬೇಕಲ್ಲ. ನಿಂತ್ಕೋ, ಇಲ್ಲಿ ಶಯನ ಕಕ್ಷೆಯಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳಿ ರಾಮನನ್ನ ಕಳಿಸಿದ್ರು. ಇವನು ಹನುಮಂತ ಹೋಗಿ ಒಂದು ಬದಿಯಲ್ಲಿ ಕೂತಿದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ. ಅಲ್ಲ, ಮಲಗು ಮುಂಚೆ ಏನಾದ್ರೂ ಆಕಳಿಕೆ ಬಂತು, ಅವಾಗ ನಾನು ಚುಟ್ಕಿ ಹೊಡಿಲಿಲ್ಲ ಅಂದ್ರೆ ಅದು ಪಾಪ ನನಗಾಗ್ತದೆ. ಯಾಕಂದ್ರೆ ಸೇವೆಯನ್ನ ಮಾಡುವಂತಹ ಜವಾಬ್ದಾರಿಯನ್ನ ನಾನ್ ತಗೊಂಡ ಮೇಲೆ ಆ ಸೇವೆಯನ್ನ ಸರಿಯಾಗಿ ಮಾಡ್ಬೇಕು. ಏನ್ ಮಾಡೋದು? ತುಂಬಾ ಯೋಚನೆ ಮಾಡಿದ. ಒಂದು ವಿಚಾರ ಹೊಡಿ, ಏನಪ್ಪ ನಂದು ಕೆಲಸ ಏನು? ಚುಟ್ಕಿ ಹೊಡಿಯೋದು. ಈಗ ಭಗವಂತನಿಗೆ ಆಕಳಿಕೆ ಬರ್ತದೋ ಏನೋ ಭಗವಂತನಿಗೆ ಗೊತ್ತು. ನನ್ನ ಕೆಲಸದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ಆಗಬಾರದು, ಆ ಪಾಪ ಪ್ರಜ್ಞೆ ನನ್ನಲ್ಲಿ ಇರಬಾರದು ಅಂತ ಆದ್ರೆ ನಾನು ಚುಟ್ಕಿ ಹೊಡೆಯೋ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಬದಿಗೆ ಹೋಗಿ ಕುತ್ಕೊಂಡ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಚುಟ್ಕಿ ಹೊಡಿತಾ ಕೂತಿದ್ದಾನೆ. ಇಲ್ಲಿ ಒಳಗೇನಾಯ್ತಪ್ಪ ಅಂದ್ರೆ, ಶಯನ ಕಕ್ಷೆಯಲ್ಲಿ ಬಂದಂತಹ ರಾಮ ಅಂತ ಮಾಡೋ ಬಾಯಿನೇ ಮುಚ್ತಾ ಇಲ್ಲ. ಸೀತಾರಾಮ ಏನಾಗಿದೆ ಹೇಳಲಿಕ್ಕೂ ಆಗ್ತಾ ಇಲ್ಲ, ಬರೀ ಆಕಳಿಕೆ ಆಕಳಿಕೆ ಆಕಳಿಕೆ. ಸೀತೆ ಹೆದ್ರು ಬಿಟ್ಲು, ಭರತ ಬಂದ, ಶತ್ರುಘ್ನ ಬಂದ, ರಾಜ ವೈದ್ಯರು ಬಂದ್ರು, ಯಾರ ಕೈಯಲ್ಲೇನೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಆಗ್ತದ ಕೇಳ. ಕೊನೆಗೆ ವಸಿಷ್ಠ ಋಷಿಯನ್ನ ಕರ್ಕೊಂಡು ಬಂದ್ರು. ಇದು ನಿಮ್ಗೆ ಮಾತ್ರ ಗೊತ್ತಾಗುವಂತಹ ವಿಷಯ ಅನ್ಸುತ್ತೆ, ನಮ್ಗೆ ಯಾರಿಗೂ ಇದನ್ನು ಹೊಳಿತಾ ಇಲ್ಲ. ಬಂದು ನೋಡಿದ್ರು, ಏನಾಯ್ತು? ಇವ್ರು ಬರೀ ಹಾಕ್ಲಿಕ್ಕೆ, ಅದು ನನಗೂ ಕಾಣ್ತಾ ಇದೆ. ಇವತ್ತು ಇಡೀ ದಿವಸದಲ್ಲಿ ಏನಾಯ್ತು ಹೇಳಿ. ಎಲ್ಲ ವೃತ್ತ ಅಂತ ಹೇಳಿದ್ರು. ಹೀಗೆ ನೋಡಿದ್ರು ಎಲ್ಲರನ್ನ. ಹನುಮಂತ ಎಲ್ಲಿ? ಹನುಮಂತ ಇಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡಿದ್ರು. ಓಡಿದ್ರು. ಅವನು ಒಂದ್ ಕಡೆ ಕೂತ್ಕೊಂಡು ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಧ್ಯಾನ ಆಗ್ತಾ ಇದೆ. ಓಡಿ ಹೋಗಿ ಬಾಬಾ ಮುನಿಗಳು ಕರೀತಾ ಇದ್ರೆ, ಬೇಗ ಒಳಗ ಒಳಗ. ಅವನು ಒಳಗ್ ಬರ್ಬೇಕಾದ್ರೆ ಕೂಡ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಮಾಡ್ತಾ ಬರ್ತಾ ಇದ್ದಾನೆ. ಬಂದು ಒಳಗೆ ನಿಂತು ಹೇಳ್ತಾ ಇದ್ದಾನೆ. ಮುನಿಗಳು ನಿಲ್ಸು, ಅದನ್ನ ನಿಲ್ಲಿಸ್ಬೇಕಾ? ನಿಲ್ಲಿಸ್ಲಿಕ್ಕಾಗಲ್ಲ, ಭಗವಂತನ ನಿಲ್ಲಿಸು ಮುಂಚೆ. ಅದನ್ನ ನಿಲ್ಸಿದ ಕೂಡಲೇ ಇಲ್ಲಿ ಹಾಕಬೇಕು. ಆವಾಗ ಎಲ್ಲರಿಗೂ ಗೊತ್ತಾಯ್ತು, ಬರೀ ಈ ಯಾದಿ ಮಾಡಿಕೊಂಡು ಅದನ್ನ ಸೇವೆ ಮಾಡಿದ್ರೆ ಅದು ಸೇವೆ ಅಲ್ಲ. ಆ ಭಗವಂತನಲ್ಲಿ ಏಕನಿಷ್ಠವಾಗಿ ನಾವು ಸೇವೆಯನ್ನ ಮಾಡಿದ್ರೆ ಆ ಸೇವೆ ಭಗವಂತನಿಗೆ ಹೇಗೆ ತಲುಪುತ್ತೆ ಅಂದ್ರೆ, ಅವನು ಅಲ್ಲಿ ಚುಟ್ಕಿ ಹೊಡೆದು ಇವರಿಗಿದೆ ಆಗಲಿಕ್ಕೆ ಬರುತ್ತೆ. ಅದು ಭಗವಂತನಲ್ಲಿ ಮತ್ತೆ ಭಕ್ತನಲ್ಲಿ ಇರುವಂತಹ ಪ್ರೇಮ. ಈ ರೀತಿ ನಮ್ಮ ನಾಮಸ್ಮರಣೆ ಆಗಬೇಕು. ಕೇಶವತಿ ಜಾಣೆ ನಾಮಯಾಚೆ ಪ್ರೇಮ,
ನಾಮಯಾಚೆ ರಹಣೆ ಕೇಶವಾಪಾಶಿ. ಜ್ಞಾನೇಶ್ವರ ಮಹಾರಾಜ್ ಹೇಳ್ತಾರೆ, ಕೇಶವಚಿ ಜಾಣೆ ನಾಮಯಾಚೆ ಪ್ರೇಮ, ನಾಮಯಾಚೆ ರಹಣೆ ಕೇಶವಾಪಾಶಿ. ಅಂದ್ರೆ ಆ ಕೇಶವನಿಗೆ, ಆ ಭಗವಂತನಿಗೆ ಮಾತ್ರ ಗೊತ್ತು ಈ ನಾಮದಲ್ಲಿ ಇರುವಂತಹ ಪ್ರೇಮ. ಈ ಅಭಂಗದಲ್ಲಿ ನಾಮ ಅಂತಂದ್ರೆ ನಾಮದೇವ ಮಹಾರಾಜನಿಗೆ ಹೇಳಿರೋದು. ಆದ್ರೆ ಅದರ ಗೂಢಾರ್ಥ ಏನಪ್ಪಾ ಅಂತಂದ್ರೆ, ಆ ನಾಮವನ್ನ ನಾವು ತಗೊಂಡ್ರೆ ಆ ನಾಮದ ಪ್ರೀತಿ, ಆ ನಾಮದ ಪ್ರೇಮ, ಆ ನಾಮದ ವಾತ್ಸಲ್ಯ ಆ ಕೇಶವನಿಗೆ, ಆ ಭಗವಂತನಿಗೆ ಮಾತ್ರ ಗೊತ್ತು. ಹಾಗಾಗಿ ಯಾರು ನಾಮ ತಗೋತಾರೋ ಅವ್ರು ಯಾವಾಗ್ಲೂ ಆ ಭಗವಂತನ ಹತ್ರ ಇರ್ತಾರೆ, ಯಾವಾಗ್ಲೂ ಆ ಭಗವಂತನ ಹತ್ರ ಇರ್ತಾರೆ. ಹಾಗಾದ್ರೆ ನಾಮವನ್ನ ಯಾರು ತಗೋಬಹುದು? ಕುಲಹೀನನಾದ್ರೂ ಅದೆಲ್ಲ ಹೇಳಿದ್ವಿ ನಾವು. ಆದ್ರೆ ಒಂದು ಸಾಮಾಜಿಕವಾಗಿ ನಾವು ನೋಡಿದಾಗ ಯಾರ್ಯಾರ ನಾಮವನ್ನ ತಗೋಬಹುದು? ಅದಕ್ಕೆ ಜ್ಞಾನದೇವ ಮಹಾರಾಜ್ ಹೇಳ್ತಾರೆ, ಗಾತೆ ಶ್ರೋತೆ ಅಣಿ ಪಹಾತೆ ಚತುರ ವಿನೋದೆ ದುಶ್ಚಿತೆ ಸೋಹಂ ಸೋಹಂ ಭಾವೆ ಮಹಾಜ್ಞಾತೆ. ಸೋಹಂ ಭಾವೆ ಸರ್ವಜ್ಞಾತೆ. ಯಾರ್ಯಾರು ತಗೋಬಹುದು? ಗಾತೆ. ಈಗ ಒಂದು ಹರಿಕಥೆಯನ್ನೇ ನಾವು ಉದಾಹರಣೆಯಾಗಿ ತಗೊಂಡ್ರೆ ಗಾತೆ. ಯಾರ್ಯಾರು ತಗೋಬಹುದು ನಾಮಸ್ಮರಣೆಯನ್ನ? ಗಾತೆ. ಇಲ್ಲಿ ಹಾಡೋರು ಯಾರು? ಒಂದು ನಾನು, ಒಂದು ಇವರು. ವಾರಕರಿ ಸಂಪ್ರದಾಯದಲ್ಲಿ ಹಿಂದೆ ಕೂಡ ಸುಮಾರು ಜನ ಹಾಡೋರು ಇರ್ತಾರೆ. ಅಂದ್ರೆ ಈ ಯಾರ್ಯಾರು ಹಾಡ್ಲಿಕ್ಕಿದ್ದಾರೆ ಅವರೆಲ್ಲರೂ ನಾಮಸ್ಮರಣೆಯನ್ನು ತಗೋಬಹುದು. ಇವರು ಕೂಡ ತಗೋಬಹುದು, ಯಾಕಂದ್ರೆ ಇವ್ರು ತಬಲಾ ರೂಪದಲ್ಲಿ ಹಾಡ್ತಾರೆ. ಇವ್ರು ತಬಲಾ ಇಲ್ಲಾಂದ್ರೆ ನಮ್ಗೆ ಹಾಡ್ಲಿಕ್ಕಾಗಲ್ಲ. ಗಾತೆ ಅಂದ್ರೆ ನಾವೆಲ್ಲರೂ ನಾಮಸ್ಮರಣೆ ತಗೋಬಹುದು. ಶ್ರೋತೆ, ಶ್ರೋತೆ ಅಂದ್ರೆ ಇಲ್ಲಿ ಕೇಳಲಿ ಕೂತರು ಅವರೆಲ್ಲರೂ ಶ್ರೋತರು. ಆದ್ರೆ ಶ್ರೇಷ್ಠ ಶ್ರೋತರು ಯಾರಪ್ಪ ಅಂತಂದ್ರೆ ಈ ಹರಿಕಥೆ ಮಾಡುವವರ ಜೊತೆಗೆ ನಡೆದು ಹೋಗುವವರು ನಿಜವಾದ ಶ್ರೋತರು. ಇಲ್ಲ ಅಂತಂದ್ರೆ ಇಲ್ಲಿ ಆಗ್ತಾ ಇದೆ, ಅಲ್ಲಿ ಬೇರೆನೋ ಕಥೆ ಆಗ್ತಾ ಇದೆ, ಆದ್ರೆ ಅವ್ರು ಶ್ರೋತರಲ್ಲ. ಯಾವುದೇ ಹರಿಕಥೆ ಪ್ರವಚನ ಆಗಬೇಕಾದ್ರೆ ಅಲ್ಲಿ ನಡೆಯುವಂತಹ ವಿಷಯಕ್ಕೆ ಅನುಗುಣವಾಗಿ ಅವರು ಕೂಡ ನಮ್ಮ ಜೊತೆಯಾಗಿ ನಡೆದು ಹೋದರೆ ಅವರು ನಿಜವಾದ ಶ್ರೋತರು. ಗಾತೆ ಶ್ರೋತೆ ಪಹಾತೆ. ಪಹಾತೆ ಅಂದ್ರೆ ಕೆಲವರು ಇರ್ತಾರೆ, ಅಂಶುಮಾನ್ ಅಭ್ಯಂಕರ್ ಅವರು ಏನೋ ಒಂದು ಹರಿಕಥೆ ಇಟ್ಟಿದಾರಂತೆ, ನೋಡೋಣ ಎಷ್ಟು ಜನ ಬಂದಿದ್ದಾರೆ ಅಂತ. ಹಾಗೆ ಹಿಂಗೆ ನೋಡ್ಲಿಕ್ಕೆ ಬರೋರು ಇರ್ತಾರೆ. ಇಲ್ಲಿ ನೋಡಿ, ಕೆಲವೊಂದ್ ಕಡೆ ಆಕ್ಸಿಡೆಂಟ್ ಎಲ್ಲ ಆದ್ರೆ ಇಲ್ಲೆಲ್ಲ ಬಿದ್ದಿದ್ರೆ ಹೀಗೆ ಮಾಡಿ ನೋಡಿ ಹೋಗ್ತಾರೆ ನೋಡಿ. ಅವ್ರು ಅಲ್ಲಿ ಏನು ಅವರು ಒಂದು ನಯಾ ಪೈಸಾ ಉಪಯೋಗ ಇರುವುದಿಲ್ಲ, ಆದ್ರೂ ಅಲ್ಲಿ ನಿಂತ್ಕೊಂಡು ಹೀಗೆ ಮಾಡಿ ನೋಡಿ ಹೋಗ್ತಾರೆ. ಪಹಾತೆ. ಗಾತೆ ಶ್ರೋತೆ ಪಹಾತೆ ಚತುರೇ. ಕೆಲವರು ಚತುರರು ಇರ್ತಾರೆ. ಚತುರರು ಅಂದ್ರೆ ಯಾವುದೇ ವಿಷಯವನ್ನ ಏನು ಹೇಳಿರ್ತಾರೋ ಅದಕ್ಕೆ ಸರಿಯಾಗಿ ಬೇಕಾಗಿರುವಂತಹ ಒಳ್ಳೆಯ ವಿಷಯವನ್ನ ತಗೊಂಡು ಅದನ್ನ ರೂಢಿ ಕೂಡ ಮಾಡಿಕೊಳ್ಳುವರು ಅಥವಾ ಅದನ್ನ ಆತ್ಮಸಾತ್ ಮಾಡಿಕೊಳ್ಳುವಂತಹ ಜನರು ಚತುರೇ. ಅವರು ಕೂಡ ನಾಮಸ್ಮರಣೆ ಮಾಡಬೇಕು. ವಿನೋದೆ. ಇನ್ನು ಕೆಲವರು ಹರಿಕಥೆ ಕೇಳಲಿಕ್ಕೆ ಬರ್ತಾರೆ, ಅವ್ರು ಅದರಲ್ಲಿ ಏನು ಜೋಕ್ಸ್ ಮಾಡ್ತಾರೆ ಅಷ್ಟು ಮಾತ್ರ ನೆನ್ಪಿಟ್ಕೊಳ್ತಾರೆ, ಅವ್ರಿಗೆ ಬೇರೆದೆಲ್ಲ ಬೇಕಿಲ್ಲ. ಈ ಹರಿಕಥೆ ದಾಸರು ಎಷ್ಟು ಒಳ್ಳೆ ಜೋಕ್ ಹೇಳ್ತಾರೆ ಅದನ್ನು ನೋಡ್ಲಿಕ್ಕೆ ಕೆಲವರು ಬರ್ತಾರೆ. ಹಾಗಾದ್ರೆ ಅವ್ರು ನಾಮಸ್ಮರಣೆ ಮಾಡಬಾರ್ದ? ಜ್ಞಾನದೇವರು ಮಹಾರಾಜ್ ಹೇಳ್ತಿದ್ದಾರೆ ಅವರು ಕೂಡ ಮಾಡಬೇಕು. ಗಾತೆ ಶ್ರೋತೆ ಪಹಾತೆ ಚತುರೇ ವಿನೋದೆ. ವಿನೋದ ಮಾಡೋದು ಅವರು ಕೂಡ. ಮತ್ಯಾರು ಮಾಡ್ಬೇಕು? ದುಶ್ಚಿತೆ. ದುಶ್ಚಿತೆ ಅಂದ್ರೆ ಹರಿಕಥೆ ಎಲ್ಲ ಮುಗಿದ ಮೇಲೆ ಚೆನ್ನಾಗಿ ಹೇಳಿದ್ರು, ಆದ್ರೆ ಅಂಥವ್ರು ಕೂಡ ನಾಮಸ್ಮರಣೆ ಮಾಡ. ಅಂದ್ರೆ ಇದು ಬರೀ ಹರಿಕಥೆ ಅಲ್ಲ, ಎಲ್ಲಾ ಕಡೆ ಇರೋದೇ ಅಲ್ಲ. ಆದರೆ ಅಂತ ಹೇಳೋರು ಇರ್ತಾರಲ್ಲ, ಅವರು ಕೂಡ ನಾಮಸ್ಮರಣೆ ಮಾಡಬೇಕು. ದುಶ್ಚಿತೆ ಸೋಹಂ ಭಾವೆ ಸರ್ವಜ್ಞಾತೆ. ನಾನೇ ಬ್ರಹ್ಮ, ನನಗೆಲ್ಲ ಗೊತ್ತು ಅಂತ ಹೇಳೋರು ಕೂಡ ನಾಮಸ್ಮರಣೆನ ಮಾಡಬೇಕು. ಯಾಕಂದ್ರೆ ಬರೀ ಜ್ಞಾನ ಇದ್ರೆ ನಮ್ಗೆ ಸಾಕಾಗಲ್ಲ. ಜ್ಞಾನದಿಂದ ನಾವೊಂದು ವಿಷಯವನ್ನ ಹೇಳಬಹುದು. ಭಗವಂತ ಹೀಗೆ, ಭಗವಂತನ ಈ ಗುಣಗಳು, ಭಗವಂತನ ಈ ರೀತಿ ಆರಾಧನೆ ಮಾಡಬಹುದು ಎನ್ನುವಂತಹ ವಿಷಯವನ್ನ ಜ್ಞಾನದಿಂದ ನಾವು ಹೇಳಬಹುದು. ಆದರೆ ಆ ಭಗವಂತನಲ್ಲಿ ನಾವು ಆ ಭಗವಂತನ ಅನುಗ್ರಹ ಬರಬೇಕಂದ್ರೆ ನಾವು ನಾಮ ತಗೋಬೇಕು. ಬರೀ ಜ್ಞಾನ ಇದ್ದು ಉಪಯೋಗ ಇಲ್ಲ. ಜ್ಞಾನ ಜೊತೆಗೆ ನಾವು ನಾಮ ತಗೊಂಡ್ರೆ ಮಾತ್ರ ಆ ಭಗವಂತನ ಅನುಗ್ರಹ ಸಿಗುತ್ತೆ. ಅದಕ್ಕೆ ಜ್ಞಾನದೇವ ಮಹಾರಾಜ ಹೇಳ್ತಾರೆ, ಸೋಹಂ ಭಾವಿ
ಪರಿಜ್ಞಾನ, ಸರ್ವಜ್ಞಾತೆ, ಅವರು ಕೂಡ ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು. ಆ ಭಗವಂತನ ನಾಮಸ್ಮರಣೆಯನ್ನ ಮಾಡಿದ್ರೆ ಹೇಗೆ ನಮಗೆ ಆ ಭಗವಂತನ ಕೃಪೆ ಪ್ರಾಪ್ತ ಆಗತ್ತೆ ಅಂತ ನಾವು ನಾಮದೇವ್ ಮಹಾರಾಜರ ಆಖ್ಯಾನದಲ್ಲಿ ನೋಡೋಣ. ಆದ್ರೆ ಒಂದು ವಿಷಯವನ್ನ ನಾವು ಯಾವಾಗಲೂ ನೆನಪಿಟ್ಕೋಬೇಕು, ಈ ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕಾದ್ರೆ ಅಹಂಕಾರ ಅನ್ನೋದಿರಬಾರ್ದು. ನನ್ನ ಹತ್ರ ಇಷ್ಟಿದೆ, ನನ್ನ ಹತ್ರ ಇಷ್ಟು ಸಂಪತ್ತಿದೆ, ಆ ಅಹಂಕಾರವಿಲ್ಲದ ನಾವು ನಾಮಸ್ಮರಣೆಯನ್ನ ಮಾಡಿದ್ರೆ ಮಾತ್ರ ಆ ಭಗವಂತನ ಕೃಪೆ ನಮ್ಗೆ ಸಿಗತ್ತೆ. ಯಾಕಂದ್ರೆ ಇಲ್ಲಿ ನಮ್ಮ ಹತ್ರ ಐಶ್ವರ್ಯ ಸಂಪತ್ತಿ ಏನೇ ಇದ್ರು ನಾವೇನು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಒಂದೂರಲ್ಲಿ ಗುರುನಾನಕರು ಬಂದಿದೆ, ಇದೊಂದು ಉಪಕಥೆಯನ್ನ ಹೇಳಿ ನಂತರ ನಾವು ಉತ್ತರರಂಗಕ್ಕೆ ಹೋಗೋಣ. ಒಂದೂರಲ್ಲಿ ಗುರುನಾನಕರು ಬಂದಿದ್ರು, ಸತ್ಸಂಗ ಎಲ್ಲ ಆಗ್ತಾ ಇತ್ತು. ಅಲ್ಲಿ ಆ ಊರಲ್ಲಿ ಒಬ್ಬ ಶ್ರೀಮಂತ ಇದ್ದ. ಆ ಶ್ರೀಮಂತನ ಮನೆ ಮೇಲೆ 9 ಧ್ವಜಗಳನ್ನ ಹಾಕಿದ್ರು. ಅಂದ್ರೆ ಆ ಊರಲ್ಲಿ ಹೇಗೆ ಪದ್ಧತಿ ಇತ್ತಂದ್ರೆ, ನಾನು 1 ಧ್ವಜ ಹಾಕಿದ್ದೇನೆ ಅಂದ್ರೆ ನನ್ನ ಹತ್ರ 1 ಕೋಟಿ ಸಂಪತ್ತಿದೆ ಅಂತ ಲೆಕ್ಕ. ಆ ಊರಿಂದ ಒಂದು ಪದ್ಧತಿ ಅದು. ಇವನು 9 ಧ್ವಜ ಹಾಕಿದ್ದ ಅಂದ್ರೆ ನನ್ನ ಹತ್ರ 9 ಕೋಟಿ ಸಂಪತ್ತಿದೆ ಅಂತ ಇಡೀ ಊರಿಗೆ ನಾನು ತಿಳಿಸ್ಬೇಕು. ಅಂದ್ರೆ 9 ಧ್ವಜ ಹಾಕಿದ್ರು. ಆ ಗುರುನಾನಕರು ಅಲ್ಲಿ ಬಂದಿದ್ರು, ಎಲ್ಲರೂ ಬಂದು ದರ್ಶನ ತಗೊಂಡು ಹೋಗ್ತಾ ಇದ್ರು. ಇವನು ಕೂಡ ಶ್ರೀಮಂತ ಅಲ್ಲಿ ಬಂದ. ಗುರುನಾನಕ ದರ್ಶನ ಮಾಡಿ ನಮಸ್ಕಾರ ಮಾಡಿ ಹೇಳ್ತಾನೆ, ಸಾಹೇಬ್ರೆ, ಸ್ವಾಮಿಗಳೇ, ನಿಮ್ದೇನಾದ್ರು ಸೇವೆ ಮಾಡ್ಬೇಕಂದ್ರೆ ಹೇಳಿ, ನಾನು ಮಾಡ್ತೇನೆ. ಏನಾದ್ರು ಅನ್ನದಾಸೋಹ ಕಾರ್ಯಕ್ರಮ ಮಾಡಬೇಕು, ಇಲ್ಲ ಇನ್ನೇನಾದ್ರು ದೊಡ್ಡ ಸತ್ಸಂಗ ಮಾಡಬೇಕು, ಜನರನ್ನು ಕಲಿಸ್ಬೇಕು, ಏನೇ ಸೇವೆ ಇದ್ರು ಹೇಳಿ, ನಾ ಮಾಡ್ತೇನೆ. 9 ಧ್ವಜ ಇತ್ತಲ್ಲ, ಹಾಗಾಗಿ ಅದು ಸ್ವಲ್ಪ ಅಲ್ಲಿ ಮೇಲೆ ಹೋಗಿ ತಲುಪಿದ್ದ. ಅವನು ಏನ್ ಬೇಕಾದ್ರೆ ಸೇವೆ ಮಾಡ್ತೇನೆ. ಗುರುನಾನಕರು ಅಡ್ಡಿಲ್ಲ, ನಿನ್ನ ಲಾಯಕ್ಕಿನ ಏನಾದ್ರು ಸೇವೆ ಇದ್ರೆ ನಿನ್ ತಿಳಿಸ್ತೇನೆ, ನಾಳೆ ಬಾ ಅಂತ ಹೇಳಿ ಆಯ್ತು ಅಂತ ಅವನು ಹೋದ. 2ನೇ ದಿವಸ ಬಂದ, ಒಂದು ಸೂಜಿ ಕೊಟ್ಟು ಈ ಸೂಜಿಯನ್ನ ಜೋಪಾನವಾಗಿ ಇಟ್ಕೋ, ಈ ಸೂಜಿಯನ್ನ ಮುಂದಿನ ಜನ್ಮದಲ್ಲಿ, ನಿನ್ನ ಮುಂದಿನ ಜನ್ಮದಲ್ಲಿ ನನಗೆ ಈ ಸೂಜಿಯನ್ನ ಕೊಡಬೇಕು ಅಂತ ಹೇಳಿ ಕೊಟ್ರು. ಇವನಿಗೆ ಏನು ಖುಷಿ ಆಯ್ತು ನೋಡಿ. ಅಂದ್ರೆ ಜನ ಯಾವ ರೀತಿ ಯೋಚನೆ ಮಾಡ್ತಾರೆ, ಅದು ಸೂಜಿ ನೋಡ್ಕೊಳ್ಳಿ ಖುಷಿಯಾಗಿ ಅವನಿಗೆ ಮೊದಲನೇದಾಗಿ ಅಂದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ನನಗೆ ಇನ್ನೂ ಹೆಚ್ಚಿನ ಸಂಪತ್ತು ಬರೋದಿದೆ. ಆ ಸಂಪತ್ತು ಬಂದಿದ್ದು ಗೋಣಿ ಚೀಲದಲ್ಲಿ ಇಟ್ಟಾಗ ಆ ಗೋಣಿ ಚೀಲವನ್ನ ಹೊಲಿಲಿಕ್ಕೆ ಬೇಕಾಗಿರುವಂತಹ ಒಂದು ಮಹತ್ವವಾದಂತಹ ಸೂಜಿಯನ್ನ ನನಗೆ ಆಶೀರ್ವಾದವಾಗಿ ಕೊಟ್ಟಿದ್ದಾರೆ. ಯೋಚನೆ ನೋಡಿ, ಅಂದ್ರೆ ಇಷ್ಟೆಲ್ಲ ನನಗೆ ಸಂಪತ್ತು ಬರೋದಿದೆ, ಇಲ್ಲ ಸುಮ್ಮನೆ ಯಾಕೆ ಸೂಜಿ ಕೊಡ್ತಿದ್ರು, ಬಂದು ಗುರುಗಳು ಕೊಟ್ಟ ಮೇಲೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತ ಹೇಳಿ ಈ ಅರ್ಥವನ್ನ ಅವನು ತಗೊಂಡು ಮನೆಗೆ ಹೋದ. ಆದ್ರೆ ಸೂಜಿಯನ್ನ ಚೆನ್ನಾಗಿ ಇಟ್ಕೋಬೇಕು, ಮುಂದಿನ ಜನ್ಮದಲ್ಲಿ ನಾನು ಕೊಡಬೇಕು ಗುರುಗಳಿಗೆ ಅಂತ ಹೇಳಿ ಒಂದು ಬಂಗಾರದ ಆಸನವನ್ನ ಮಾಡದ. ದೇವರ ಕೋಣೆಯಲ್ಲಿ ಆ ಸೂಜಿಯನ್ನ ಒಳ್ಳೆ ಸ್ಥಾಪನೆ ಮಾಡಿ ಇಟ್ಟು ಹೂವೆಲ್ಲ ಹಾಕಿ ಎಲ್ಲರಿಗೆ ಹೇಳ್ದ, ಮನೆಯವರಿಗೆ ನೋಡಿ ಸೂಜಿ ಕೊಟ್ಟಿದ್ದಾರೆ, ನಂಗೆ ಇನ್ನೂ ಬಂಗಾರ ಸಂಪತ್ತೆಲ್ಲ ಬರೋದಿದೆ, ಒಂದ್ ಸ್ವಲ್ಪ ಗೋಣಿ ಚೀಲ ಎಲ್ಲ ತಯಾರು ಮಾಡಿಡ್ಬೇಕು ಅಂತೆಲ್ಲ ಹೇಳಿ ರಾತ್ರಿ ಮಲ್ಕೊಂಡೆ. ಮಲಗಿಕೊಳ್ಳೆ ಸ್ವಲ್ಪ ಹೊತ್ತಾದ್ಮೇಲೆ ಯೋಚನೆ ಬಂತು, ಅಲ್ಲ ಗುರುನಾನಕರು ಹೇಳಿದರೆ ಈ ಸೂಜಿಯನ್ನ ಮುಂದಿನ ಜನ್ಮದಲ್ಲಿ ಕೊಡು ಅಂತ. ನಾನು ದೇವ್ರ ಕೋಣೆಯೆಲ್ಲ ಸ್ಥಾಪನೆ ಮಾಡಿ ಎಲ್ಲ ಭದ್ರವಾಗಿ ಇಟ್ಟಿದ್ದಾನೆ, ಅದಲ್ಲೇ ಇರುತ್ತೆ. ಆದ್ರೆ ಮುಂದಿನ ಜನ್ಮದಲ್ಲಿ ಇವರು ಗುರುನಾನಕರಂತ ನಾನು ಎಲ್ಲಿ ಹುಡುಕೋದು ಅವರಿಗೆ, ಮತ್ತೆ ನಾನು ಎಲ್ಲಿರ್ತೇನೆ, ಈ ಮನೆಗಾದ್ರೆ ಹೇಗೆ ಬರೋದು ಅನ್ನಂತ ವಿಚಾರ ಸರಣಿ ಅವನಿಗೆ ಶುರು ಆಯ್ತು. ವಿಚಾರ ಮಾಡ್ತಾ 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 ಕೊನೆಗೆ ಅನಿಸ್ತು, ಈ ಸೂಜಿ ಕೊಟ್ಟಿದ್ರ ಗೂಢಾರ್ಥ ಬೇರೆನೇ ಇದೆ ಅಂತ ಹೇಳಿ ತಕ್ಷಣ ಓಡಿ ಗುರುನಾನಕರ ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ, ಸ್ವಾಮಿ ತಪ್ಪಾಯ್ತು, ಈ ಸಂಪತ್ತಿನ ಅಹಂಕಾರ ನನಗಿರಬಾರದು. ನೀವು ಕೊಟ್ಟಂತಹ ಒಂದು ಸೂಜಿಯನ್ನ ಮುಂದಿನ ಜನ್ಮದಲ್ಲಿ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯವಾಗದೆ ಇದ್ದಾಗ ಇಷ್ಟೆಲ್ಲ ಸಂಪತ್ತನ್ನ ನಾನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ತಕ್ಷಣ ತಪ್ಪಿನ ಅರಿವಾಯ್ತು. ಮುಂದೆ ಒಳ್ಳೆಯದಾಗಿ ಅಹಂಭಾವವನ್ನ ಬಿಟ್ಟು ದೇವರ ನಾಮಸ್ಮರಣೆ, ದೇವರಿಗೋಸ್ಕರ ದಾನವನ್ನ, ಆ ಸಂಪತ್ತನ್ನ ದಾನ ಮಾಡಿ ಮುಂದೆ ಆತ ಜೀವನ ಮಾಡಿದ. ಅದೇ ಹೇಳೋ ತಾತ್ಪರ್ಯ ಏನಂತಂದ್ರೆ, ನಾಮಸ್ಮರಣೆ ಮಾಡಬೇಕಾದ್ರೆ ಅಹಂಕಾರವಿಲ್ಲದೆ ನಾವು ನಾಮಸ್ಮರಣೆ ಮಾಡಿದ್ರೆ ಮಾತ್ರ ಆ ಭಗವಂತನ ಅನುಗ್ರಹ ಸಿಗಬಹುದು. ಮುಕ್ತಿ ಮಾರ್ಗಕ್ಕೆ ಇದುವೇ ಮೂಲ ಮಂತ್ರ. ನಮ್ಗೆ ಮುಕ್ತಿ ಬೇಕು, ನಮ್ಗೆ ಆ ಭಗವಂತನಲ್ಲಿ ನಮ್ಮ ಅನುಸಂಧಾನ ಆಗ್ಬೇಕು ಅಂತಾದ್ರೆ ಆ ನಾಮಸ್ಮರಣೆಯನ್ನ ನಾವು ತಪ್ಪದೆ ಮಾಡಬೇಕು. ಅದಕ್ಕೆ ಪುರಂದರದಾಸರು ತಮ್ಮ ಮೂಲ ಮಗದಲ್ಲಿ ಹೇಳ್ತಾ ಇದ್ದಾರೆ,
ನಾಮ ಮಂತ್ರವ ಜಪಿಸೋ ಹೇ ಮನುಜ, ನಾಮ ಮಂತ್ರವ ಜಪಿಸೋ, ಜಪಿಸೋ ಹೇ ಮನುಜ, ಆ ಮಂತ್ರ ಜಪಿಸಿ ಕೆಡಲು ಬೇಡ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ. ಸೋಮ
ಪರಶುರಾಮರ ಬಗ್ಗೆ ಇದ್ದಂಥ ಹಾಡನ್ನು ಅವರು ಸ್ವಂತ ಬರೆದು ಅದಕ್ಕೆ ಸಂಗೀತವನ್ನು ಕೊಟ್ಟಂತ ಹಾಡಿದು ತುಂಬಾ ಚೆನ್ನಾಗಿ. ಈಗ ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ನಾನು ಹೇಳ್ತೇನೆ, ಆಮೇಲೆ ನೀವು ಅದನ್ನ ಪುನಃ ಹೇಳಬೇಕು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್ ಜಯ जय राम, सीताकांत स्मरण जय जय राम, अवधूत चिंतन श्री गुरुदेव दत्त, वेद व्यास भगवान महाराज की जय। तो धन्य दाम शेटी, तो धन्य दाम शेटी, धन्या भार्या तदीय गुणाये, तत्सुतनामा शिंपी, तत्सुतनामा शिंपी, प्रियजा सामान्य विठ्ठला नाही, राम राम ದಾಮಶೇಟಿ ಅಂತ ಒಬ್ಬ ವ್ಯಕ್ತಿ, ಅವನ ಹೆಂಡತಿ ಹೆಸರು ಗೋಣಾಯಿ. ದಾಮಶೇಟಿ ಮತ್ತೆ ಗೋಣಾಯಿ ಈ ಒಂದು ದಂಪತಿಗೆ ಹುಟ್ಟಿದಂತಹ ನಾಮ್ಯ, ನಾಮದೇವ ಅಂತ ಅವನ ಹೆಸರು. ಆದ್ರೆ ಜನರು ನಾಮ್ಯ ನಾಮ್ಯ ಅಂತ ಕರೀತೀವಿ. ಕೆಲವರಿಗೆ ಹಾಗೆ ರೂಢಿ ಇರ್ತದೆ, ಹೆಸರನ್ನ ಬೇರೆ ರೀತಿ ಮಾಡಿ ಕರೆಯುವುದು. ನಮ್ಮೂರಲ್ಲಿ ಪ್ರೇಮಾನಂದ ಅಂತ ಒಬ್ಬನ ಹೆಸರು, ಎಷ್ಟು ಚೆನ್ನಾಗಿ ಹೆಸರು ಪ್ರೇಮಾನಂದ. ಅವನಿಗೆಲ್ಲರೂ ಪೆಂದ್ಯ ಪೆಂದ್ಯ ಅಂತ ಕರೆಯುವುದು. ಯಾಕೆ ಅಂತ ನಾವು ಇನ್ನೂರಿಗೆ ಗೊತ್ತಾಗಿಲ್ಲ, ಕರೀತಾರೆ. ಅದು ಇವನ ಹೆಸರಲ್ಲಿ ಸ್ವಲ್ಪ ಆದ್ರೂ ಸಾಮ್ಯತೆ ಇತ್ತು. ನಾಮ್ಯ ನಾಮ್ಯ ಅಂತ ಕರೀತಿದ್ರು ನಾಮದೇವರನ್ನ, ನಾಮ್ಯ ನಾಮ್ಯ ಅಂತ. ಶಿಂಪಿ ಸಮಾಜದ ಈ ವ್ಯಕ್ತಿ, ಶಿಂಪಿ ಅಂದ್ರೆ ಹೊಲಿಗೆ ಕೆಲಸ ಮಾಡೋರು ಅಂತ ಕನ್ನಡದಲ್ಲಿ. ಈ ಶಿಂಪಿ ಸಮಾಜಕ್ಕೆ ಸೇರಿದಂತಹ ಇವನು ನಾಮದೇವ ಮಹಾರಾಜರ ತಂದೆ ದಾಮಶೇಟಿ, ತಾಯಿ ಗೋಣಾಯಿ. ಎಲ್ಲಿ ಇದ್ರು ಅವರು? मोगलायत परभणी, नावे प्रांत ख्यात सदनी, तेथे नरसी ब्राह्मणी, ग्रामी नामा ವಸತಸೆ. ಪರಭಣಿ ಅಂತ ಒಂದು ಊರಿದೆ ಮರಾಠವಾಡ ಆ ಭಾಗದಲ್ಲಿ, ಮಹಾರಾಷ್ಟ್ರದ ಪರಭಣಿ ಅಂತ ಒಂದು ಊರಲ್ಲಿ ನರಸಿ ಬ್ರಾಹ್ಮಣಿ ಅಂತ ಊರಿನ ಹೆಸರು. ಪರಭಣಿ ಪ್ರಾಂತ ಜಿಲ್ಲೆ, ಅದರಲ್ಲಿ ನರಸಿ ಬ್ರಾಹ್ಮಣಿ ಅಂತ ಊರಿನ ಹೆಸರು. ಆ ಊರಲ್ಲಿ ಈ ದಾಮಶೇಟಿ ಮತ್ತೆ ಗೋಣಾಯಿ ಇವರಿಗೆ ಹುಟ್ಟಿದಂತಹ ಈ ನಾಮದೇವ ಮಗ ನಾಮದೇವ ಮಹಾರಾಜ್. ಸಣ್ಣ ನಟ್ಟಾಗಿಂದ ಅವನಿಗೆ ಆ ಭಗವಂತನಲ್ಲಿ ಏನೋ ಅವಿರತ ಭಕ್ತಿ ಪ್ರೀತಿ. ಊರಲ್ಲೂ ಕೂಡ ಸುಮಾರು ಜನ ಈ ವಾರಕರಿಯಾಗಿ ಪಂಢರಪುರಕ್ಕೆ ಹೋಗ್ತಾ ಇರುವಂತಹ ವಿಷಯ ನಾವು ನೋಡಿ ಅರಿತಿದಂತಹ ವಿಷಯ. ಭಗವಂತನ ನಾಮಸ್ಮರಣೆನ ಕೂಡ ಇವರು ಮಾಡ್ತಾ ಇದ್ದಾರೆ. ಅವನು ಸಣ್ಣವನಿರುವಾಗಲೇ ಅವನ ಜೀವನದಲ್ಲಿ ಒಂದು ತುಂಬಾ ಮಹತ್ವವಾದಂತಹ ಒಂದು ಘಟನೆ ನಡೆಯಿತು. ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಇದು. ಸಾಧಾರಣ ಒಂದು 6-7 ವರ್ಷದವನಿರ್ಬೇಕು ನಾಮದೇವ ಮಹಾರಾಜ, ಅಂದ್ರೆ ನಾಮ್ಯ ಅಂತ ನಾವು ಕರೆಯೋಣ. ಆವಾಗ ಅವನ ತಂದೆ ಯಾವುದೋ ಕೆಲಸದ ನಿಮಿತ್ತ ಬೇರೆಯವರಿಗೆ ಹೋಗ್ಬೇಕಾದ್ರೆ ಅವರು ನಾಮ್ಯ ನಾಳೆ ನೋಡಪ್ಪ, ಬೆಳಿಗ್ಗೆ ನೀನು ದೇವರಿಗೆ ನೈವೇದ್ಯವನ್ನ ಮಾಡಬೇಕು. ಆಯ್ತು, ನೈವೇದ್ಯ ಮಾಡ್ತೇನೆ ಅಂತ ಹೇಳಿದ. ಅವರು ಬೇರೆ ಊರಿಗೆ ಹೋದ್ರು. ಬೆಳಿಗ್ಗೆ ಅಮ್ಮ ಹಾಲನ್ನ ನೈವೇದ್ಯ ಮಾಡೋದು ಅವಳ ಒಂದು ಪದ್ಧತಿ. ಆ ಒಂದಿಷ್ಟು ಹಾಲನ್ನ ನಾಮೇಲೆ ಕೊಟ್ಟು, ಹೋಗಪ್ಪ ನೈವೇದ್ಯ ಮಾಡಿ ಬಾ ಕಳಿಸು. ನಾಮದೇವ ಮಹಾರಾಜ್ ಹೋಗಿದ್ದಾರೆ. ಆ ಭಗವಂತನ ಎದುರುಗಡೆ ಹಾಲನ್ನ ಇಟ್ಟು
ಆ ನೈವೇದ್ಯಕ್ಕೆ ಏನು ಮಂತ್ರ ಇದೆ ಅಪ್ಪ ಅವ್ರಿಗೆ ಹೇಳ್ಕೊಟ್ಟಿದ್ರು, ಅಷ್ಟು ಮಂತ್ರನ ಮಾಡಿ ಕಾಯ್ತಾ ಕೂತಿದ್ದಾರೆ. ದೇವ್ರೀಗ ಹಾಲು ಕುಡಿತಾರೆ, ಈಗ ಹಾಲು ಕುಡಿತಾರೆ, ದೇವ್ರ ಹಾಲು ಕುಡಿತಾನೆ ಇಲ್ಲ. ಅವನಿಗೆ ಏನು ನೈವೇದ್ಯ ಅಂದ್ರೆ ದೇವ್ರಿಗೆ ಕೊಡೋದು, ದೇವ್ರು ಕುಡಿಬೇಕು. ನಾವು ಹಾಗಲ್ಲ, ನಾವು ನೈವೇದ್ಯ ಮಾಡಿ ಬರೋದು. ಮರಾಠಿಯಲ್ಲಂತೂ ನೈವೇದ್ಯ ದಾಖವು ಅಂತ ಹೇಳ್ತಾರೆ, ಅದಕ್ಕೆ ಸರಿಯಾದ ಅರ್ಥ ತೋರಿಸು ಅಂತ. ನಾನು ನಿನ್ನೆ ಕೇಳಿದೆ ಹಿಂಗೇನ್ ಹೇಳ್ತಾರಪ್ಪ ಅಂತ. ಇಲ್ಲಿ ಮಾಡು ಅಂತ ಹೇಳ್ತಾರಂತೆ, ಹಾಗಾಗಿ ನೈವೇದ್ಯ ಮಾಡುವಂತಾದ್ರೂ ಇದೆ. ಮರಾಠಿಯಲ್ಲಿ ನೈವೇದ್ಯ ತೋರಿಸು ಅಂದ್ರೆ ತಿನ್ಬೇಡ, ತೋರಿಸ್ತಾ ಇದ್ದೇನೆ ಅಂತಾನೆ ಮಾತಲ್ಲೇ ಅದು ಅರ್ಥ ಅಲ್ಲ. ಮೊನ್ನೆ ಒಂದ್ ಕಡೆ ಕೇಳಿದ್ದೆ, ದೇವ್ರು ನೈವೇದ್ಯ ತಿನ್ನುವುದಿಲ್ಲ ಅಂತ ಹೇಳಿ ನಾವು ಇಷ್ಟಾದ್ರೂ ದೇವ್ರಿಗೆ ಮಾಡ್ತಾ ಇದ್ದೇವೆ. ನಾಳೆ ದೇವ್ರು ತಿನ್ಲಿಕ್ಕೆ ಶುರು ಮಾಡಿಬಿಟ್ರೆ ಆಮೇಲೆ ಬರೀ ಸಕ್ಕರೆ ಕೂಡ ಚೂರೆ ಚೂರು ಹಾಕಿ ಇಡೋದು, ಆಮೇಲೆಲ್ಲ ಒಳ್ಳೆ ಮೃಷ್ಟಾನ್ನೆಲ್ಲ ಮಾಡ್ಲಿಕ್ಕೆ ಇರೋದು. ಆದ್ರೆ ನಾಮದೇವ್ ಮಹಾರಾಜರಿಗೆ ಮಾತ್ರ ಆ ಭಗವಂತ ಹಾಲು ಕುಡಿತಾರೆ. ಯಾಕಂದ್ರೆ ದಿನಾಲೂ ನಮ್ಮ ತಂದೆ ನೈವೇದ್ಯ ಮಾಡಿ ಬರ್ತಾರೆ ಅಂತ ಹೇಳಿ ಅಲ್ಲಿ ಕಾಯ್ತಾ ಕೂತಿದ್ದಾನೆ. 1 ಗಂಟೆ ಆಯ್ತು, 2 ಗಂಟೆ ಆಯ್ತು, ಕುಡಿತಾನೆ ಇಲ್ಲ. ಆ ಸಣ್ಣ ಹುಡುಗ ಭಗವಂತನಿಗೆ ಹೇಳ್ತಾ ಇದ್ದಾರೆ, ಭಗವಂತ ಏನ್ ತಪ್ಪಾಯ್ತು ನನ್ನಿಂದ? ದಿನಾಲು ನಮ್ಮ ತಂದೆಯವರು ಬಂದು ಮಾಡ್ತಾರೆ ಅಂತ ಹೇಳಿ ನಾನ್ ತಂದಿದ್ದಕ್ಕೆ ನೀನು ಕುಡಿತಾ ಇಲ್ವಾ ಹಾಲನ್ನ? ಕುಡಿ ಭಗವಂತ. ನಮ್ಮಪ್ಪ ಊರಲ್ಲಿ ಇಲ್ಲ, ಅವರೇ ಬರ್ತಿದ್ರು, ಅವ್ರು ಊರಲ್ಲಿ ಇಲ್ಲ ಅಂತ ಬಂದಿಲ್ಲ, ಬೇಜಾರು ಮಾಡ್ಕೋಬೇಡ, ಕುಡಿ ಭಗವಂತ. ಕುಡಿಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಹುಡುಗ ಅಂತ, ಸಣ್ಣ ಹುಡುಗ ಅವನು, ಕುಡಿಯಲ್ಲ ನೀ ಕುಡಿಯಲ್ಲ ಅಂದ್ರೆ ನಾನು ಇಲ್ಲೇ ಕೂತಿದ್ದೆ, ನಾ ಹೋಗಲ್ಲ ಮನೆಗೆ. ನಾನು ಹೋದ್ರೆ ಅಮ್ಮ ಬೈತಾರೆ, ಮತ್ತೆ ನೈವೇದ್ಯ ಮಾಡಿದ್ರೆ ದೇವ್ರಿಗೆ ಕೊಟ್ಟು ಬರ್ಬೇಕು ತಾನೆ, ನಾನು ಹೋಗಲ್ಲ, ಕೂರ್ತೇನೆ. 2 ಗಂಟೆ ಆಯ್ತು, 3 ಗಂಟೆ ಆಯ್ತು, ಇವನಿಗೆ ಎದ್ದು ಹೋಗ್ಲಿಕ್ಕೆ ತಯಾರಿಲ್ಲ. ಆ ಭಗವಂತನಿಗೆ ಅವನಿಗೆ ಕೊನೆಗೆ ಕೃಪೆ ಬಂತು. ಆ ಒಂದು ಮುಗ್ಧ ಮನಸ್ಸಿನಿಂದ ಅವನು ಕೇಳ್ತಾ ಇದ್ದಾನೆ ಅಂತ ಹೇಳಿ ಆ ಭಗವಂತ ಹಾಲನ್ನ ಕುಡ್ದ. ನಾವು 3 ಗಂಟೆ ಕೂತ್ರೆ ಕುಡಿಯಲ್ಲ, ಆಯ್ತಾ? ಇಲ್ಲ, ನಾಳೆ 3 ಗಂಟೆ ದೇವ್ರ ಎದುರುಗಡೆ ಕೂತ್ಕೊಂಡು ಹಾಲು ಕುಡಿಲ್ಲ ನನಗೆ ಕೇಳಬೇಡಿ. ಅವನು 3 ಗಂಟೆ ಕೂತು ಯಾಕೆ ಕುಡ್ದಿಲ್ಲ ಅಂದ್ರೆ ಅವನು ಸಣ್ಣವನಿರ್ತಾಗಿಂದ ಭಗವಂತನಲ್ಲಿ ಪ್ರೀತಿ, ಪ್ರೇಮ, ನಾಮಸ್ಮರಣೆ ಇತ್ತು ಅಂತ ಹೇಳಿ ಆ 3 ಗಂಟೆಯಲ್ಲೇ ಆಯ್ತು. ಸುಮಾರು ಜನ ಹೇಳ್ತಾರೆ, ಈ ತಬ್ಲಾ ಎಲ್ಲ ನೀವು ಜುಗಲ್ಬಂದಿ ಎಲ್ಲ ಮಾಡ್ತೀರಿ, 1 ಗಂಟೆ ಕಾರ್ಯಕ್ರಮ ಕೊಡಿ, ಚೆನ್ನಾಗಿದೆ ಆದ್ರೆ 1 ಗಂಟೆ ಕಾರ್ಯಕ್ರಮ ಕೊಡೋ ಮುಂಚೆ ಎಷ್ಟೋ ವರ್ಷಗಳ ನಿಮ್ಮ ಒಂದು ಪರಿಶ್ರಮ ಅದ್ರ ಹಿಂದೆ ಇರುತ್ತೆ. ನಮ್ಮ ಕಾರವಾರದಲ್ಲೇ ನಡೆದಂತ ಒಂದು ಘಟನೆ. ಅಲ್ಲಿ ಒಂದು ದೊಡ್ಡ ಒಂದು ಬೋಟ್ ಶಿಪ್ ಬಂದು ನಿಂತಿತ್ತು, ಏನೋ ಕೆಟ್ಟ ಹೋಗಿತ್ತು. ಜರ್ಮನ್ ಮೇಡ್, ತುಂಬಾ ಹಳೆ ಮಾತು, ಒಂದು 20, 30, 50 ವರ್ಷದ ಹಿಂದಿನ ಮಾತಿರಬೇಕು. ಎಲ್ಲರೂ ಮುಂಬೈದಿಂದ, ದಿಲ್ಲಿಯಿಂದ ಎಲ್ಲರೂ ಬಂದು ಯಾರಿಗೊಂದು ಸರಿ ಮಾಡ್ಲಿಕ್ಕಾಗಿ ಕೊನೆಗೆ ಯಾರೋ ಅಂದ್ರು, ನಮ್ಮೂರಲ್ಲಿ ಒಬ್ರು ಇದ್ದಾರೆ ಜೋಶಿ ಅಂತೇಳಿ, ಅವರನ್ನ ಕರೀರಿ, ಅವ್ರು ಸ್ವಲ್ಪ ಒಳ್ಳೆಯವ್ರು, ಕಲ್ತಿದ್ದೇನಿಲ್ಲ, ಬರೀ 2ನೇ ಕ್ಲಾಸ್ 3ನೇ ಕ್ಲಾಸ್ ಕಲ್ತಿದ್ರು, ಆದ್ರೆ ಇದರಲ್ಲಿ ಅವರು ಪರಿಣಿತರು, ಅವ್ರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಯಾರು ಹೇಳಿದ್ರು. ಅಲ್ಲಿ ಹೋದ್ರು, ಎಲ್ಲ ರಿಪೇರಿ ಎಲ್ಲ ಮಾಡಿದ್ರು. ಒಳಗೆ ಹೋದ್ರಂತೆ, ಎಲ್ಲ ಯಂತ್ರವನ್ನ ನೋಡಿ ಒಂದು ವೀಲ್ ಏನೋ ಈ ರೀತಿ ಇತ್ತು, ಅದನ್ನು ತೆಗೆದು ಉಲ್ಟಾ ಮಾಡಿ ಹಾಕಿದ್ದಂತೆ, ಅಷ್ಟೇ. ಆ ಯಂತ್ರ ಚಾಲು ಆಯ್ತು. ಆ ಟೈಮಲ್ಲಿ ಎಷ್ಟು ಒಂದು 500 ರೂಪಾಯಿ ಕೇಳಿರ್ಬೋದು, ಅಂದ್ರೆ ಆ ಸಮಯದಲ್ಲಿ. ಅವನು ಹೇಳಿದ್ನಂತೆ, ಏನು ಒಂದು ವೀಲ್ ತೆಗೆದು ಹೀಗೆ ಹಾಕ್ಲಿಕ್ಕೆ ನಿಮ್ಗೆ 500 ರೂಪಾಯಿ ಕೊಡ್ಬೇಕಾ? ಅದಕ್ಕೆ ಅವನು ಹೇಳಿದಂತೆ, ನೀವು ದಿಲ್ಲಿಯಿಂದ ಮುಂಬೈಯಿಂದ ಕರ್ಕೊಂಡ್ ಬಂದಿ, ಅವರಿಗೆ ಯಾರಿಗೂ ಇದು ಗೊತ್ತಾಗ್ಲಿಲ್ಲ. ಅದು ಯಾವ ವೀಲ್, ಇಷ್ಟು ಇರೋ ವೀಲ್ಸ್ ಅಲ್ಲಿ ಯಾವ್ದು ವೀಲ್ ತೆಗೆದು ಉಲ್ಟಾ ಹಾಕ್ಬೇಕು ಅಂತ ಗೊತ್ತಾಗ್ಲಿಕ್ಕೆ 450 ರೂಪಾಯಿ, ಕೂರಿಸ್ಲಿಕ್ಕೆ 50 ರೂಪಾಯಿ. ಅಂದ್ರೆ ಅನುಭವಕ್ಕೆ ದುಡ್ಡು ಕೊಡ್ಬೇಕು. ಅದು ಯಾವುದೋ ಒಂದು ಕೂರಿಸಿದ್ರೆ ಸರಿ ಆಗ್ತಿರ್ಲಿಲ್ಲ. ಅಂದ್ರೆ ಹೇಳೋ ತಾತ್ಪರ್ಯ, ಅವನು 3 ಗಂಟೆ ಕೂತಿದ್ದಕ್ಕೆ ಆಗಿದ್ದಲ್ಲ, ಇಷ್ಟು ಅವನ ಹಿಂದೆ ಅವನ ತಂದೆಯವರ ತಾಯಿಯವರ ಒಂದು ಪುಣ್ಯ ಅದರಲ್ಲಿತ್ತು ಅಂತ ಹೇಳಿ ಆ ಭಗವಂತ ಪ್ರತ್ಯಕ್ಷ ಆಗಿ ಆ ಹಾಲನ್ನು ಕುಡ್ದ. ಮನೆಗೆ ಬಂದಿದ್ದಾನೆ, ಹಾಲು ಖಾಲಿ. ಅಲ್ಲೇನೋ ಪ್ರತ್ಯಕ್ಷ ಆಗಿದ್ದಾನೆ, ಇಲ್ಲಿ ಮನೇಲಿ ಅಮ್ಮ ಪ್ರತ್ಯಕ್ಷ ಆಗ್ಬಿಟ್ರು. ಎಲ್ಲಿ ಹೋಯ್ತು ಹಾಲು? ಅವನು ಕುಣಿತಾ ಬರ್ತಾ ಇದ್ದಾನೆ, ದೇವ್ರ ಹಾಲು ಕೊಡ್ತಂತ ಖುಷಿಯಲ್ಲಿ ಕುಣಿತಾ ಬರ್ತಾ ಇದ್ದಾನೆ. ಅಮ್ಮ ಬಂದ್ಬಿಟ್ಟು ಚಡಿ ಹಿಡಿದ್ರು, ಎಲ್ಲ ಹೋಯ್ತು ಹಾಲು? ಅಮ್ಮ ದೇವ್ರು ಕುಡಿದ್ರು. ನಿಂಗೆ ಹಸಿವೆ ಆಗಿತ್ತು, ಕುಡಿದು ಬಂದಿ ಅಂತ ಹೇಳು, ದೇವ್ರ ಮೇಲೆ ಹಾಕ್ತೀಯ ನೀನಂತ 1,000 ತಕ್ಕೊಟ್ಟು. ನಾಮದೇವ್ ಮಹಾರಾಜ್ ಅಂದ್ರು, ಅಯ್ಯೋ ದೇವ್ರೆ, ಇದು ಭಾರಿ ಫಜಿತಿ ಆಯ್ತಲ್ಲ, ಕುಡ್ದಿದ್ದೇವ್ರು, ಕುಡಿ ಅಂತ ದಮ್ಮಯ್ಯ ಹಾಕಿದ್ ನಾನು, ಕೊನೆಗೆ ಹೊಡೆತ ತಿಂದುದು ನಾನೇ. ಕೊನೆಗೆ ಅವ್ರ ತಂದೆಯವ್ರು ಬಂದ್ರು, ಮತ್ತೆ ವಾಪಸ್ ಹೋಗಿ ದೇವ್ರ ಹತ್ರ ಹಾಲು ಕುಡಿದಿದ್ದವ್ರು ನೋಡಿ ಎಲ್ಲ ಆ ಕಥೆ ಬೇರೆ ಭಾಗ.
ಅದು ಹೇಳೋ ತಾತ್ಪರ್ಯ ಅಂದ್ರೆ ನಾಮದೇವ ಮಹಾರಾಜರು ಈ ಸಣ್ಣ ವಯಸ್ಸಿನಲ್ಲಿ ಆ ಭಗವಂತನಲ್ಲಿ ಅವರ ಒಂದು ನಾಮಸ್ಮರಣೆ ಪ್ರೀತಿ ಇತ್ತು. ಆದರೂ ಕೂಡ ವಿಷಯ ಹೇಗೆ ಆಗಬಹುದು ಅಂತಂದ್ರೆ, ಬಾಲ್ಯಾತೆ ರುಚಿ ಕ್ರೀಡನಿ, ಬಾಲ್ಯಾತೆ ರುಚಿ ಕ್ರೀಡನಿ, ತಾರುಣ್ಯೇ ವಯಕು ಸಂಗತಿ ಜಾಯ, ಪ್ರೌಢತ್ವೇ ಸದುಪಾಸನ ಕರುಣಿ, ಪ್ರೌಢತ್ವೇ ಸದುಪಾಸನ ಕರುಣಿ, ಜೋಡೆ ಸುಖಾರ್ಥ ಹರಿಪಾಯ. ಸಣ್ಣನಿರ್ತಾಗ ಆಡುವ ಹುಚ್ಚು, ಆಟ ಆಡೋದು ಎಲ್ಲ ನಡೀತಾ ಇತ್ತು. ಆದ್ರೆ ತಾರುಣ್ಯಕ್ಕೆ ಬಂದ ಕೂಡಲೇ ಕುಸಂಗತಿ, ಕೆಟ್ಟ ಜನರ ಸಂಗತಿ ಆ ನಾಮದೇವ ಮಹಾರಾಜನಿಗೆ ಪ್ರಾಪ್ತವಾಯಿತು. ದುಃಖಕರವಾದಂತಹ ವಿಷಯ. ಸತ್ಸಂಗಾತ್ ಭವತಿ ಸಾಧುತಾ ಖಲಾನಾಂ, ಸಾಧುನಾಂ ನಹಿ ಖಲ ಸಂಗಮಾತ್ ಖಲತ್ವಂ, ಆಮೋದಂ ಕುಸುಮಭವಂ ಮೃದೇವ ಧತ್ತೆ, ಮೃದ್ಗಂಧಂ ಕುಸುಮಾನಿನ ಧಾರಯಂತಿ. ಈ ಖಲ ಜನರು ಅಥವಾ ಕೆಟ್ಟ ಜನರು ಸಾಧುಗಳ ಸಂಗತಿಯಲ್ಲಿ ಬಂದ್ರೆ ಅವರು ಸಾಧುಗಳಾಗ್ತಾರೆ. ಆದ್ರೆ ಸಾಧುಗಳು ಕೆಟ್ಟ ಜನರ ಸಂಗತಿಗೆ ಹೋದ್ರೆ ಕೆಟ್ಟವ್ರು ಆಗಲ್ಲ. ಆದ್ರೆ ಅಷ್ಟು ಒಂದು ಪರಿಪಕ್ವತೆ ಅವರಲ್ಲಿ ಇರಬೇಕು. ಆದ್ರೆ ನಾಮದೇವ ಮಹಾರಾಜರ ವಯಸ್ಸೇನಿತ್ತಪ್ಪ ಅಂದ್ರೆ 16-17 ವರ್ಷದ ವಯಸ್ಸು. ಸಣ್ಣವರಿದ್ದಾಗ ಈ ರೀತಿ ಆಟ ಇದರಲ್ಲಿ ಕಳೆದ ಮೇಲೆ ತಾರುಣ್ಯ ವಯ ಕುಸಂಗತಿ ಜಾಯ, ತಾರುಣ್ಯ ವಯಸ್ಸಿಗೆ ಬಂದಾಗ ಈ ಕುಸಂಗತಿ ಜನರು ಅಂದ್ರೆ ಕೆಟ್ಟ ಸಂಗತಿ ಜನರ ಒಂದು ದೃಷ್ಟಿ ಅವರ ಮೇಲೆ ಬಿತ್ತು. ಅವ್ರು ಏನು ಕೆಲಸ ಮಾಡ್ತಿದ್ರು, ಅವರ ಊರ ಹತ್ರ ಒಂದು ರಸ್ತೆ ಇತ್ತು, ಮುಖ್ಯವಾದಂತಹ ರಸ್ತೆ, ಜನ ಓಡಾಡ್ತಾ ಇದ್ರು, ನಡ್ಕೊಂಡು ಹೋಗುವ ಸಮಯ. ಆ ಸಮಯದಲ್ಲಿ ಸಂಜೆ ಹೊತ್ತು ಕೂತ್ಕೊಳ್ಳೋದು, ಹೋಗ ಬರುವಂತಹ ಜನರನ್ನ ಲೂಟಿ ಮಾಡೋದು, ಅವರಲ್ಲಿದ್ದಂತಹ ಹಣ ಏನು ಧಾನ್ಯವನ್ನೆಲ್ಲ ಕಸಿದುಕೊಳ್ಳೋದು, ಅಂದ್ರೆ ಕಳ್ಳತನ ದರೋಡೆತನ ಮಾಡ್ತಿದ್ರು. ಅವರ ಜೊತೆಗೆ ನಾಮದೇವ ಮಹಾರಾಜ್ ಸೇರ್ಬಿಟ್ಟಿದ್ದಾರೆ. ಆದರೆ ಅವರಲ್ಲಿ ಏನೋ ಒಳ್ಳೆ ಗುಣ ಇತ್ತು. ಹಾಗಾಗಿ ಅಷ್ಟೆಲ್ಲ ಕೆಲಸ ಮುಗಿದ ಮೇಲೆ ಮನೆಗೆ ಹೋಗೋ ಮುಂಚೆ ಶ್ರೀ ನಾಗನಾಥ ದೇವಾಲಯ ತೇಥೆ ನಾಮ ಭಕ್ತ ನಿತ್ಯ ಜಾಯ, ಒಂದು ನೀ ಶಂಕರಾಚೆ ಪಾಯ ಸ್ತಮನ ಕಲಿತಯಾಚೆ. ಅವನ ರೂಢಿ ಮಾಡ್ಕೊಂಡಿದ್ದ. ಏನಪ್ಪ, ಆ ದರೋಡೆ ಮಾಡ್ಲಿಕ್ಕೆ ಹೋಗೋ ಮುಂಚೆ ಆ ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿ ನಾಗನಾಥ ದೇವಸ್ಥಾನ ಅಂತ, ಈಶ್ವರನ ದೇವಸ್ಥಾನ. ಅಲ್ಲಿ ಹೋಗೋದು, ದೇವರಿಗೆ ನಮಸ್ಕಾರ ಮಾಡೋದು, ನಾಮಸ್ಮರಣೆ ಮಾಡೋದು, ಆಮೇಲೆ ಆ ಕೆಲಸ ಮುಗಿಸಿ ಮತ್ತೆ ವಾಪಸ್ ಬರ್ಬೇಕಾದ್ರೆ ಹೋಗೋದು, ನಮಸ್ಕಾರ ಮಾಡೋದು, ಮತ್ತೆ ಮನೆಗೆ ಹೋಗೋದು. ಈ ರೀತಿ ಒಂದು ಅವರ ಕಾರ್ಯ ನಡೀತಾ ಇತ್ತು. ಆದರೂ ಕೂಡ ದರೋಡೆ ಮಾಡುವಂತಹ ಪಾಪದ ವಿಷಯ ಸಂಗತಿಯಿಂದ ಅವರಲ್ಲಿ ರೂಢಿ ಆಗಿಬಿಟ್ಟಿತ್ತು. ಹೀಗೆ ಆಗ್ತಾ ಒಂದ್ ದಿವಸ ನಾಮದೇವ ಮಹಾರಾಜರ ಕೆಲಸ ಮುಗಿಸಿದ್ದಾರೆ. ಮುಗಿಸಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಅವ್ರಿಗೆ ಅನಿಸ್ತು ಆ ದಿವಸ ಒಂದು ರುದ್ರಾಭಿಷೇಕ ಮಾಡೋಣ ಅಂತ ಹೇಳಿ ಆ ವ್ಯಕ್ತಿಗೆ ಹೇಳಿದ್ರು, ಆ ಪುರೋಹಿತರಿಗೆ ಹೇಳಿದ್ರು, ಒಂದು ರುದ್ರಾಭಿಷೇಕ ಮಾಡಿ ಅಂತ. ರುದ್ರಾಭಿಷೇಕ ಆಗಿದೆ, ಅವರು ಕೂತಿದ್ದಾರೆ. ಅಷ್ಟೊತ್ತಲ್ಲಿ ಒಂದು ಹೆಂಗಸು ಸಣ್ಣ ಮಗುವನ್ನ ಹಿಡ್ಕೊಂಡು ಅಲ್ಲಿ ಬಂದಿದ್ದಾಳೆ. ತೀ ಕೋಣ ಶೂದ್ರ ಸ್ತ್ರೀ, ತೀ ಕೋಣ ಶೂದ್ರ ಸ್ತ್ರೀ, ಆಲಿಘೆ ಊನಿ ಬಾಳ ಕಾಸಿ ಪರಿ, ನೈವೇದ್ಯ ಪಾಹುನಿತೋ ನೈವೇದ್ಯ ಪಾಹುನಿತೋ ದೇ ಮಾತೆ ಮಣೋನಿ ಹಟ್ಟಕರಿ. ಒಂದು ಸಣ್ಣ ಮಗುವನ್ನ ಹಿಡ್ಕೊಂಡು ಆ ಮಾತೆ ಬಂದಿದ್ದಾಳೆ. ಅಲ್ಲಿ ನೈವೇದ್ಯ ಇಟ್ಟಿದ್ದಿತ್ತು. ನೈವೇದ್ಯ ಇಟ್ಟಿದ್ದು ನೋಡಿದ ಕೂಡಲೇ ಆ ಮಗುಗೆ ಆ ನೈವೇದ್ಯ ತಿನ್ಬೇಕು ಅಂತ ಅನಿಸ್ತು. ಹಸಿವೆ ಆಗಿತ್ತಿರ್ಬೋದು ಆ ಮಗುಗೆ. ಅಮ್ಮ, ನನಗೆ ನೈವೇದ್ಯ ಬೇಕು, ನೈವೇದ್ಯ ಬೇಕು ಅಂತ ಕೇಳಿದಾಗ ಆ ಅಮ್ಮ ಮಗುನ ಹೊಡಿತಾ ಇದ್ದಾಳೆ, ಬೈತಾ ಇದ್ದಾಳೆ. ಎಂಥ ನತದೃಷ್ಟ ಮಗು ನೀನು, ಬೇಡ ನನಗೆ ಅಂತ. ಆ ಮಾತನ್ನ ಕೇಳಿ ನಾಮದೇವ ಮಹಾರಾಜರು ಹೇಳ್ತಾರೆ, ಮಾತೆ ಏನಾಯ್ತು? ಆ ಸಣ್ಣ ಮಗು ಇನ್ನೂ ಓಡಾಡ್ಲಿಕ್ಕೆ ಬರಲ್ಲ ಮಗುಗೆ. ಅಲ್ಲಿ ಇರುವಂತಹ ನೈವೇದ್ಯ, ಅದರಲ್ಲಿರುವಂತಹ ಒಂದು ಹಣ್ಣು ಹಂಪಲುಗಳು ಕೇಳೋದು ಸಹಜ ಅಲ್ವೇ, ಯಾಕೆ ಈ ರೀತಿ ಮಾಡ್ತಾ ಇದ್ಯಾ? ಹಾಗೆ ನಾಮದೇವ ಮಹಾರಾಜರಿಗೆ ಅವಳು ಕೇಳ್ತಾಳೆ, ಮಹಾರಾಜರೇ ನಿಮ್ಗೆ ವಿಷಯ ಗೊತ್ತಿಲ್ಲ ಇರ್ಬೇಕು, ಏನಾಯ್ತು? ಆ ದರೋಡೆಕೋರರೇನು ಗುಂಪಿತ್ತು, ಈ ನಾಮದೇವ ಮಹಾರಾಜರು ಅಲ್ಲಿಂದ ಹೊರಟ ಮೇಲೆ ಅಲ್ಲಿರುವಂತಹ ರಾಜ ಆ ದರೋಡೆಕೋರರ ಮೇಲೆ ದಾಳಿ ನಡೆಸ್ತಾ ಇದ್ದಾನೆ. ಬೇದಿ ಬಜಿ
संग्राम की जय से गूंज उठाए भेरी बजे संग्राम की जय से गूंज उठाए भेरी बजे आकाश में रणरंग छाए आकाश में रणरंग छाए भयभीत भू रिपु का बजाए भयभीत भू रिपु का बजाए भेरी बजे संग्राम के भेरी बजे भेरी बजे संग्राम की जय से गूंज उठाए भेरी बजे भेरी बजे भेरी बजे ಯುದ್ಧಕ್ಕೆ ಹೊರಟು ಬಿಟ್ಟಿದ್ದಾರೆ ರಾಜ ಆ ದರೋಡೆಕೋರ ಮೇಲೆ ಯುದ್ಧ ಮಾಡಿ ಅಲ್ಲಿರುವಂತಹ ಆ ದರೋಡೆಕೋರರನ್ನ ಸಾಯಿಸಿ ಧ್ವಂಸ ಮಾಡಿಬಿಟ್ಟಿದ್ದಾರೆ ಆ ಮಾತೆ ಹೇಳ್ತಾ ಇದ್ದಾರೆ ರಾಮದೇವ್ ಮಹಾರಾಜರೇ ಆ ದರೋಡೆಕೋರನ ನನ್ನ ಗಂಡ ಕೂಡ ಒಬ್ಬವನು ಅವನನ್ನ ನಾ ಈಗಷ್ಟೇ ಕಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಈ ನತದೃಷ್ಟ ಮಗು ಇವನಿಂದ ನನ್ನ ಗಂಡ ಹೋದ ಇವನ್ ಯಾಕೆ ಬೇಕು ನನಗೆ ಅದಕ್ಕೆ ನಾ ಈ ಮಗುನ ಬೈತಾ ಇದ್ದೇನೆ ಅಂತ ರಾಮದೇವ್ ಮಹಾರಾಜರ ಹತ್ರ ಅವಳು ಹೇಳ್ತಾ ಇದ್ದಾಳೆ ಮಹಾರಾಜರಿಗೂ ದುಃಖ ಆಯ್ತು ಆ ನೈವೇದ್ಯನ ಕೊಟ್ಟ ಹೆಂಗಸಿಗೆ ಕಳಿಸ್ಬಿಟ್ಟಿದ್ದಾರೆ ರಾಮದೇವ್ ಮಹಾರಾಜರ ಶಿವನ ಲಿಂಗನ ಎದುರುಗಡೆ ನಿಂತ್ಕೊಂಡು ನಮಸ್ಕಾರವನ್ನು ಹೇಳ್ತಾ ಇದ್ದಾರೆ ಭಗವಂತ ನನ್ನಿಂದ ತಪ್ಪಾಗಿದೆ ನಾನು ಕೂಡ ಇವತ್ತು ನಿಜ ಹೇಳ್ಬೇಕಂದ್ರೆ ನನ್ನನ್ನು ಸಾಯಿಸ್ತಿದ್ರು ಆದ್ರೆ ನೀನ್ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ನನಗೆ ಪ್ರಾಯಶ್ಚಿತ್ತ ಆಗ್ಬೇಕು ನಾನು ಮಾಡಿದ ತಪ್ಪು ನನಗೆ ಪ್ರಾಯಶ್ಚಿತ್ತ ಆಗ್ಬೇಕು ಹೇ ಶಂಭೋ ಅನಾಥನಾಥ ಹೇ ಶಂಭೋ ಅನಾಥನಾಥ ಶಂಭೋ ನನಗೆ ಪ್ರಾಯಶ್ಚಿತ್ತ ಆಗಬೇಕು ನನಗೆ ಏನಾದ್ರೂ ಶಿಕ್ಷೆ ಆಗ್ಲೇಬೇಕು ಅಂತ ಅಲ್ಲಿರುವಂತಹ ಹೊಸಲಿನ ಮೇಲೆ ತನ್ನ ತಲೆಯನ್ನ ಚುಚ್ಕೊಳ್ಳಿಕ್ ಶುರು ಮಾಡಿದ್ರು ರಾಮದೇವ್ ಮಹಾರಾಜರು ನನಗೆ ಶಿಕ್ಷೆ ಆಗ್ಬೇಕು ತಲೆ ಚಚ್ತಾ ಇದ್ದಾರೆ ರಕ್ತ ಹೊರಗೆ ಬರ್ತಾ ಇದೆ ಮೂರ್ಛಿತನಾಗಿ ಬಿದ್ದುಬಿಟ್ಟಿದ್ದಾರೆ ಮನಸ್ಸಿನ ಪ್ರಾಯಶ್ಚಿತ್ತ ಬರ್ತಾ ಇದೆ ಮೂರ್ಛಾಗಿ ಬಿದ್ದುಬಿಟ್ಟಿದ್ದಾರೆ ಅವಾಗ ನಾಗನಾಥ ದೇವರು ಅವನ ಕನಸಲ್ಲಿ ಬಂದು ರಾಮದೇವ್ ಮಹಾರಾಜರಿಗೆ ಹೇಳ್ತಾರೆ ಮಾವನ ನಿನಗೆ ಪ್ರಾಯಶ್ಚಿತ್ತ ಆಗಿದೆ ಆದ್ರೆ ಈ ಮಾಡಿದಂತ ಪಾಪ ನಿನ್ನ ಪೂರ್ಣವಾಗಿ ಹೋಗ್ಬೇಕಂತಂದ್ರೆ ನೀನು ಪಂಢರಪುರಕ್ಕೆ ಹೋಗ್ಬೇಕು ಪಂಢರಪುರದಲ್ಲಿ ಹೋಗಿ ಆ ವಿಠ್ಠಲನ ನಾಮಸ್ಮರಣೆಯನ್ನ ಮಾಡಿದರೆ ಮಾತ್ರ ನಿನ್ನ ಪ್ರಾಯಶ್ಚಿತ್ತ ಹೋಗತ್ತೆ 7 ಮಗು ಅಲ್ಲಿ ಹೋಗು ಈಗ ನೀನು ಅಂತ ಹೇಳಿ ದೃಷ್ಟಾಂತ ಕೊಟ್ಟು ಆ ಈಶ್ವರ ನಾಗನಾಥ ಮಹಾರಾಜರು ಹೋಗ್ಬಿಟ್ಟಿದ್ದಾರೆ ನಾಮದೇವ್ ಮಹಾರಾಜರು ಎದ್ರು ತಕ್ಷಣ ಅಲ್ಲಿಂದ ಪಂಢರಪುರಕ್ಕೆ ವಿಠ್ಠಲ ಮಹಾರಾಜನ ಸಾನ್ನಿಧ್ಯಕ್ಕೆ ಹೋಗಿದ್ದಾರೆ ಅಲ್ಲಿ ಹೋಗಿ ವಿಠ್ಠಲ ನಾಮಸ್ಮರಣೆ ಆಗ್ತಾ ಇದೆ ತಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ಗಳಿಸಿ ಹೊಟ್ಟೆಪಾಡಿಗೆ ಎಷ್ಟು ಬೇಕು ಅಷ್ಟನ್ನೇ ಗಳಿಸಿ ಉಳಿದ ಸಮಯವನ್ನ ಆ ಭಗವಂತನ ನಾಮಸ್ಮರಣೆಯಲ್ಲಿ ಆ ನಾಮದೇವ್ ಮಹಾರಾಜರು ಮಾಡ್ತಾ ಇದ್ದಾರೆ 1 ವರ್ಷ 2 ವರ್ಷ 3 ವರ್ಷ ಆಯ್ತು ಈ ನಾಮಸ್ಮರಣೆ ಈ ಪ್ರೀತಿ ನೋಡಿ ಆ ಭಗವಂತನ ಅನುಗ್ರಹ ಅವರ ಮೇಲೆ ಆಯ್ತು ಆ ಪಾಂಡುರಂಗ ಮತ್ತು ನಾಮದೇವ್ ಮಹಾರಾಜರು ದಿನಾಲು ಮಾತಾಡ್ತಿದ್ರಂತೆ ಅಷ್ಟು ಅವರಲ್ಲಿ ಒಂದು ಸಲುಗೆ ಒಂದು ಪ್ರೀತಿ ಹುಟ್ಟು ಅವಾಗ ನಾ ಹೇಳಿದ್ದೆ ಏನಪ್ಪಾ ಅಂತಂದ್ರೆ ಯಾವುದು ನಮ್ಗೆ ಲಭಿಸ್ತದೆ ಅದನ್ನ ಉಳಿಸ್ಕೊಳ್ಳಬೇಕು ಅಂತ ನಾಮದೇವ್ ಮಹಾರಾಜರಿಗೆ ಆ ಭಗವಂತನ ಅನುಗ್ರಹ ಲಭಿಸಿತ್ತು ಆದ್ರೆ ಉಳಿಸ್ಕೊಳ್ಬೇಕಾದ್ರೆ ಚೂರು ಎಳ್ಬೇಕು ಏನಾಯ್ತು ಸ್ವಲ್ಪ ಅಹಂಕಾರ ಬಂತು ಪಾಂಡುರಂಗ ನನ್ನ ಜೊತೆ ದಿನಾಲು ಮಾತಾಡ್ತಾನೆ ತಕ್ಷಣ ಒಂದು 2 ಬಂತು ಮುಂಬೈಯಲ್ಲಿ ಸಾಧಾರಣ 1970-71ರಲ್ಲಿ ನಡೆದಂತ ಘಟನೆ ಅಲ್ಲಿ ಭೇಲ್ಪುರಿ ಮಾರೋ ಒಬ್ಬ ವ್ಯಕ್ತಿ ಇದ್ದ ಆ ಕಡೆ ಎಲ್ಲ ಸ್ವಲ್ಪ ಭೇಲ್ಪುರಿ ಆ ಸಮಯದಿಂದಾನೇ ಆ ಭೇಲ್ಪುರಿ ಮಾಡೋ ವ್ಯಕ್ತಿ ಅವನೊಂದು ಲಾಟ್ರಿ ಟಿಕೆಟ್ ತೆಗೆದಾಗ ಆ ಲಾಟ್ರಿ ಬಂತು ರಿಸಲ್ಟ್ ಬಂತು ಆ ಸಮಯದಲ್ಲಿ ಅವನಿಗೆ 1 ಲಕ್ಷ ರೂಪಾಯಿ ಬರ್ತದೆ 1970-71ರಲ್ಲಿ 1 ಲಕ್ಷ ನನಗೆ ಬಹುಮಾನ ಬಂತು ನನಗೆ ಏನು ಖುಷಿ ಆಯ್ತು ಅವನಿಗೆ ಇನ್ನು ಈ ಭೇಲ್ಪುರಿ ಯಾರು ಮಾಡ್ತಾನೆ
ಅಂತ ಹೇಳಿ ಸೀದಾ ಹೋಗಿ ಅದು ಕುಳಿತಂತ ಚುರುಮುರೆ, ಆ ಪೂರಿ ಮಸಾಲೆ ಎಲ್ಲರಿಗೂ ಹಂಚಿಬಿಟ್ಟು ನೀ ತಗೋ ಏನಾಯ್ತು, ನನಗೆ ಲಾಟ್ರಿ ಬಂದಿತ್ತು, ನೀ ತಗೋ ಎಲ್ಲ ಹಂಚಿಬಿಟ್ಟು ನಾನು. ಕೊನೆಗೆ ಈ ಗಾಡಿ ಏನ್ ಮಾಡೋದು ಇಟ್ಕೊಂಡು, ಇಂಥ ಗಾಡಿ 1 ಲಕ್ಷ ಬಂದಿದೆ ನನಗೆ, ಇನ್ನು ನಾಳೆ ಕಾರ್ ತಗೊಳ್ಳೋದು ನಾನು ಅಂತೇಳಿ ಗಾಡಿನ ತಂದು ಸಮುದ್ರದಲ್ಲಿ ಬಿಸಾಕಿ ಹೋಗ್ಲಿ ಅಂತ ಗಾಡಿ ಬಿಡ ಏನ್ ಬಿಡ ಅಂತೇಳಿ ಹೊರಗೆ ಬಂದಿದ್ದಾನೆ. ಇನ್ನು ಹೋಗಿ ದುಡ್ಡು ತಗೊಂಡ್ ಬರೋದು ಅಂತ ಹೊರಟ ಜೇಬಲ್ ಕೈ ಹಾಕ್ತಾನೆ, ಲಾಟ್ರಿ ಟಿಕೆಟ್ ಇಲ್ಲ, ಎಲ್ಲಿ ಹೋಯ್ತು ಯೋಚನೆ ಮಾಡ್ದ. ಕೊನೆಗೆ ಗೊತ್ತಾಯ್ತಂದ್ರೆ ಆ ಬೇಲ್ಪುರಿಯಲ್ಲಿ ದುಡ್ಡು ಹಾಕ್ಲಿಕ್ಕೆ ಒಂದು ಸಣ್ಣ ಹೀಗೆ ಇದಿರ್ತದೆ, ದುಡ್ಡೆಲ್ಲ ಹಾಕ್ತಾನೆ, ಆ ಡ್ರಾವರ್ ಅಲ್ಲಿ ಇಟ್ಟು ಬಿಟ್ಟಿದ್ದ. ಓಡ್ತಾನೆ ಸಮುದ್ರದ ಒಳಗೆ ಹೋಗಿದೆ, ಎಲ್ಲಿ ಸಿಗ್ತದೆ ಅವನಿಗೆ? ಗಾಡಿನೂ ಹೋಯ್ತು, ಭೇಳು ಹೋಯ್ತು, ಲಾಟ್ರಿನೂ ಹೋಯ್ತು. ಇದು ನಡೆದ ಘಟನೆ. ಅಂದ್ರೆ ಕೆಲವೊಮ್ಮೆ ಲಭಿಸಿದರೂ ಅದು ನಮ್ಗೆ ಉಳಿಸ್ಕೊಳ್ಬೇಕು. ಇಲ್ಲಿ ಆಗಿದ್ದು ಹೀಗೆ, ಅವನಿಗೆ 1 ಲಕ್ಷ ಬರೀ ಕಿವಿಯಲ್ಲಿ ಸಿಕ್ತು, ಉಳಿಸ್ಕೊಳ್ಳಿಕ್ಕಾಗಿತ್ತು. ಅದೇ ರೀತಿ ಈ ನಾಮದೇವ್ ಮಹಾರಾಜರು ಭಗವಂತನ ಅನುಗ್ರಹ ಆಗಿತ್ತು, ಆದ್ರೆ ಉಳಿಸ್ಕೊಳ್ಳಿಕ್ಕಾಗಿಲ್ಲ, ಸ್ವಲ್ಪ ಅಹಂಭಾವ ಬಂತು. ಅದಕ್ಕೆ ಭಗವಂತ ಹೇಳ್ದ, ನಾಮ್ಯಾ ನೋಡಪ್ಪ, ನಾನು ನಿನ್ ಜೊತೆಗೆ ಬಂದು ಮಾತಾಡಿದ್ದು ಎಲ್ಲ ಒಂದು ಮಾಯೆ ರೂಪ, ಇದು ನಿಜ ಅಲ್ಲ. ನಿನಗೆ ನಿಜವಾಗಿಯೂ ನನ್ನನ್ನ ಕಾಣ್ಬೇಕು, ನನ್ನ ಅನುಗ್ರಹ ನಿನಗೆ ಆಗ್ಬೇಕು ಅಂತ ಆದ್ರೆ ನಿನಗೆ ಒಬ್ಬ ಗುರು ಬೇಕು. ನಿನಗೆ ಗುರು ಬೇಕು ಅಂತಾದ್ರೆ ನೀನು ಯಾವ ದೇವಸ್ಥಾನದಲ್ಲಿ ಮುಂಚೆ ಯಾವಾಗಲೂ ಹೋಗ್ತಾ ಇದ್ದಿ, ನಾಗನಾಥ ದೇವಸ್ಥಾನದಲ್ಲಿ, ಅಲ್ಲಿ ಹೋಗು. ಅಲ್ಲಿ ಹೋದ್ಮೇಲೆ ನಿನಗೆ ಹೇಗೋ ಗುರು ಸಿಗ್ತಾನೆ, ಹೋಗು. ನಾವ ಹೇಳ್ತಾರೆ, ನಿಮ್ಮನ್ನು ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಇಲ್ಲಪ್ಪ, ಇದೆಲ್ಲ ಮಾಯೆ, ಬಿಟ್ಟು ಹೋಗ್ಲೇಬೇಕು ನೀನು, ನಿನಗೆ ಅನುಗ್ರಹ ಆಗ್ಬೇಕು, ನೀನು ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾನೆ. ಆಯ್ತು, ಹೊರಡ್ತಾನೆ. ಅಲ್ಲಿ ಹೋಗಿ ನಾಗನಾಥ ದೇವಾಲಯ ಹೋಗಿ ನಮಸ್ಕಾರ ಮಾಡಿ ನೋಡ್ತಾನೆ. ಅಲ್ಲೊಂದು ವಿಚಿತ್ರವಾದಂತಹ ಪ್ರಸಂಗ. ಏನು? ಸೋಪಾನ ಚರಣಯುಗ, ಪಿಂಡೀವರಿ ಠೇವುನಿ ಅಸೆ ನಿಜಲ दुर्गंध तनुजयाची वाहत से पूरक्त दिसत से सुजला. राम राम रघुत्तम राम 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 रघुत्तम राम 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 रघुत्तम राम 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 रघुत्तम राम. ಅಲ್ಲಿ ಹೋಗಿ ನೋಡ್ತಾನೆ, ಒಬ್ಬ ವ್ಯಕ್ತಿ ಆ ಈಶ್ವರ ಲಿಂಗದ ಮೇಲೆ ಕಾಲು ಇಟ್ಕೊಂಡು ಮಲಗಿದೆ. ಅವನ ಶರೀರದಿಂದ ದುರ್ಗಂಧ ವಾಸನೆ ಬರ್ತಾ ಇತ್ತು. ಮೈಯಲ್ಲೆಲ್ಲ ಗಜ್ಜಿಯಾಗಿ ರಕ್ತ ಹರಿತಾ ಇದೆ. ನಾಮದೇವ್ ಮಹಾರಾಜರಿಗೆ ನೋಡಿ ಒಂಥರ ಅಸಹ್ಯ ಅನಿಸ್ಬಿಡ್ತು, ಸಿಟ್ಟು ಬಂತು. ಈ ಈಶ್ವರ ಲಿಂಗದ ಮೇಲೆ ಕಾಲಿಟ್ಟು ಮಲಗಿದಾನೆ, ತಲೆಯಲ್ಲ ಇವನಿಗೆ, ಚಪ್ಪಲಿ ಹಾಕೊಂಡು ಬೇರೆ ಮಲಗಿದ್ದ. ನಾಮದೇವ್ ಮಹಾರಾಜರು ಒಳಗೆ ಹೋಗಿ ಹೇಳ್ತಾರೆ, ಹೇಳು, ಗೊತ್ತಾಗಲ್ವಾ ನಿನಗೆ? ಲಿಂಗದ ಮೇಲೆ ಕಾಲಿಟ್ಟು, ದೇವ್ರ ಮೇಲೆ ಕಾಲಿಟ್ಟು ಮಲಗ್ತೀಯ? ಅವಾಗ ಅವನು ಹೇಳ್ತಾನೆ, ಸ್ವಾಮಿ, ನಾನು ನಿತ್ರಾಣ ಆಗಿ ಹುಟ್ಟಿದ್ದೇನೆ, ನನಗೆ ಶಕ್ತಿನೇ ಇಲ್ಲ. ತಾವು ನನಗೊಂದು ಸಹಾಯ ಮಾಡಬಹುದಾ? ಏನ್ ಸಹಾಯ ಬೇಕು? ಮುಂಚೆ ಕಾಲು ತೆಗೆದು ಕೆಳಗಿಡು, ಅದೇ ಸಹಾಯ ಬೇಕು. ನನಗೆ ಕಾಲು ಕೂಡ ಎತ್ತಿರ್ಲಿಕ್ಕೆ ಆಗ್ತಾ ಇಲ್ಲ. ನೀನ್ ನನ್ನ ಕಾಲನ್ನ ತೆಗೆದು ಎಲ್ಲಿ ದೇವರಿಲ್ವೋ ಅಲ್ಲಿ ಇಡು ಅಂತ ಹೇಳು. ಆಯ್ತು. ನಾಮದೇವ್ ಮಹಾರಾಜರು ಕಾಲನ್ನ ಎತ್ತಿದ್ರು, ಇನ್ನೊಂದ್ ಕಡೆ ಇಡ್ಲಿಕ್ಕೆ ನೋಡ್ತಾರೆ, ಅಲ್ಲಿ ಒಂದು ಲಿಂಗ ಉದ್ಭವ. ಇನ್ನೊಂದ್ ಕಡೆ ನೋಡ್ತಾರೆ, ಅಲ್ಲಿ ಒಂದು ಲಿಂಗ ಉದ್ಭವ ಆಗ್ತಾ ಇದೆ. ಅವನಿಗೆ ಗೊತ್ತಾಯ್ತು, ಇವ್ರು ಯಾರು ಸಣ್ಣ ಪುಟ್ಟ ಯಾರಲ್ಲ, ಇವರು ನಿಜವಾಗಿ ಆ ಗುರುಗಳೇ ಇರಬೇಕು. ಇನ್ನು ಅವರು ಲಿಂಗದ ಮೇಲೆ ಚಪ್ಪಲಿ ಹಾಕೊಂಡು ಅಂತ ಹೇಳಿ ದೇವಸ್ಥಾನಕ್ಕೆ ನಾವು ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು. ಕೆಲವರಿಗೆ ಬೇಕಾಗಿದ್ದಷ್ಟೇ ತಗೋತಾರೆ. ಈ ಯೂಟ್ಯೂಬ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಆಗ್ತದಲ್ಲ, ಎಷ್ಟು ಬೇಕೋ ಅಷ್ಟೇ ಎಡಿಟಿಂಗ್. ಈಗ ಈ ಹರಿಕಥೆಯಲ್ಲಿ ನಂದು ಏನಾದ್ರು ಅಷ್ಟೇ ಎಡಿಟ್ ಮಾಡಿ ಈ ಹರಿಕಥೆ ದಾಸರು ಚಪ್ಪಲಿ ಹಾಕೊಂಡು ಹೋದ್ರು ಅಡ್ಡಿಲ್ಲ ಅಂತ ಹೇಳಿದ್ದಾರೆ, ಆಯ್ತು ಹರಿಕಥೆ. ನಾವು ಹಾಗೆ, ಅವರು ಆ ಸದ್ಗುರು, ಆ ಭಗವಂತನೇ ಅವರನ್ನ ಅಲ್ಲಿ ನಾಮದೇವ ಮಹಾರಾಜರಿಗೆ ಅನುಗ್ರಹ ಆಗ್ಬೇಕಂತ ಕಳಿಸಿದಂತಹ ಆ ವ್ಯಕ್ತಿ ವಿಸೋಬ ಖೇಚರ ಅಂತ ಅವರ ಹೆಸರು. ಅವರು ನಾಮದೇವ್ ಮಹಾರಾಜರಿಗೆ ಗುರು ಆಗ್ತಾರೆ. ಅವರಲ್ಲಿಂದ ಅವರನ್ನ ಹೊರಗೆ ಕರ್ಕೊಂಡು ಬಂದು
ತಮ್ಮ ನಿಜ ರೂಪವನ್ನ ಆ ವಿಶ್ವವಾಕ್ಯೇತರ ಪ್ರಕಟ ಮಾಡಿ ನಿಜ ಸ್ವರೂಪವನ್ನ ತೋರಿಸ್ತಾರೆ. ಸದ್ಗುರು ಖೇಚರ ಸ್ವರೂಪ ಸಾಕ್ಷಾತ್ಕಾರ ದಾಖಲ ವೀಲಾ ಸ್ವರೂಪ ಸಾಕ್ಷಾತ್ಕಾರ ದಾಖಲ ವೀಲಾ ವಿಠಲ ಪಾಹತ ಮಾವಳಲೆ ಮಾನ ವಿಠಲ ಪಾಹತ ಮಾವಳಲೆ ಮಾನ ಧ್ಯಾನಿ लागले नयन तन्मय झाले ध्यानी लागले नयन तन्मय झाले ध्यानी लागले नयन तन्मय झाले. ಮಧ್ಯ ಮಧ್ಯದಲ್ಲಿ ಹಾಡಿರ್ಬೇಕು ಹರಿಕಥೆಯಲ್ಲಿ, ಅಂದ್ರೆ ಯಾರು ನಿದ್ದೆ ಮಾಡ್ತಿದ್ರು ಎಬ್ಸ್ಬೇಕಾಗ್ತದೆ. ಈ ವಿಶ್ವವಾಕ್ಯೇಚರಂತಹ ಸದ್ಗುರು ನಾಮದೇವ್ ಮಹಾರಾಜರಿಗೆ ಸಿಕ್ಕಿದ್ರು. ನಾಮದೇವ್ ಮಹಾರಾಜರು ಅವರ ಒಂದು ಸೇವೆಯನ್ನ ಮಾಡ್ತಾ ಅಲ್ಲಿ ಕೆಲವೊಂದು ವರ್ಷವನ್ನ ಕಳೆದು ಅವರಿಗೆ ಒಂದು ಅನುಗ್ರಹ ಪ್ರಾಪ್ತ ಆಯಿತು. ಆ ಸದ್ಗುರುವಿನಿಂದ ಅನುಗ್ರಹ ಪ್ರಾಪ್ತವಾಯಿತು. ಹಾಗೆ ಅಲ್ಲಿಂದ ತಮ್ಮ ಊರಿಗೆ ವಾಪಸ್ ಬಂದಿದ್ದಾರೆ. ಊರಿಗೆ ಬಂದು ಅಮ್ಮನ ಜೊತೆಗೆ ಸ್ವಲ್ಪ ದಿವಸ ಕಾಲ ಕಳೆದು ಒಂದು ದಿವಸ ಏನಾಯ್ತು, ಅಮ್ಮನಿಗೆ ಏನೋ ಕಾಲು ನೋವು ಆಗ್ತಾ ಇತ್ತು. ಹಳೆ ಕಾಲದಲ್ಲಿ ಕಾಲು ನೋವು ಆದರೆ ಅರಣ್ಯಕ್ಕೆ ಹೋಗೋದು, ಕಾಡಿಗೆ ಹೋಗೋದು, ಯಾವುದೋ ಒಂದು ಗಿಡ ಮೂಲಿಕೆನೋ ಏನೋ ಒಂದು ತಗೊಂಡ್ಬಂದು ಔಷಧಿ ಮಾಡೋದು. ಅದೇ ರೀತಿ ನಾಮದೇವ್ ಮಹಾರಾಜರಿಗೆ ಕಳಿಸಿದ್ರು, ಇಂಥ ಗಿಡದ ಹೋಗಿ ಒಂದು ತುಂಡು ತೆಕ್ಕೊಂಬಾರಕ, ಅದರಿಂದ ಒಂದು ರಸ ಮಾಡಿನ ಹಚ್ಕೊಂಡ್ರೆ ಸರಿ ಆಗ್ತದೆ. ನಾಮದೇವ್ ಮಹಾರಾಜ್ ಹೋದ್ರು, ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಹೋಗಿದ್ದಾರೆ. ಹೊಡಿಬೇಕಾದ್ರೇನೋ ಹೊಡೆದು ಬಿಟ್ಟಿದ್ದಾರೆ ಆ ಮರಕ್ಕೆ. ಆದ್ರೆ ಆ ಮರದಿಂದ ತುಂಡು ಬಂದ್ಮೇಲೆ ಆ ರಸ ಏನು ಬರ್ತದೆ, ಆ ರಸವನ್ನ ನೋಡಿ ಕೆಂಪು ರಕ್ತ ಹೊರಗೆ ಬರ್ತಾ ಇದೆಯೇನೋ ಅನ್ನೋಂಥ ಭಾವನೆ ಅವರಿಗೆ ಬಂತು. ಅಂದ್ರೆ ಅಷ್ಟೊಂದು ಅವರು ನಿಷ್ಕಲ್ಮಶವಾಗಿ ಒಂದು ಪ್ರೀತಿ ಆದಂತಹ ಒಂದು ವ್ಯಕ್ತಿತ್ವ ಅವರಲ್ಲಿ ನಿರ್ಮಾಣ ಆಗಿಬಿಟ್ಟಿದ್ದು. ಅಷ್ಟು ನಾಮಸ್ಮರಣೆಯಾಗಿ ಅವರಿಗೆ ತುಂಬಾ ಬೇಜಾರಾಗಿ ತನ್ನನ್ನು ತಾನೇ ಮತ್ತೆ ದಂಡಿಸ್ಲಿಕ್ಕೆ ಹೊರಟು ಬಿಟ್ಟಿದ್ದಾರೆ. ಆಗ ಭಗವಂತ ಒಂದು ಹೇಳ್ತಾನೆ, ನಾಮ್ಯ ಇನ್ನು ನೀನು ಇಲ್ಲಿ ಇರಬಾರದು, ನೀನೀಗ ವಿಷಯ ಮುಕ್ತನಾಗಿ ಬಿಟ್ಟಿದ್ಯಾ, ಇನ್ನು ನೀ ಇರಬಾರದು, ನೀನು ನನ್ನ ಸಾನ್ನಿಧ್ಯಕ್ಕೆ ಬರಬೇಕು ಅಂತ ಹೇಳಿ ಅವರನ್ನ ಕರ್ಕೊಂಡು ಮತ್ತೆ ಪಂಢರ್ಪುರಕ್ಕೆ ನಾಮದೇವ್ ಮಹಾರಾಜ್ ಹೋಗಿದ್ದಾರೆ. ಅಲ್ಲಿ ಹೋದ್ಮೇಲೆ ಬಾಕಿ ಸಂತ ಜನ ಇದ್ರು, ಜ್ಞಾನದೇವ್ ಮಹಾರಾಜರಾಗ್ಲಿ, ನಾಮದೇವ್ ಮಹಾರಾಜಾಗ್ಲಿ, ಸೋಪಾನ ಮುಕ್ತವೇ ಎಲ್ಲರ ಜೊತೆಗೂಡಿ ನಾಮದೇವ್ ಮಹಾರಾಜರು ಕೂಡ ಆ ಭಗವಂತನ ನಾಮಸ್ಮರಣೆ ಮಾಡಿ ಇಡೀ ದಿವಸ ನಾಮಸ್ಮರಣೆ ಮಾಡೋದು. ಹೊಟ್ಟೆ ಪಾಡಿಗೆ ಬೇಕಾಗಿದ್ದಷ್ಟು ಭಿಕ್ಷಾನ್ನನೋ ಅಥವಾ ಏನೋ ಒಂದು ಕೆಲಸ ಕಾರ್ಯ ಮಾಡಿ ತಮ್ಗೆ ಎಷ್ಟು ಬೇಕೋ ಅಷ್ಟು ಗಳಿಸೋದು, ಮತ್ತೆ ನಾಮಸ್ಮರಣೆ ಮಾಡೋದು. ಈ ರೀತಿ ನಡೀತಾ ಇರಬೇಕಾದ್ರೆ ಅಲ್ಲೊಬ್ಬ ಬ್ರಾಹ್ಮಣ ಇದ್ದ, ಕಮಲಾಕರ ಅಂತ ಅವನ ಹೆಸರು. ಕಮಲಾಕರ ನಾಮೇ ಕಮಲಾಕರ ನಾಮೇ ದ್ವಿಜ ಧಾರ್ಮಿಕ ಭಾರ್ಯಾ ತದೀಯ ಸುಮತಿ ಸತಿ ಪದ್ಮಾಕರ ಸುತತ್ಯಾತೆ ಪದ್ಮಾಕರ ಸುತತ್ಯಾತೆ ಸೇವುನಿ ಭಿಕ್ಷಾನ್ನ ಪಂಢರಿ ವಸತಿ. ಅಲ್ಲಿ ಕಮಲಾಕರ ಅಂತ ಹೆಸರಿನ ಒಬ್ಬ ಬ್ರಾಹ್ಮಣನಿದ್ದ, ಧಾರ್ಮಿಕ ವೃತ್ತಿಯ ಒಬ್ಬ ಬ್ರಾಹ್ಮಣ. ಅಲ್ಪ ಸ್ವಲ್ಪ ಏನೋ ಭಿಕ್ಷಾನ್ನ ಮಾಡಿ ತನಗೆ ಹೊಟ್ಟೆ ಪಾಡಿಗೆ ಎಷ್ಟು ಬೇಕೋ ಅಷ್ಟು ಗಳಿಸ್ತಾ ಇದ್ದ. ಅವನ ಹೆಂಡತಿ ಹೆಸರು ಸುಮತಿ, ಮಗ ಪದ್ಮಾಕರ. ಕಮಲಾಕರ ಹೆಂಡತಿ ಸುಮತಿ, ಮತ್ತೆ ಕಮಲಾಕರ ತಂದೆ, ಪದ್ಮಾಕರ ಹುಡುಗ. ತುಂಬಾ ಬಡತನದಿಂದ ಇರುವಂತಹ ಕುಟುಂಬ. ಈ ಎಲ್ಲ ಸಂತ ಮಂಡಳಿ ಹೋಗ್ತಾ ಇದ್ದಾರೆ, ಜ್ಞಾನೇಶ್ವರರು, ನಾಮದೇವ್ ಮಹಾರಾಜರು ಹೋಗ್ತಾ ಇದ್ದಾರೆ. ಅವರನ್ನು ನೋಡಿ ಇವನಿಗೆ ಅನಿಸ್ತು, ಈ ಎಲ್ಲ ಸಂತ ಶ್ರೇಷ್ಠರು ನಮ್ಮ ಮನೆಗೆ ಒಂದ್ ದಿವಸ ಊಟಕ್ಕೆ ಬರಬೇಕು ಅಂತ ಹೇಳಿ ಹೋಗಿ ವಿನೋಡಿ ಮಾಡ್ತಾನೆ. ಭಗವಂತ, ನೀವೆಲ್ಲರೂ ಆ ಭಗವಂತನ ಅನುಗ್ರಹಿಗಳು, ನೀವೆಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳಿ. ನಾಮದೇವ್ ಮಹಾರಾಜ್ ಹೇಳ್ತಾರೆ, ನೋಡಪ್ಪ, ನಾವು ಒಬ್ರಿಬ್ರಲ್ಲ, ಈ 10-15 ಜನ ಇದ್ದೇವೆ, ಸುಮ್ಮನೆ ಯಾಕೆ ನಿನಗೆ ಕಷ್ಟ? ಇಲ್ಲ ಇಲ್ಲ, ನೀವು ಬರಲೇಬೇಕು, ನೀವು ಬರಲೇಬೇಕು. ನಮ್ಮ ಮನೆಯಲ್ಲಿ ನೀವು ಬಂದು ಹೋದ್ರು ನಮ್ಗೆ ಒಂದು ಪುಣ್ಯ ಸಿಕ್ಕಿದ ಹಾಗೆ, ನೀವು ಖಂಡಿತ ನಮ್ಮ ಮನೆಗೆ ಬರಬೇಕು ಅಂತ ತುಂಬಾನೇ ಅವರನ್ನ ವಿನಂತಿ ಮಾಡ್ದ ನಾಮದೇವ್ ಮಹಾರಾಜರು. ಆಯ್ತು ಬರ್ತೇವೆ, ಹೋಗು. ಮನೆಗೆ ಬಂದ, ಹೆಂಡತಿ ಹೇಳ್ದ, ನೋಡು ಇವತ್ತೆಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ, ಬೇಗ ಬೇಗ ತಯಾರಿ ಮಾಡು ಅಂತ ಹೇಳಿ ಇವನು ಬೇರೆ ವಿಷಯ ಎಲ್ಲ ಏನೇನ್ ಬೇಕು ಅಂತ ತರ್ಲಿಕ್ಕೆಲ್ಲ ಹೊರಟಿದ್ದಾನೆ. ಆ ಸುಮತಿ ಹೇಳ್ತಾಳೆ, ಏನ್ ಮಾಡೋದು, ಮನೇಲಿ ನಮ್ಗೇ ಊಟಕ್ಕೆ ಗತಿ ಇಲ್ಲ, ಇನ್ನು ಇಷ್ಟು ಜನರನ್ನು ಕರ್ಕೊಂಬಂದ್ರೆ ಏನ್ ಮಾಡೋದಪ್ಪ? ಆಯ್ತು, ಹೋಗಿ ಅಕ್ಕಪಕ್ಕ ಮನೆಯವರಿಗೆ ಸ್ವಲ್ಪ ಅಕ್ಕಿನೋ ಏನೋ ಕೇಳ್ಕೊಂಡು ತಗೊಂಡ್ಬಂದ್ರು. ಮನೆಗೆ ಅಡಿಗೆ ಮಾಡ್ಬೇಕು ಅನ್ನೋದಿಗೆ
ಅಲ್ಲಿ ಉಳಿಸ್ಲಿಕ್ಕೆ ಅವಾಗ ಉಜ್ವಲ ಯೋಜನೆ ಇರಲಿಲ್ಲ. ಹಾಗಾಗಿ ಕಟ್ಟಿಗೆನೇ ಬೇಕು, ಕಟ್ಟಿಗೆ ತರಬೇಕು. ತಾನೆಲ್ಲ ತಯಾರು ಮಾಡೋ ತನಕ ಮಗನಿಗೆ ಹೇಳಿದ್ರು, ಬಂಗಾಕರ ಹೋಗಿ ತಕ್ಷಣ ಕಟ್ಟಿಗೆ ತಗೊಂಬ. ಸಣ್ಣ ಹುಡುಗ ಓಡಿ 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 ಹೋದ, ಕಟ್ಟಿಗೆ ತರ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕಟ್ಟಿಗೆ ತೆಗಿಬೇಕಾದ್ರೆ ಅಲ್ಲೊಂದು ವಿಷಯುಕ್ತವಾದಂತ ಹಾವು ಅವನನ್ನ ಕಚ್ಚಿತು. ಕಚ್ಚಿದ ಕೂಡ ಅಲ್ಲೇ ಮೂರ್ಛಿತನಾಗಿ ಬಿದ್ದುಬಿಟ್ಟಿದ್ದಾನೆ. ಅಮ್ಮ ಇಲ್ಲಿ ಬೇರೆ ಎಲ್ಲ ತಯಾರಿ ಮಾಡಿದ್ರು, ಇನ್ನೂ ಮಗ ಯಾಕೆ ಬರಲಿಲ್ಲ, ಇನ್ನು ಅಡಿಗೆ ಆಗ್ಬೇಕು ಅಂತ ಹೇಳಿ ಮಗನನ್ನ ಕೂಗ್ತಾ ಕೂಗ್ತಾ ಅಲ್ಲಿ ಹೋದಾಗ ಆ ಮಗ ಅಲ್ಲಿ ಮೂರ್ಛಿತನಾಗಿ ಬಿದ್ದಿದ್ದಾನೆ. ಅಲ್ಲೇ ಒಂದು ವಿಷಪೂರಿತ ಹಾವು ಕೂಡ ಅವಳು ನೋಡಿದ್ರು. ಆಕ್ರಂದನ ಮಾಡಿ ಅವನನ್ನು ಇನ್ನು ಕರ್ಕೊಂಡು ಹೋಗ್ಬೇಕು, ಅವನನ್ನು ಕಾಪಾಡಬೇಕು ಅಂತ ಹೋಗಿ ಕೈ ಮುಟ್ತಾಳೆ. ಶರೀರ ನೋಡಿದ್ರೆ ಅದರಲ್ಲಿ ಜೀವನೇ ಇಲ್ಲ, ಪ್ರಾಣ ಹೋಗ್ಬಿಟ್ಟಿದೆ. ಅಲ್ಲೇ ಕೂತ್ಬಿಟ್ಲು, ಭಗವಂತ ಭಗವಂತ ಇದು ಏನಪ್ಪ ನನ್ನ ಮೇಲೆ ಈ ರೀತಿಯಾದಂತಹ ಒಂದು ವಿಷಯನ ತಂದಿಟ್ಬಿಟ್ಟಿದ್ಯಾ. ಮನೆಯಲ್ಲಿ ಸಂತರು ಬರ್ತಾ ಇದ್ದಾರೆ, ಅವ್ರಿಗೆ ಊಟ ಮಾಡಿಸಿ ಹಾಕ್ಬೇಕು, ಇಲ್ಲಿ ನೋಡಿದ್ರೆ ನನ್ನ ಮಗನ ಈ ಶವ. ದೇವಾನಾಥ ಬಂಧೋ ದೇವ ಅನಾಥ ಬಂಧೋ ಕಾಮಜ ಉಪೇಕ್ಷಿಸಿ ತೂ ಯಾಕೆ ನಿಷ್ಠುರ का झालासी निष्ठुर का झालासी जाणो की धेनुवा ರಂಕಿ. ಯಾಕೆ ನನ್ನ ಮೇಲೆ ಇಷ್ಟೊಂದು ನಿಷ್ಠುರ ಆಗಿದೆಯಾ? ಆ ಸಂತರು ಬರ್ತಾ ಇದ್ದಾರೆ, ಅವರಿಗೆ ಒಂದು 4 ತುತ್ತು ಊಟ ಬಡಿಸಿ ಹಾಕೋಣ ಅಂತಂದ್ರೆ ನನ್ನ ಮೇಲೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ತಂದ್ಬಿಟ್ಟಿಯಲ್ಲ. ನಾನಿನ್ನು ಅಳಬೇಕು, ಇಲ್ಲೇ ಕುತ್ಕೋಬೇಕು, ಆ ಸಂತರನ್ನ ಸ್ವಾಗತ ಮಾಡಬೇಕು, ನಂಗೇನು ಅರ್ಥ ಆಗ್ತಾ ಇಲ್ಲ. ಕಣ್ಣಲ್ಲಿ ನೀರು. ಆ ಮಾತಿಗೆ ಒಂದು ಕ್ಷಣ ಯೋಚನೆ ಮಾಡಿದ್ದು, ನಮ್ಮ ಮನೆಯಲ್ಲಿ ಸಂತರು ಬರ್ತಾ ಇದ್ದಾರೆ ಅಂದ್ರೆ ಭಗವಂತನೇ ಬರ್ತಾ ಇದ್ದಾನೆ, ಆ ಭಗವಂತನೇ ನಮ್ಮ ಮನೆಗೆ ಬರ್ತಾ ಇದ್ದಾನೆ ಅಂತ ಅಂದ್ರೆ ಈ ಎಲ್ಲ ದುಃಖವನ್ನ ನಾನು ಬದಿಗಿಟ್ಕೊಂಡು ಆ ಭಗವಂತನಿಗೆ ಮುಂಚೆ ಆದರ ಆತಿಥ್ಯವನ್ನ ಮಾಡುವಂತಹದ್ದು ಕರ್ತವ್ಯ ನಂದು ಅಂತ ಹೇಳಿ ಆ ಮಗನನ್ನ ಅಲ್ಲೇ ಬಿಟ್ಟು ಮನೆಗೆ ಹೋಗಿದ್ದಾಳೆ. ಅಡ್ಗೆ ಮಾಡಿದ್ಲು. ಸಂತ ಮಂಡಳಿಯೆಲ್ಲ ಬಂದಿದ್ದಾರೆ, ವಿಠಲ 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 ಜಯ ಘೋಷ ಮಾಡ್ತಾ ಎಲ್ಲರೂ ಮನೆಗೆ ಬಂದ್ರು, ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಈ ಮಾತೆ ತನ್ನ ದುಃಖವನ್ನ ಬದಿಗಿಟ್ಕೊಂಡು ಅಡಿಗೆ ಮಾಡಿ ಅವರಿಗೆ ಬಡಿಸಿದಾಳೆ. ಎಲ್ಲರೂ ಇನ್ನೇನು ಊಟ ಮಾಡಬೇಕು ಅನ್ನೋದಿಗೆ ನಾಮದೇವ ಮಹಾರಾಜನಿಗೆ ಸ್ವಲ್ಪ ಗೊತ್ತಾಯ್ತು, ಏನೋ ವ್ಯತ್ಯಾಸ ಇದೆ ಮನೆಯಲ್ಲಿ. ಮಹಾರಾಜರ ಮಾತನ್ನ ಕೇಳ್ತಾರೆ, ಮಾತೆ ನಿನ್ನ ಸಣ್ಣ ಮಗ ಕಾಣ್ತಾ ಇಲ್ಲಲ್ಲ ಪದ್ಮಾಕರ, ಎಲ್ಲಿದ್ದಾನ ಅವನು, ಕರ್ಕೊಂಬ ಅವನಿಗೆ. ಮಾತೆ ಹೇಳ್ತಾರೆ, ಸ್ವಾಮಿ ಎಲ್ಲೋ ಆ ಕಡೆ ಆಡ್ಲಿಕ್ಕೆ ಹೋಗಿರ್ಬೋದು, ನೀವು ಊಟ ಮಾಡಿ ಮುಂಚೆನೆ ತಡ ಆಗ್ಬಿಟ್ಟಿದೆ. ಇಲ್ಲ ಇಲ್ಲ, ಆ ಮಗು ಬರ್ದೇ ಹೊರತು ನಮ್ಗೆ ಆ ಊಟನು ಸೇರ್ಲಿಕ್ಕಿಲ್ಲ, ಅವನನ್ನ ಕರಿ ಹೋಗು, ಎಲ್ಲೋ ಇಲ್ಲಿ ಅಕ್ಕಪಕ್ಕ ಇರ್ತಾನೆ, ಕರ್ಕೊಂಡ್ ಬಾ. ಆ ಮಾತಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಒಂದ್ 2-3 ಸಲ ಏನೋ ಅದು ಇದು ಹೇಳಿ ಪ್ರಯತ್ನ ಪಟ್ಲು, ಆದ್ರೆ ಆ ಮಾತೆಯ ದುಃಖ ಅಷ್ಟು ಸಹಜವಾಗಿ ಅದು ನಿಲ್ತದೆ. ನಾಮದೇವ ಮಹಾರಾಜರು ಮತ್ತೆ ಮತ್ತೆ ಕರ್ಕೊಂಬ ಅಂತ ಹೇಳ್ಬೇಕಾದ್ರೆ ಕಣ್ಣಿಂದ ಅಶ್ರುಧಾರ ಹೆರ್ತಾ ಇದೆ. ನಯನಿ ಅಶ್ರುಧಾರ, ನಯನಿ ವಾಹತಸೆ ಅಶ್ರುಧಾರ, ಮಣೆ ಧಾವ ಧಾವ ಭಾ ರುಕ್ಮಿಣೇವರ, ಕರುಣೇಶ ಉಠವಿ ಬಾಳ ಪದ್ಮಾಕರ, पावे जाऊ निरंतरी. झाले सुमतीचे वंशखंडन, न देखो शके पुत्रवदन, याची लुंदाज तुला वचन, ऐकुनी विठ्ठल द्रविल. ಅಳ್ತಾ ಅಮ್ಮ ಹೇಳ್ತಾ ಇದ್ದಾಳೆ, ಮಾತೆ ಹೇಳ್ತಾ ಇದ್ದಾಳೆ, ಭಗವಂತ ಮಹಾರಾಜರೇ ಹೀಗೆ ಆಯ್ತು, ನನ್ನ ಮಗನ ಪ್ರಾಣವನ್ನ ಶವವನ್ನ ನೋಡಿ ನಾನು ಬಂದಿದ್ದೇನೆ. ಈ ವಿಷಾದಯುಕ್ತವಾದಂತಹ ಸರ್ಪವನ್ನು ನನ್ನ ಮಗನ ಪ್ರಾಣವನ್ನ ತಗೊಂಡ್ಬಿಟ್ಟಿದೆ, ಅದೇನು ಮಾಡುದು? ನಿಮ್ಮ ಆದರಾತಿಥ್ಯ ಮುಖ್ಯ ಅಂತ ನಾನು ನಿಮ್ಮನ್ನ ಅಡಿಗೆ ಮಾಡಿ ಬಡಿಸಿದೆ, ನಮ್ಗೆ ನನ್ನಿಂದ ತಪ್ಪಾಗಿದ್ರೆ ಕ್ಷಮೆ ಮಾಡಿ. ನಮ್ದೇ ಮಹಾರಾಜರು, ಮಾತೆ ತಪ್ಪು ನಿಂದಲ್ಲ. ಈ ಸಂತ ಮಹಾರಾಜರನ್ನ ಕರೆದು ನಿನ್ಗೆ ಊಟ ಬಡಿಸ್ತಾ ಇರ್ಬೇಕಾದ್ರೆ ನಿನ್ನ ವಂಶವನ್ನ ಖಂಡನೆ ಮಾಡಿದ್ರಲ್ಲ, ಅದು ಸರಿಯಲ್ಲ ದೇವ. ವಿಠಲ ಇದು ಮಾಡಿ ಸರಿನಾ? ನಿನ್ನ ಎಲ್ಲ ಮಕ್ಕಳು ಇಲ್ಲಿ ಊಟಕ್ಕೆ ಬಂದಾಗ ಆ ಮಾತೆಯ ಮಗನನ್ನ ನೀನು ಶವವಾಗಿ ಮಾಡಿಬಿಟ್ಟಿಯಲ್ಲ, ನಿನಗೆ ಸರಿ ಕಾಣ್ತದ? ನಾಮದೇವ ಮಹಾರಾಜರು ವಿಠಲಿಗೆ ವಿನಂತಿ ಮಾಡಿದ ಕೂಡಲೇ ಆ ಮಗ ಹಾಗೆ ಓಡಿ ಬಂದಿದ್ದಾನೆ. ಯಾಕಂದ್ರೆ ದೇವರು ಭಕ್ತರು ಹೇಳಿದ ಹಾಗೆ ಕೇಳಬೇಕು. ಭಕ್ತರ ಕೈಯಲ್ಲಿ ದೇವರು
ಹೇಳ್ತಾರೆ, ದೇವರ ಕೈಯಲ್ಲಿ ಭಕ್ತರಲ್ಲ. ಆ ಭಕ್ತನ ಹೇಳಿದ್ಕೊಳ್ಳೆ ಮಗ ಓಡಿ ಬಂದ. ಆ ಮಾತಿಗೆ ಆನಂದ ಆಯ್ತು. ಎಲ್ಲರೂ ಖುಷಿಯಲ್ಲಿ ಊಟ ಮಾಡಿ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಅವರು ವಾಪಸ್ ಹೊರಟರು. ಈ ರೀತಿ ಪಂಢರಪುರದಲ್ಲಿ ನಾಮದೇವ್ ಮಹಾರಾಜರು ತಮ್ಮ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಒಮ್ಮೆ ಜ್ಞಾನದೇವ ಮಹಾರಾಜರು ತಾನು ತೀರ್ಥಯಾತ್ರೆಗೆ ಹೋಗಬೇಕು ಅಂತ ನಾಮದೇವ್ ಮಹಾರಾಜರನ್ನ ಕರ್ಕೊಂಡು ತೀರ್ಥಯಾತ್ರೆಗೆ ಹೋದ್ರು. ತೀರ್ಥಯಾತ್ರೆ ಎಲ್ಲ ಮುಗಿಸಿ ವಾಪಸ್ ಬಂದ್ಮೇಲೆ ಪಂಢರಪುರದಲ್ಲಿ ಒಬ್ಬ ತುಂಬಾ ಶ್ರೀಮಂತ ವ್ಯಕ್ತಿ, ತುಂಬಾ ಶ್ರೀಮಂತ ವ್ಯಕ್ತಿ. ಅವನಿಗೆ ತನ್ನ ಹಣದ ಮೇಲೆ ಎಲ್ಲ ಅಹಂಕಾರ, ನನ್ನ ಹತ್ರ ಇಷ್ಟು ಹಣ ಇದೆ, ಧಾನ್ಯ ಇದೆ, ಆದ್ರೂ ದಾನ ಮಾಡುವ ಒಂದು ಪ್ರವೃತ್ತಿ ಅವನಲ್ಲಿತ್ತು. ದಾನ ಮಾಡಬೇಕು ಅನ್ನೋ ಪ್ರವೃತ್ತಿ ಅವನಲ್ಲಿತ್ತು. ಅವಾಗ ಏನ್ ಮಾಡ್ದ, ಊರಲ್ಲೆಲ್ಲ ಹೇಳೋದ, ನೋಡ್ರಪ್ಪ ನನ್ನ ಹತ್ರ ದುಡ್ಡೆಲ್ಲ ಧಾನ್ಯ ಬೇಕಾದಷ್ಟಿದೆ, ನಾನು ಇದೊಂದು 2 ದಿವಸ ದಾನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಯಾರ್ಯಾರು ಬಡವರು ಇದ್ದಾರೆ, ದುಡ್ಡಿಲ್ಲದೆ ಇದ್ದವರು ಬಂದು ಧನ ಎಲ್ಲ ನೀವು ತಗೊಂಡು ಹೋಗ್ಬಹುದು, ದಾನ ಮಾಡ್ತೇನೆ. ಆಯ್ತು, ಜನ ಬರ್ತಾ ಇದ್ರು, ತಗೊಂಡು ಹೋಗ್ತಾ ಇದ್ರು. ಅವನಿಗೆ ಅನಿಸ್ತು, ಇಲ್ಲಿ ನಾಮದೇವ್ ಅಂತ ಒಬ್ಬನ ಹೆಸರು ಕೇಳಿದ್ದಾರೆ, ತುಂಬಾ ಬಡವ ಅಂತೆ ಅವನು, ಬರೀ ದೇವರ ಹೆಸರು ಕೇಳಿ ಭಿಕ್ಷೆ ಬೇಡಿ ಉಣ್ತಾ ಇರ್ತಾನೆ, ತಿಂತಾ ಇರ್ತಾನೆ, ನಾಮಸ್ಮರಣೆ ಮಾಡ್ತಾ ಇರ್ತಾನೆ, ಪಾಪ ಅವನಿಗೂ ಸ್ವಲ್ಪ ಕೊಡುವ ಅಂತ ಹೇಳಿ ಆ ನಾಮದೇವ್ ಮಹಾರಾಜರಿಗೆ ಹೇಳಿ ಕಳಿಸಿದ. ಬಾರಪ್ಪ ಮನೆಗೆ ಅಂತ ನಾಮದೇವ್ ಮಹಾರಾಜರು ಬಂದ್ರು. ವಿಠಲ ಹೇಳಿ ಏನ್ ಕೆಲಸ? ಏನಿಲ್ಲ, ನನ್ನ ಹತ್ರ ಇರೋ ಸಂಪತ್ತಿನ ಸ್ವಲ್ಪ ದಾನ ಮಾಡೋಣ ಅಂತ ಯೋಚನೆ ಮಾಡಿ ದಾನ ಮಾಡ್ತಾ ಇದ್ದೇನೆ, ನಿನಗೂ ಸ್ವಲ್ಪ ದಾನ ಕೊಡುವ. ನಾಮದೇವ್ ಮಹಾರಾಜ್ ಹೇಳಿದ್ರು, ಅಲ್ಲಪ್ಪ ನಿನಗಿಂತ ಜಾಸ್ತಿ ಧನ ನನ್ನ ಹತ್ರನೇ ಇರ್ಬೇಕಾದ್ರೆ ನೀನೇನ್ ನನಗೆ ದಾನ ಮಾಡೋದು? ಹೌದಾ? ಅವಾಗ ಸ್ವಿಸ್ ಬ್ಯಾಂಕ್ ಇರ್ಲಿಲ್ಲ. ಅಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಏನಾದ್ರು ಇದೆ, ಹೀಗೆ ನೋಡ್ಲಿಕ್ಕೆ ಹೀಗೆ ಇದೆಯಾ? ಎಲ್ಲಿಯಪ್ಪ ಧನ ನಿಂದು? ಇದೆ, ನನ್ನ ಹತ್ರ ಬೇಕಾದಷ್ಟು ಧನಧಾನ್ಯ ಇದೆ. ನನ್ನ ಜೊತೆಗೆ ತಮಾಷೆ ಮಾಡ್ತಿದ್ಯಾ? ಏನು ಇಲ್ದೇನೆ ಯಾವಾಗಲೂ ಅಲ್ಲಿಂದ ಅಲ್ಲಿತಾ ಇರ್ತೀಯ ನೀನು? ನಿನ್ನ ಧನಧಾನ್ಯ ಅಷ್ಟಿದ್ರೆ ತಗೊಂಬ, ಎಲ್ಲ ಧನ ತಗೊಂಬ, ಒಂದು ತಕ್ಕಡಿ ಮಾಡೋಣ, ನೋಡೋಣ ಯಾರ ಧನ ಜಾಸ್ತಿ ಇದೆ. ಆಯ್ತು, ಯಾವಾಗ ಮಾಡೋದು ಅಂದ್ರೆ ಧನ ತಗೊಂಡಲ್ಲ ಬಾ, ಮುಂಚೆ ನನ್ನ ಹತ್ರ ಇಲ್ಲೇ ಇದೆ. ಹೌದು, ಇಲ್ಲೇ ಇದೆ. ಆಯ್ತು, ತಕ್ಕಡಿ ತಗೊಂಡ್ಬರ್ತೇನೆ, ತಗೊಂಬ. ಅವ್ನು ತಕ್ಕಡಿ ತಂದೆಲ್ಲ ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ಹಾಕಿದೆ. ಅವನ ತೆಗಿನಿಂದು ಧನ ಆಯ್ತು. ನಾಮದೇವ್ ಮಹಾರಾಜರು ಒಂದು ತುಳಸಿ ಎಲೆಯನ್ನ ತೆಗೆದು ಅದರಲ್ಲಿ ರಾಮ ಅಂತ ಬರೆದು ಇನ್ನೊಂದು ಬದಿಗೆ ಹಾಕಿ, ತಕ್ಷಣ ತಗಡಿ ಮೇಲೆ ಕೆಳಗಾಯ್ತು. ಆ ಧನ್ವಂತನಿಗೆ ನೋಡಿ ಆಶ್ಚರ್ಯ ಆಗ್ಬೇಕು, ಅವನು ನಮಸ್ಕಾರ ಮಾಡ್ಬೇಕು, ಏನ್ ಮಾಡ್ಬೇಕು ತಿಳಿತಾ ಇದೆ. ಅಂದ್ರೆ ಆ ತುಳಸಿ ದಳದಲ್ಲಿ ರಾಮವನ್ನ ಬರೆದು ಕೂಡಲೇ ಅವರಿಗಿಂತ ನನ್ನ ಹತ್ರ ಹೆಚ್ಚು ಧನ ಇದೆ, ಅಷ್ಟು ಆ ತುಳಸಿ ದಳಕ್ಕೆ ತೂಕ ಬಂತು. ಯಾಕಂದ್ರೆ ಇಲ್ಲಿ ರಾಮ ಬರೆದಿದ್ದು ಆಯ್ತು, ಆದ್ರೆ ಬರೆದವ್ರು ಯಾರು ಅನ್ನೋದು ಬೇಕು. ನಾಳೆ ನಾವು ಅಂಗಡಿಗೆ ಹೋಗಿ 1 kg ಸಕ್ಕರೆ ಕೊಡ್ತೇವೆ ಅಂತ ಹೇಳಿ ರಾಮ ಅಂತ ತುಳಸಿದ ಮೇಲೆ ಬರೆದ್ರೆ ಆಗೋದಿಲ್ಲ. ಅದಕ್ಕೆ ನಾಮದೇವ್ ಮಹಾರಾಜನಷ್ಟು ನಾಮಸ್ಮರಣೆ ಮಾಡಿ ಸಿದ್ಧಿಯನ್ನ ಪಡೆದ ಮೇಲೆ ಇದನ್ನು ಮಾಡಿದ್ರೆ ಅದಕ್ಕೊಂದು ಬೇಕು. ಹೇಳೋ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ನಾಮದೇವ್ ಮಹಾರಾಜರ ನಾಮಸ್ಮರಣೆ ಎಷ್ಟಿತ್ತಂದ್ರೆ, ಕೇಶವಚ್ಚಿ ಜಾಣೆ ನಾಮಯಾಚೆ ಪ್ರೇಮ, ನಾಮಾಚೆ ರಹಾಣೆ ಕೇಶವಾಪಾಶಿ. ನಾಮ ಮತ್ತೆ ಕೇಶವ, ನಾಮದೇವ್ ಮಹಾರಾಜರು ವಿಠಲ ಎನ್ನುವಂತ ಒಂದು ಎಷ್ಟು ಅನನ್ಯವಾಗಿತ್ತಂತ ಸಂಬಂಧ ಅಂದ್ರೆ ಅವರಲ್ಲಿ ಅಷ್ಟೊಂದು ಪ್ರೀತಿ. ತನ್ನ ವಯಸ್ಸಿನ 80ನೇ ವರ್ಷದಲ್ಲಿ ಆಷಾಢಿ ಏಕಾದಶಿ ದಿವಸ ನಾಮದೇವ್ ಮಹಾರಾಜರು ಆ ಭಗವಂತನಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ನಾಮಾಮಣೆ ವಿಠಲಾಸಿ ಆಷಾಢ ಶುದ್ಧ ಏಕಾದಶಿ, ನಾಮಾಮಣೆ ವಿಠಲಾಸಿ ದ್ಯಾವಿ ಆಜ್ಞಾತ ಭಜಸಿ ಸಮಾಧಿ ವಿಶ್ರಾಂತಿ ಲಾಗಿ. ಆಷಾಢಿ ಶುದ್ಧ ಏಕಾದಶಿ ದಿವಸ, ಒಂದು 4 ದಿವಸದ ಹಿಂದೆ ವಿಠಲ ಪಂಢರಪುರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ತುಂಬಾ ವಾರ್ಕರಿ ಜನ ಆ ದಿವಸ ಅಲ್ಲಿ ಬರ್ತಾರೆ. ಆ ಒಂದು ಪುಣ್ಯ ದಿವಸದಲ್ಲಿ ನಾಮದೇವ್ ಮಹಾರಾಜರು ಭಗವಂತನಲ್ಲಿ ವಿನಂತಿ ಮಾಡ್ತಾರೆ, ಭಗವಂತ, ಇನ್ನು ಈ ದೇಹ ಅರ್ಪಣೆ ಕೊಡುವಂತಹ ಸಮಯ ಬಂದಿದೆ. ನಿನ್ನ ನಾಮಸ್ಮರಣೆಯನ್ನ ಮಾಡಿ ನಿನ್ನಲ್ಲಿ ಏಕರೂಪ ಆಗಲಿಕ್ಕೆ ಪ್ರಯತ್ನವನ್ನ ನಾ ಪಟ್ಟಿದ್ದೇನೆ. ನಾಮದೇವ್ ಮಹಾರಾಜರು ಹೇಳ್ತಾ ಇದ್ದಾರೆ, ಪ್ರಯತ್ನವನ್ನ ಮಾತ್ರ ಪಟ್ಟಿದ್ದೇನೆ,
ಮಾಡಿದ್ದೇನೆ, ಆದರೂ ನಿನ್ನ ಚರಣ ಕಮಲಗಳಲ್ಲಿ ನಾನು ಇನ್ನು ಬರುವಂತಹ ಸಮಯ ಆಗಿದೆ, ನನಗೆ ಸಮಾಧಿಗೆ ನೀವು ಆಜ್ಞೆಯನ್ನ ಕೊಡಬೇಕು ಅಂತ ಆ ಭಗವಂತನಲ್ಲಿ ವಿನಂತಿಸಿದಾಗ ಆ ಭಗವಂತನ ಅದಕ್ಕೆ ಒಪ್ಪಿಗೆ ಕೊಟ್ಟಾದ ಮೇಲೆ ಈ ಆಷಾಢದ ವದ್ಯ ತ್ರಯೋದಶಿ ಅಂದ್ರೆ ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ ನಾಮದೇವ್ ಮಹಾರಾಜರು ಅಲ್ಲೇ ಪಂಢರಪುರದ ದೇವಸ್ಥಾನದ ಎದುರುಗಡೆ ಸಮಾಧಿಗಾಗಿ ಕೂತು ಅವರ ಸಮಾಧಿ ಅಲ್ಲೇ ಆಯಿತು. ಆದ್ರೆ ಅವ್ರು ಹೋಗಿ ಇಷ್ಟು ವರ್ಷ ಆದ್ರೂ ಕೂಡ ಅವರ ಒಂದು ನಾಮದ ಮಹಿಮೆ ಹೇಗಿದೆ ಅಂದ್ರೆ ಇವತ್ತಿಗೂ ಕೂಡ ನಾಮ ಅಂದ್ಕೊಳ್ಳೆ ನಾಮದೇವ್ ಮಹಾರಾಜರು ಅಂತಾನೆ ಎಲ್ಲರೂ ಹೇಳೋದು. ಜ್ಞಾನದೇವ ಮಹಾರಾಜ್ ಮತ್ತೆ ನಾಮದೇವ ಮಹಾರಾಜ್, ಜ್ಞಾನದೇವ ಮಹಾರಾಜರು ಜ್ಞಾನಿಗಳು, ಆದ್ರೆ ಅವರು ಕೂಡ ಹೇಳ್ತಾರೆ ನನಗಿಂತ ಹೆಚ್ಚು ಹತ್ತಿರ ಭಗವಂತನ ಯಾರಿದ್ರೆ ಅದು ನೀನು, ಯಾಕಂದ್ರೆ ನೀನು ನಾಮದಿಂದ ಭಗವಂತನ ಪ್ರೀತಿಯನ್ನ ಗಳಿಸ್ಕೊಂಡಿದ್ಯಾ. ಅದೇ ರೀತಿ ನಾವು ಕೂಡ ರಾಮನಾಮ ಇರಬಹುದು ಅಥವಾ ಯಾವುದೇ ನಾಮ ಇರಬಹುದು, ಆ ನಾಮವನ್ನ ನಾವು ಪ್ರೀತಿಯಿಂದ ವಿಶ್ವಾಸದಿಂದ ನಿರಂತರವಾಗಿ ಸ್ಮರಣೆ ಮಾಡಿದ್ರೆ ನಮಗೂ ಆ ಭಗವಂತನ ಅನುಗ್ರಹ ಆಗತ್ತೆ. ಅದಕ್ಕೆ ಪುರಂದರದಾಸರು ತಮ್ಮ ಮೂಲ ಮಗದಲ್ಲಿ ಹೇಳ್ತಾರೆ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಸಕಲ ವೇದಂಗಳಿಗೆ ಸಾರವೇ ನಿಪಮಂತ್ರ, ಸಕಲ ವೇದಂಗಳಿಗೆ ಸಾರವೇ ನಿಪಮಂತ್ರ, ಮುಕ್ತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ, ಮುಕ್ತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. हे देव तुझा विसरण व्हावा, विसरण व्हावा तुझा गुण गाईन आवडी, हेची माझी सर्व जोडी, माझी सर्व जोडी हेची माझी ನನಗೆ ಮುಕ್ತಿದ ಸಂಪದ ಸಾಧು ಸಂತರೇ ಗಾಗದ, ಸಂತರೇ ಗಾಗದ ಸಾಧು ಸಂತರೇ ಗಾಗದ, तुका म्हणे भावासी तुझे घालावे आम्हासी, घालावे आम्हासी तुझे घालावे पावना रामामृत, पावना रामा, पावना रामामृत, पावना रामा, पावना कृष्णामृत, पावना कृष्णा, पावना कृष्णामृत, पावना सीताकांत सुन जय जय राम, अवधूत चिंतन श्री गुरुदेव दत्त, भगवान वेद व्यास महाराज की जय। गुरुर्ब्रह्मा गुरुर्विष्णुः गुरुर्देवो महेश्वरः, गुरुः साक्षात् परं ब्रह्म, तस्मै श्री गुरवे नमः. ಜಂತೂನಾಂ ನರಜನ್ಮಂ ದುರ್ಲಭಂ ಅಂತ ಶಂಕರಾಚಾರ್ಯರು ಒಂದು ಮಾತು ಹೇಳಿದರು. ಶಂಕರಾಚಾರ್ಯರ ಸ್ಮರಣೆ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಬ್ರಾಹ್ಮಣ ಸಮಾಜ ಇಷ್ಟು ಮಟ್ಟ ಕುಡಿದಿದೆ ಅಂದ್ರೆ ಶಂಕರಾಚಾರ್ಯರ ಕೊಡುಗೆ ತುಂಬಾ ಅಪಾರವಾದ್ದು. ನಮ್ಮ ಗುರುಸ್ಥಾನದಲ್ಲಿ ಬಂದು ನಿಂತು ಆ ಸಮಯದಲ್ಲಿ ನಮ್ಮ ಸನಾತನ ಧರ್ಮ ಸಂಸ್ಕೃತಿಯನ್ನ ಕಾಪಾಡಿದವರು. ಹಾಗಾಗಿ ಶಂಕರಾಚಾರ್ಯರ ಸ್ಮರಣೆ ಮಾಡ್ಕೊಳ್ಳೇಬೇಕು. ಮನುಷ್ಯ ಜನ್ಮ ದುರ್ಲಭ ಯಾಕೆ ಅಂತ ಹೇಳ್ತಾರೆ ಅಂದ್ರೆ, ಈ ಸೃಷ್ಟಿಯಲ್ಲಿ 3 ಥರ ಹೇಳ್ತಾರೆ. ಒಂದು ಸಾತ್ವಿಕ ಸೃಷ್ಟಿ, ರಾಜಸ ಸೃಷ್ಟಿ ಮತ್ತು ತಾಮಸ ಸೃಷ್ಟಿ ಅಂತ. ಅದರಲ್ಲಿ ತಾಮಸ ಸೃಷ್ಟಿ ಅಂದ್ರೆ ವೃಕ್ಷ ವನಸ್ಪತಿಗಳು. ಅದರ ಮುಖ್ಯವಾದ ಅಂಗ ಯಾವುದು ಅಂತ ಕೇಳಿದ್ರೆ ಬೇರು. ಆ ಬೇರು ಭೂಮಿಗೆ ಒಳಗಿರ್ತದೆ, ಕೆಳಮುಖವಾದ ಹರಿವಿರ್ತದೆ. ತಾಮಸ ಶಕ್ತಿಯ ಗುಣವೇ ಅದು, ಕೆಳಮುಖವಾದ ಹರಿವೆ. ಇನ್ನೊಂದು ರಾಜಸ ಸೃಷ್ಟಿ. ಆ ರಾಜಸ ಸೃಷ್ಟಿ ಯಾವುದು ಅಂತ ಕೇಳಿದ್ರೆ ಜೀವಜಂತುಗಳು. ಅಲ್ಲಿ ಯಾಕಾಗಿ ಅಂತ ಕೇಳಿದ್ರೆ
ಮುಖ್ಯವಾದ ಅಂಗ ಪ್ರಾಣಿಗಳಲ್ಲಿ ಬೆನ್ನು ಮೂಳೆ. ಆ ಬೆನ್ನು ಮೂಳೆ ಭೂಮಿಗೆ ಸಮಾನಾಂತರವಾಗಿರುತ್ತದೆ. ಅದು ರಾಜಸ ಗುಣದ ಒಂದು ಲಕ್ಷಣ. ಊರ್ಧ್ವಮುಖವಾಗಿರುತ್ತದೆ. ಈ ಆರಂಭದಲ್ಲಿ ಹರಿದಾಸರು ನೆನಪಿಸ್ಕೊಂಡ್ರು ಬ್ರಹ್ಮಜಾನಾತಿ ಬ್ರಾಹ್ಮಣನ್ ಅಂತ. ಈ ಬ್ರಹ್ಮವನ್ನು ಅರ್ಥಕೊಳ್ಬೇಕು ಮನುಷ್ಯನಾಗಿ ಹುಟ್ಟಿದ ಮೇಲೆ. ಬ್ರಹ್ಮ ಅಂದ್ರೆ ಏನು ಅಂತ ಕೇಳಿದ್ರೆ ನಮ್ಮ ದೇಹದ ಒಳಗೆ ಬೆಳಗುತ್ತಿರುವಂತಹ ಒಂದು ಬೆಳಕು. ಭಗವಂತ ಬೆಳಗಿನ ರೂಪದಲ್ಲೂ ಕಾಣಿಸ್ಕೊಳ್ತಾನಂತೆ. ಈ ನಾನಾ ರೂಪಗಳಲ್ಲಿ ಬ್ರಹ್ಮನಾಗಿಯೋ ವಿಷ್ಣುವಾಗಿಯೋ ಮಹೇಶ್ವರನಾಗಿಯೋ ಕಾಣಿಸ್ಕೊಳ್ತಾನೆ. ಆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ದೇಹದ ಒಳಗೆ ಅರಿತುಕೊಳ್ಬೇಕು. ಅದು ಜೀವನದ ಮೂಲ ಗುರಿ. ಆ ಬ್ರಹ್ಮವನ್ನ ಅರಿತುಕೊಳ್ಬೇಕು ಅಂತಿದ್ರೆ ಈ ಬೆನ್ನು ಮೂಳಿನ ಮುಖಾಂತರವಾಗಿ ನಮ್ಮ ಪ್ರಾಣಶಕ್ತಿಗಳನ್ನ ಊರ್ಧ್ವಮುಖವಾಗಿ ಸಂಚಾರ ಮಾಡಿಸ್ಬೇಕು. ಆ ಪ್ರಾಣಶಕ್ತಿಗಳ ಊರ್ಧ್ವಮುಖ ಸಂಚಾರ ಮಾಡಿಸ್ಬೇಕು ಅಂತಿದ್ರೆ ಜೀವನದಲ್ಲಿ ಒಂದು ಮಾರ್ಗದರ್ಶನ ಬೇಕು. ಆದರ್ಶವಾದ ಜೀವನ ಚೌಕಟ್ಟು ಬೇಕು. ಆ ಜೀವನ ಚೌಕಟ್ಟು ಬೇಕು ಅಂತಿದ್ರೆ ನಮ್ಗೊಂದು ಗುರು ಬೇಕು ನಮಗೆ. ಹಾಗಾಗಿ ಇವತ್ತು ಗುರುಪೂರ್ಣಿಮೆ ವಿಶೇಷತೆ ಏನು ಅಂತ ಕೇಳಿದ್ರೆ ಈ ಗುರುವನ್ನ ಅರಿತುಕೊಳ್ಳುವುದು ಮಾತ್ರ ಅಲ್ಲ, ಈ ಗುರುವಿನ ಜೊತೆಗೆ ನಮ್ಮ ಜೀವನದ ಗುರಿ ಏನು ಅಂತ ಅರಿತುಕೊಂಡು ಆ ಗುರುವಿನ ಜೊತೆಗೆ ಆ ಗುರಿಯ ಕಡೆಗೆ ಸಾಗೋದಾಗ್ತದೆ. ಹಾಗೆ ಸಾಗಿದಾಗ ಮಾತ್ರ ಜೀವನ ಸಾರ್ಥಕ ಆಗ್ತದೆ. ಒಂದು ಸಣ್ಣ ಉಪಾಖ್ಯಾನವನ್ನು ನೆನಪಿಸ್ಕೊಳ್ಳುತ್ತೇನೆ. ಪುರಾಣಾಂತರಗಳಲ್ಲಿ ಬಂದದ್ದು, ಒಬ್ಬ ಬ್ರಹ್ಮಚಾರಿ ಉಪನಯನ ಆದ ಕೂಡಲೇ ಸಹಜವಾಗಿ ಗುರುಕುಲಕ್ಕೆ ತೆರಳುತ್ತಿದ್ದ. ಈ ಗುರುಕುಲ ತೆರಳಿದಾನೆ ಒಬ್ಬ ಬಟ್ಟು. ಅಲ್ಲಿ ಹಿಂದಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಓದ ಕೂಡಲೇ ಪುಸ್ತಕಗಳನ್ನ ಕೊಡೋದು, ಪೆನ್ ಕೊಡೋದು, ಪಾಠ ಮಾಡೋದು ಸಾಧ್ಯವಿಲ್ಲ. ಅವನ ದೇಹ ಶುದ್ಧ ಆಗ್ಬೇಕು, ಅವನ ಪ್ರಕೃತಿ ಶುದ್ಧ ಆಗ್ಬೇಕು ಅಂತಿದ್ರೆ ಅವ ಗುರು ಶುಶ್ರೂಷೆ ಮಾಡಬೇಕು. ಆ ಗುರು ಶುಶ್ರೂಷೆ ಮಾಡೋದ್ರಿಂದ ಏನು ಫಲ ಅಂತ ಕೇಳಿದ್ರೆ ಅವನಲ್ಲಿರುವ ಅಹಂಕಾರ ಅಹಂಭಾವ ಅಂತ ಏನುಂಟೋ ಅದೆಲ್ಲವೂ ಕಳೆದು ಅವನಲ್ಲಿ ವಿನಯ ಸಂಪತ್ತಿ ಬೆಳೀತದೆ. ಆ ವಿನಯ ಸಂಪತ್ತಿ ಬೆಳೀಲಿಲ್ಲ ಅಂತಿದ್ರೆ ಭಗವಂತ ಕಾಣಿಸುವುದಿಲ್ಲ. ನಮ್ಗೆ ಆದರ್ಶವಾದ ಜೀವನವನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಗುರು ಶುಶ್ರೂಷೆ ಮಾಡಿಸ್ತಿದ್ರು. ಅದು ಅವನವನ ಪ್ರಕೃತಿಗೆ ಅನುಗುಣವಾಗಿ 1-2 ದಿನಗಳಲ್ಲೇ ಆ ಗುರುವಿಗೆ ಆ ಶಿಷ್ಯ ಇಷ್ಟ ಆಗುವಂಥದ್ದು ಇದ್ದಿರಬಹುದು, ಅಥವಾ 10 ವರ್ಷಗಳು ಗುರುವಿನ ಸೇವೆ ಮಾಡಬೇಕಿತ್ತು. ಈ ಬ್ರಹ್ಮಚಾರಿ ಗುರುಕುಲ ಸೇರ್ಕೊಂಡಿದ್ದಾನೆ. 15 ವರ್ಷ ಆಯ್ತು, 20 ವರ್ಷ ಆಯ್ತು, ಬರೀ ಸೇವೆ ಮಾಡ್ತಿದ್ದಾನೆ. ಏನು ಪಾಠನೆ ಹೇಳ್ಕೊಡ್ತಾ ಇಲ್ಲ ಗುರುಗಳು. ಆದ್ರೆ ಅವನಿಗೆ ಯಾವ ಕಾರಣಕ್ಕೂ ಬೇಜಾರಾಗಲಿಲ್ಲ ಅಂತೆ. ಆ ಗುರು ಪರೀಕ್ಷೆ ಮಾಡೋದಕ್ಕೋಸ್ಕರ ಏನ್ ಮಾಡಿದ ಅಂತ ಕೇಳಿದ್ರೆ ನಾನಾ ರೂಪಗಳನ್ನು ತರಿಸ್ಕೊಳ್ತಿದ್ದಂತೆ ಶಿಷ್ಯನ ಪರೀಕ್ಷೆ ಮಾಡ್ಲಿಕ್ಕೆ. ಒಂದಿನ ಅಂತೂ ಈಗಷ್ಟು ಅವರು ಹೇಳಿದ್ರು ನಾಮದೇವರ ಗುರುಗಳ ಕಥೆಯನ್ನ. ಮೈಯಿಂದ ದುರ್ಗಂಧ, ರಕ್ತ, ಕೀವು ಈ ತರ ಸುರಿತಾ ಇತ್ತು. ಅದೇ ತರ ಆ ಗುರು ಅವನ ಸ್ವರೂಪವನ್ನು ಧರಿಸಿಕೊಂಡು ಮಂಚದ ಮೇಲೆ ಮಲ್ಕೊಂಡಿದ್ದಂತೆ. ನನ್ನ ಸೇವೆ ಮಾಡಬೇಕು, ಆಜ್ಞೆ, ಗುರುವಿನ ಆಜ್ಞೆ. ತುಂಬಾ ಸಂತೋಷದಿಂದ ಸೇವೆ ಮಾಡಿದಂತ 5-6 ವರ್ಷ 16 ವರ್ಷಗಳ ಕಾಲ ಸೇವೆ ಮಾಡಿದ. ಒಂಚೂರು ಬೇಜಾರಿಲ್ಲ. ಮತ್ತಷ್ಟು ಪರೀಕ್ಷೆ ಮಾಡಬೇಕು, ಗುರುವಿನಲ್ಲಿ ಅಷ್ಟೇ ನಿಷ್ಠೆ ಇದೆಯಾ ಅಂತ ಪರೀಕ್ಷೆ ಮಾಡಬೇಕು ಅಂತ ಒಂದಿನ ಬ್ರಹ್ಮದೇವರು ಬಂದ್ರಂತೆ. ನೋಡಪ್ಪ, ಆ ಸೇವೆ ಮಾಡ್ತಿದ್ದಿ 16 ವರ್ಷಗಳಿಂದ, ನೀನ್ ನೋಡಿದ್ರೆ ಏನು ವಿದ್ಯೆಯನ್ನು ಕೊಡ್ಲಿಲ್ಲ, ನೀನ್ ಬರೀ ಸೇವೆ ಮಾಡೋದ್ರಿಂದ ಏನಾದ್ರೂ ಉದ್ಧಾರ ಆಗ್ತದ? ಹೊರಗಡೆ ಹೋಗು, ಏನಾದ್ರೂ ಸಂಪಾದನೆ ಮಾಡು, ಸಂಪತ್ತು ಗಳಿಸು. ಈ ಗುರು ಶುಶ್ರೂಷೆ ಮಾಡೋದ್ರಿಂದ ಏನೂ ಆಗುದಿಲ್ಲ, ನಿಮ್ಗೆ ಏನು ಜೀವನದಲ್ಲಿ ಎಷ್ಟುವರೆಗೆ ಏನು ಬದಲಾವಣೆ ಇಲ್ಲ ಅಂತ ಹೇಳಿದಂತೆ. ಇಲ್ಲ, ನಾನು ಗುರುವಿನ ನಿಷ್ಠನಾಗಿರ್ತೇನೆ, ಒಂದೇ ಮಾತು. ವಿಷ್ಣು ಬಂದಂತೆ, ಮಹೇಶ್ವರ ಬಂದಂತೆ ಪರೀಕ್ಷೆ ಮಾಡ್ಲಿಕ್ಕೆ ಅಷ್ಟೆಲ್ಲ ಪರೀಕ್ಷೆ ಮಾಡಿದ್ರು ಈ ಗುರುವಿನ ಮೇಲಿನ ನಿಷ್ಠೆ ಏನುಂಟು ಆ ಬ್ರಹ್ಮಚಾರಿದ್ದು ಅದು ಒಂದೇತು ಬದಲಾಗಲಿಲ್ಲ ಅಂತ ಅವನಿಗೆ. ಒಂದಿನ 3 ತ್ರಿಮೂರ್ತಿಗಳು ಅವನ ಹತ್ರ ಬಂದು ಅವನಿಗೆ ಅನುಗ್ರಹ ಮಾಡಿದ್ರಂತೆ. ನಿನ್ ಗುರು ನಿಷ್ಠೆಯಲ್ಲಿ ನಿನ್ನನ್ನು ಮೆಚ್ಚಿದ್ದೇನೆ, ಹಾಗಾಗಿ ನಿಂಗೆ ಅಷ್ಟೂ ವಿದ್ಯೆಗಳು ಧಾರೆಯನ್ನು ಕೊಡ್ತಾ ಇದ್ದೇವೆ. ಈ ನಿನ್ನ ಗುರು ಸಾಮಾನ್ಯನಲ್ಲಪ್ಪ, ನಮ್ಮ ಸ್ವರೂಪನೇ, ನಾವೇ ಇವನ ಸ್ವರೂಪವನ್ನು ತಕೊಂಡು ಬಂದು ನಿನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಿನ್ನ ಗುರು ನಿಷ್ಠೆಗೆ ಮೆಚ್ಚಿದ್ದೇನೆ ನಾನು. ನಿನಗೆ ಅಷ್ಟು ವಿದ್ಯೆಗಳು ಬುದ್ಧಿಯಲ್ಲಿ ಗೋಚರ ಆಗ್ತದೆ. ಹಿಂದಿನ ಕಾಲದ ಪದ್ಧತಿ ಹೇಗಿತ್ತು ಅಂದ್ರೆ ಗುರು ಪಾಠ ಮಾಡಬೇಕು ಅಂತ ಇರ್ಲಿಲ್ಲ, ಒಂದು ಅನುಗ್ರಹ ವಾಕ್ಯ ಆಡಿದ್ರೆ ಸಾಕು, ನಿಮ್ಗೆ ಅಷ್ಟು ಬುದ್ಧಿಯಲ್ಲಿ ಗೋಚರ ಆಗಲಿ ಅಂತ ಆಡಿದ್ರೆ ಸಾಕು, ಅವನಿಗೆ ಅಷ್ಟು ವಿದ್ಯೆಗಳು ಗೋಚರ ಆಗ್ತಿತ್ತು. ದಕ್ಷಿಣಾಮೂರ್ತಿ ಅಷ್ಟರದಲ್ಲಿ ಶಂಕರಾಚಾರ್ಯರು ಬರೀತಾರೆ, ನಾನಾ ಛಿದ್ರ ಘಟೋದರ ಸ್ಥಿತ ಮಹಾ ದೀಪ ಪ್ರಭಾಭಾಸ್ವರಂ ಜ್ಞಾನ ಯಸ್ಯತು ಚಕ್ಷುರಾಧಿಕರಣ ದ್ವಾರ ಬಹಿಸ್ಪಂದತೆ. ಗುರುವಿನ ಮೂಲಕ ಅನುಗ್ರಹ ಹೇಗೆ ನಡೀತದೆ ಅಂದ್ರೆ ಅವನ ಕರ್ಣಗಳು ಏನುಂಟು, ಕಣ್ಣುಗಳ ಮೂಲಕವಾಗಿರಬಹುದು, ಮಾತಿನ ಮೂಲಕವಾಗಿರಬಹುದು, ಕೈ ಕಾಲುಗಳ ಮೂಲಕವಾಗಿರಬಹುದು, ಹೇಗೋ ಯಾವ ರೂಪದಲ್ಲಾದ್ರೂ ಗುರುವಿನ ಅನುಗ್ರಹ ಅವನ ಮೇಲೆ ಹರಿತು ಅಂತಾದ್ರೆ ಅವನಿಗೆ ವಿದ್ಯೆಗಳಷ್ಟು ಗೋಚರ ಆಗ್ತದೆ. ಹಾಗಾಗಿ ಆ ಗುರುವಿನ ಅನುಗ್ರಹ ಒಂದೇ ನಮಗೆ ಇಡೀ ಜೀವನದಲ್ಲಿ ಬೇಕಾದ್ದು. ಹಾಗಾಗಿ ಆ ಗುರುವಿಗೆ ನಾವು ನಿಷ್ಠರಾಗಿರಬೇಕು ಅನ್ನುವುದನ್ನ ಹರಿಕಥೆಯ ಮೂಲಕ ತುಂಬಾ ಸುಂದರವಾಗಿ ನಿರೂಪಿಸಿದ್ರು. ನಾಮದೇವರು ಅಷ್ಟು ದೊಡ್ಡ ಸಂತರಾಗಿದ್ರು, ಅವರಿಗೆ ಒಂದು ಗುರುವಿನ ಅವಲಂಬನ ಅಂತ ಬೇಕಿತ್ತು. ಹಾಗಾಗಿ ಸ್ವತಃ ವಿಠ್ಠಲನೇ ಅವನನ್ನ ನೀನು ಗುರುಮುಖೇನವಾಗಿ ವಿದ್ಯೆಯನ್ನ ಸಂಪಾದನೆ ಮಾಡಿ ಗುರುಮುಖೇನವಾಗಿ ಅನುಗ್ರಹವನ್ನು ಪಡೆದು ನೀನು ಮತ್ತೆ ನನ್ನ ಹತ್ರ ಬಾ ಅಂತ ಹೇಳಿ ಕರೆಸಿದ್ರು ಅಂತ ಅವರು ನೆನಪಿಸ್ಕೊಂಡ್ರು ಹರಿದಾಸರು. ಹಾಗೆಯೇ ನಾವು ಜೀವನದಲ್ಲಿ ಏನು ನಮ್ಮ ಸಾರ್ಥಕ್ಯವಾದ ಜೀವನಕ್ಕೆ ಒಂದು ದಾರಿ ಉಂಟೋ, ಭಗವಂತನನ್ನು ಕಾಣುವುದು
ಅದು ಕಾಣಬೇಕು ಅಂತಿದ್ರೆ ನಾವು ಖಂಡಿತವಾಗಿ ಗುರುವಿನ ಅವಲಂಬನವನ್ನು ಪಡೆಯಲೇಬೇಕು. ಆ ಗುರುವಿನ ಅವಲಂಬನ ಇಲ್ಲ ಅಂತಿದ್ರೆ ನಮಗೆ ಭಗವಂತನನ್ನು ಕಾಣುವುದು ಸಾಧ್ಯವೇ ಇಲ್ಲ ಅಂತ ಗುರುಪೂರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಒಂದೆರಡು ಮಾತುಗಳಲ್ಲಿ ನೆನಪು ಮಾಡಿಕೊಂಡು, ಇಷ್ಟು ದೂರದಿಂದ ಮೈಸೂರಿನಿಂದ ನಾವು ಒಟ್ಟಿಗೆ ಬಂದು ನಿನ್ನೆ ಮಾತಾಡ್ತಾ ಬಂದು ಇವತ್ತಿನ ಹರಿಕಥೆಯ ಬಗ್ಗೆ ವೃಕ್ಷವರ್ಧನ್ ಚಪಾರ್ವತ್ ಅವರು ಇಬ್ರು ಇವತ್ತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು. ನಿನ್ನೆ ಇಡೀ ದಿನ ಇಡೀ ಪ್ರಯಾಣದಲ್ಲಿ ಅವರ ಇವತ್ತಿಗೆ ಯಾವ ರೀತಿ ಪರಿಶ್ರಮ ಪಡಬೇಕು, ಅಷ್ಟು ಹರಿಕಥೆ ಮಾಡಿದ್ರು. ಮತ್ತೊಂದು ಹರಿಕಥೆ ಇನ್ನಷ್ಟು ಚೆನ್ನಾಗಬೇಕು ಅಂತಿದ್ರೆ ಅದರ ಹಿಂದಿನ ಪೂರ್ವ ಸಿದ್ಧತೆ ಎಷ್ಟು ಅಂತ ನಿನ್ನೆ ನನಗೂ ಒಂದು ಮನದಟ್ಟಾಯ್ತು. ಅಷ್ಟು ದೂರದಿಂದ ಇಲ್ಲಿವರೆಗೆ ನಮ್ಮ ಕಡೆಗೆ ಆಗಮಿಸಿ ಬಂದು ಸುಂದರವಾಗಿ ಹರಿಕಥೆಯನ್ನ ನಡೆಸಿಕೊಟ್ಟಂತಹ ಶ್ರೀಯುತ ಸುಹಾಸ್ ಕರ್ವೆ ಇವರಿಗೆ ನಮ್ಮ ಗುರುಕುಲದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಿರಿಯರಾದ ವರದಶಂಕರ ದಾಮಲೆಯವರು ಇವರನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವರಿಗೂ ವರದಶಂಕರ ದಾಮಲೆಯವರು ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳಿಕೊಳ್ತಾರೆ. ವರದಶಂಕರ ದಾಮಲೆಯವರು ಗೌರವವನ್ನು ಸಮರ್ಪಿಸಬೇಕು ಅಂತ ಕೇಳಿಕೊಳ್ತಾರೆ. ಇನ್ನು ಆ ಕೇಳುಗರಾಗಿ ಪಾಠಶಾಲೆಯ ಆಮಂತ್ರಣವನ್ನ ಪ್ರೀತಿಯಿಂದ ಸ್ವೀಕರಿಸಿ ಆಗಮಿಸಿದ ನಿಮ್ಮೆಲ್ಲರಿಗೂ ಪಾಠಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇನ್ನು ಧನ್ಯವಾದಗಳು ಎಲ್ಲಕ್ಕಿಂತ ನಾವೆಲ್ಲ ಸೇರಿ ಧನ್ಯವಾದಗಳು ಹೇಳೋದು ಯಾರಿಗೆ ಅಂತ ಕೇಳಿದ್ರೆ, ಇಂತಹ ಹರಿಕಥೆಗಳು ಹಿಂದಿನ ಕಾಲದಲ್ಲಿ ತುಂಬಾ ನಡೀತಿತ್ತಂತೆ. ಪ್ರತಿ ಊರೂರಲ್ಲಿ ನಮ್ಮ ಪೂಜೆ ಆಚಾರ್ಯರು ಸುಮಾರು 75 ವರ್ಷ ವಯಸ್ಸಿನವರು, ಅವ್ರು ಹೇಳ್ತಿರ್ತಾರೆ, ತುಂಬಾ ಅನುಭವಿಗಳು ಅವ್ರು ಹೇಳ್ತಿರ್ತಾರೆ, ಪ್ರತಿಯೊಂದು ಊರಲ್ಲೂ ಪ್ರತಿಯೊಂದು ದೇವಸ್ಥಾನದಲ್ಲೂ ಪ್ರತಿದಿನ ಸಂಜೆ 7 ರಿಂದ 8 ಗಂಟೆವರೆಗೂ 8:30ವರೆಗೂ ಒಂದು ಪುರಾಣ ಶ್ರವಣ ಅಂತ ಒಂದು ಎತ್ತಿತ್ತಂತೆ. ಅಂತಹ ಕಾರ್ಯಕ್ರಮಗಳು ಊರೂರಲ್ಲಿ ನಡೆದಾಗ ಮಾತ್ರ ಆ ಊರಿನ ಜನರು ಏನ್ ಮಾಡ್ಬೇಕು ಅನ್ನೋ ಮಾರ್ಗದರ್ಶನ ಅವರಿಗೆ ಸಿಗುವುದು. ಇವತ್ತು ನಾವು ಅದನ್ನ ಬಿಟ್ಟು ಎಷ್ಟೋ ಮುಂದೆ ಬಂದಿದ್ದೇವೆ. ಇವತ್ತು 7 ಗಂಟೆಗೆ ಏನ್ ಶುರು ಮಾಡ್ತೇವೆ ಅಂದ್ರೆ ಧಾರಾವಾಹಿ ಮಾಡಿ ಶುರು ಮಾಡ್ತೇವೆ ಅಷ್ಟೇ. ಅದಕ್ಕಿಂತ ಹೊರತಾಗಿ ಏನು ನಾವು ಘನ ಕಾರ್ಯಗಳನ್ನ ಯಾವುದೂ ಮಾಡ್ತಾ ಇಲ್ಲ. ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಏನು ಕೆಲಸಗಳನ್ನ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ಇಷ್ಟು ಹಳ್ಳಿಯಲ್ಲಿದ್ರು ಅವರ ಜೀವನವನ್ನೇ ಧರ್ಮಕ್ಕೋಸ್ಕರ, ನಮ್ಮ ಸಂಸ್ಕೃತಿ ಉಳಿಸೋದಕ್ಕೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ ಮುಡಿಪಾಗಿಟ್ಟಂತಹ ನಮ್ಮ ಗುರುಗಳಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾವು ಧನ್ಯವಾದಗಳನ್ನು ಸಮರ್ಪಣೆ ಮಾಡಲೇಬೇಕು. ನಮ್ಮ ಗುರುಗಳಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಸಾಯಂಕಾಲ 5 ಗಂಟೆಯಿಂದ ಬೆಂಗಳೂರು ಮಹಿಳಾ 7 ಗಂಟೆಯಿಂದ ಯಕ್ಷಗಾನ ಪ್ರದರ್ಶನ ಇರ್ತದೆ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ, ತೆರಳಬೇಕು ಅಂತ ವಿಜ್ಞಾಪನೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಶ್ರೀಕೃಷ್ಣ.